ಕಾರ್ಯಕ್ರಮ ಹಾಗೂ ಕಾರ್ಗಿಲ್ ವಿಜಯ ದಿನವನ್ನು ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳನ್ನು ಗೌರವಪೂರ್ವಕವಾಗಿ ನಮ್ಮಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ದಯಮಾಡಿ ಅತಿಥಿಗಳಾದಂತಹ ಪ್ರೊಫೆಸರ್ ಪವನ್ ಕಿರಣಕೆರೆ ಸರ್, ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ದೇವಿಪ್ರಸಾದ್ ಶೆಟ್ಟಿಯವರು, ಪ್ರಾಂಶುಪಾಲರಾದಂತಹ ಪ್ರಣವ್ ಭಟ್, ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಶ್ವೇತಾ ಡಿ ಶೆಟ್ಟಿಯವರು, ಹಾಗೆ PUC ವಿಭಾಗದ ಪ್ರಾಂಶುಪಾಲರಾದಂಥ ಶ್ರೀಮತಿ ರಶ್ಮಿ ಕೆ ಇವರು ನಮ್ಮ ಆಸೀನವನ್ನು ಸ್ವೀಕರಿಸಬೇಕು. ದಯಮಾಡಿ ವೇದಿಕೆಗೆ ಬರಬೇಕು. ಶುಭ ಸಂಕೇತ, ವರ್ಷಧಾರೆ ಆಗ್ತಾ ಇದೆ. ನಮ್ಮ ಕಾರ್ಯಕ್ರಮಕ್ಕೆ ವರುಣನ ಅನುಗ್ರಹ ಇದೆ ಅಂತ ತಿಳ್ಕೊಳ್ಬೋದು. ಹಾಗೆ ಭಾವಿಸ್ತಾ ವೇದಿಕೆ ಮೇಲಿರುವಂಥ ಎಲ್ಲ ಅಭ್ಯಾಗತರಿಗೆ ಮನಸಾರೆ ವಂದಿಸುತ್ತಾ, ಸ್ವಾಮಿ ವಿವೇಕಾನಂದರು ಗುರುವಿನ ಬಗ್ಗೆ ಹೀಗೆ ಹೇಳುತ್ತಾರೆ: ಯಾರು ತನ್ನ ಸ್ವಾರ್ಥವನ್ನು ಮರೆತು ಶಿಷ್ಯನ ಆತ್ಮವನ್ನು ಜಾಗೃತಗೊಳಿಸುತ್ತಾನೋ ಅವನೇ ನಿಜವಾದ ಗುರು ಎಂಬುದಾಗಿ. ಇಂತಹ ಗುರುವಿನ ಮಹತ್ವವನ್ನು ಸಾರುವ ವಿಶೇಷ ದಿನವೇ ಈ ಗುರುಪೂರ್ಣಿಮೆ. ಈ ಶುಭ ದಿನದಂದು 4 ವೇದಗಳನ್ನು ನಮ್ಮ ಮನುಕುಲಕ್ಕೆ ನೀಡಿದಂತಹ ಮಹರ್ಷಿ ವೇದವ್ಯಾಸರು ಜನಿಸಿದ ಕಾರಣಕ್ಕೆ ಇದನ್ನು ವ್ಯಾಸ ಜಯಂತಿ, ವ್ಯಾಸ ಪೂರ್ಣಿಮಾ ಅಂತಲೂ ಕರೀತಾರೆ. ಈ ಪುಣ್ಯ ದಿನವನ್ನು ನಾವಿಂದು ಸಂಭ್ರಮದಿಂದ ಆಚರಿಸಲು ಉತ್ಸುಕರಾಗಿದ್ದೇವೆ. ಇದರ ಅಂಗವಾಗಿ ಇದೀಗ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರಾದಂತಹ ಕುಮಾರಿ ಲಕ್ಷ್ಮಿ, ಯಶಸ್ವಿ, ತನ್ವೀರೈ, ಐಶ್ವರ್ಯ ಕಾಮತ್, ಸುನಿಧಿ ಶೆಣೈರವರು ಗುರುವಂದನಾ ಗೀತೆಯನ್ನು ಹಾಡುವುದರ ಮುಖಾಂತರ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ತಬಲದಲ್ಲಿ ಶ್ರೀವತ್ಸ ಇವರು ಸಹಕರಿಸಲಿದ್ದಾರೆ. दर्शना जन्म पावना, गुरु दर्शना जन्म पावना, गुरु दर्शना जन्म पावना, गुरु गायना मुक्ति साधना, गुरु गायना जन्म पावना, गुरु दर्शना जन्म पावना.
ಜನ್ಮ ಪಾವನ ಗುರು ದರುಶನ ಗುರು ದರುಶನ ಗುರು ದರುಶನ ಜನ್ಮ ಪಾವನ. ಧನ್ಯವಾದಗಳು. ನನ್ನ ಮುಂದೆ ಗುರು ಮತ್ತು ದೇವರು ಇಬ್ಬರು ಒಟ್ಟಿಗೆ ನಿಂತರೆ ನಾನು ಮೊದಲು ಗುರುವಿನ ಪಾದಕ್ಕೆ ನಮಸ್ಕರಿಸುತ್ತೇನೆ. ಏಕೆಂದರೆ ದೇವರ ಎಡೆಗೆ ಹೋಗುವ ದಾರಿಯನ್ನು ನನಗೆ ತೋರಿಸಿಕೊಟ್ಟಿದ್ದೇ ನನ್ನ ಗುರು ಎಂಬುದಾಗಿ ಸಂತ ಕಬೀರದಾಸರು ಹೇಳುತ್ತಾರೆ. ಇಂತಹ ಗುರು ಸದೃಶ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಸಂಸ್ಥೆಯ SW ಆಫೀಸರ್ ಆಗಿರುವಂತಹ ಶ್ರೀಯುತ ಉದಯ್ ಶೆಟ್ಟಿಯವರು. ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ರಾಜೇಶ್ವರಿ ಶಿಕ್ಷಣ ಪ್ರತಿಷ್ಠಾನ ಸಾಣೂರು ಕಾರ್ಕಳ ಇದರ ಆಶ್ರಯದಲ್ಲಿ ಇಂದು ಗುರುವಂದನೆ ಹಾಗೂ ಕಾರ್ಗಿಲ್ ವಿಜಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಪ್ರಯುಕ್ತ ಸೇರಿದ ಸರ್ವರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ನಿಮ್ಮೆಲ್ಲರನ್ನು ಸ್ವಾಗತಿಸಲು ಹರ್ಷಿಸುತ್ತೇನೆ. ಗುರುಪೂರ್ಣಿಮೆಯ ಆಶಯದ ನುಡಿಗಳನ್ನು ಆಡಲು ಆಗಮಿಸಿರುವ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಪವನ್ ಕಿರಣಕೆರೆ ಇವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಗೌರವದಿಂದ ಸ್ವಾಗತಿಸುತ್ತೇನೆ ಸರ್. ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ದೇವಿಪ್ರಸಾದ್ ಶೆಟ್ಟಿ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಸರ್. ಹಾಗೆಯೇ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ದೇವಿಪ್ರಸಾದ್ ಶೆಟ್ಟಿ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರಿಗೆ ನಮ್ಮ ಹೈಸ್ಕೂಲ್ ವಿಭಾಗದ ಪ್ರಾಂಶುಪಾಲರಾದಂತಹ ಪ್ರಣವ್ ಭಟ್ ಸರ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್. ಹಾಗೆಯೇ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯವರಾದಂತಹ ಶ್ರೀಮತಿ ಶ್ವೇತಾ ಡಿ ಶೆಟ್ಟಿ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್. ಇವರಿಗೆ ನಮ್ಮ ಸಂಸ್ಥೆಯ ಕನ್ನಡ ವಿಭಾಗದ ಉಪನ್ಯಾಸಕಿ ಆಗಿರುವಂತಹ ಉಷಾ ಮೇಡಮ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ರಶ್ಮಿ ಕೆ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್. ಇವರಿಗೆ ನಮ್ಮ ಸಂಸ್ಥೆಯ ಶಿಕ್ಷಕಿ ಕುಮಾರಿ ಛಾಯಾ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಂಸ್ಥೆಯ ಹೈಸ್ಕೂಲ್ ವಿಭಾಗದ ಪ್ರಾಂಶುಪಾಲರಾದಂತಹ ಪ್ರಣವ್ ಭಟ್ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರಿಗೆ ನಮ್ಮ ಸಂಸ್ಥೆಯ ಡೀನ್ ಆಫ್ ಕಾಮರ್ಸ್ ಆಗಿರುವಂತಹ ಸಚಿನ್ ಸರ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಎಲ್ಲ ಗುರುವೃಂದಕ್ಕೆ ಬೋಧಕೇತರ ಸಿಬ್ಬಂದಿಯವರಿಗೆ ಹಾಗೂ ಈ ಊರಿನ ಗಣ್ಯರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ದೂರದ ಮೂಡಬಿದಿರೆಯಿಂದ ಸ್ಯಾಕ್ಸೋಫೋನ್ ತಂಡದ ಕಲಾವಿದರು ಆಗಮಿಸಿದ್ದಾರೆ. ಪ್ರಶಾಂತ್ ದೇವಾಡಿಗ, ಪ್ರೇಕ್ಷಾ ಪಿ ದೇವಾಡಿಗ, ರವೀಂದ್ರ ದೇವಾಡಿಗ ಇವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಮುಖ್ಯ ಅತಿಥಿ ಆಗಮಿಸ್ತಾ ಇದ್ದಾರೆ. ಮಾಲಿನಿ ರೈ ಅವರು ಶ್ರೀಮತಿ ಮಾಲಿನಿ ರೈ ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ದೇವಿಪ್ರಸಾದ್ ಶೆಟ್ಟಿ ಇವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ವಿನಂತಿಸ್ತೇನೆ. ಗುರುಭ್ಯೋ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ರಾಜೇಶ್ವರಿ ಎಜುಕೇಷನ್ ಫೌಂಡೇಶನ್ ಸಾಣೂರು ಕಾರ್ಕಳ ಇದರ ಆಶ್ರಯದಲ್ಲಿ ನಡೀತಾ ಇರುವಂತಹ ಗುರು ನಮನ ಮತ್ತು ಗುರುಪೂರ್ಣಿಮೆ ಮತ್ತು ಕಾರ್ಗಿಲ್ ವಿಜಯೋತ್ಸವ, ಕಾರ್ಗಿಲ್ ವಿಜಯ ದಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಮುಂದೆ ಉಪಸ್ಥಿತರಿರುವಂತಹ ಎಲ್ಲ ಪ್ರಮುಖರೇ, ವಿದ್ಯಾರ್ಥಿನಿಯರೇ, ಶಿಕ್ಷಕ ಮಿತ್ರರೇ, ಗುರುಪೂರ್ಣಿಮೆ ಅನ್ನುವಂಥದ್ದು ನಮ್ಮ ದೇಶದ ಪರಂಪರೆಯಲ್ಲಿ ಬಹಳಷ್ಟು ಒಂದು ಮಹತ್ವವನ್ನು ಹೊಂದಿರುವಂತಹ ಒಂದು ದಿನ. ಇವತ್ತು ಜಗತ್ತಿನಲ್ಲಿ ನಮ್ಮ ದೇಶಕ್ಕೆ ಒಂದು ಬಹಳ ದೊಡ್ಡ ಒಂದು ಸ್ಥಾನ ಲಭಿಸಿದೆ ಅಂತ ಹೇಳಿದರೆ ಅದು ಈ ದೇಶದಲ್ಲಿ ಆಗಿ ಹೋದಂತಹ ಗುರುಗಳ ಒಂದು ಕಾರಣಕ್ಕೋಸ್ಕರ ಮತ್ತು ಗುರುಗಳು ನಿರ್ಮಾಣ ಮಾಡಿದಂತಹ ಒಂದು ಪರಂಪರೆಯ ಕಾರಣಕ್ಕೋಸ್ಕರ. ಇವತ್ತು ಭಾರತವನ್ನು ಜಗದ್ಗುರು ಅಂತ ಕರೀತಾರೆ. ಭಾರತವನ್ನು ಒಂದು ಭೂಭಾಗ ಅಂತ ನಾವು ತಗೊಂಡ್ರೆ ಅದು ಜಗದ್ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿದ್ದ ಹಾಗೆ ನದಿಗಳು, ನಮ್ಮಲ್ಲಿದ್ದ ಹಾಗೆ ಪರ್ವತಗಳು, ನಮ್ಮಲ್ಲಿದ್ದ ಹಾಗೆ ಸಮುದ್ರ, ನಮ್ಮಲ್ಲಿದ್ದ ಹಾಗೆ ಮರುಭೂಮಿ, ನಮ್ಮಲ್ಲಿದ್ದ ಹಾಗೆ ಅರಣ್ಯ ಎಲ್ಲ ದೇಶಗಳಲ್ಲಿ ಕೂಡ ಇದೆ. ಆದರೆ ಭಾರತವನ್ನು ಜಗದ್ಗುರು ಅಂತ ಕರೀತಾರೆ, ಭಾರತವನ್ನು ದೇವಭೂಮಿ ಅಂತ ಕರೀತಾರೆ. ಅದು ಯಾಕೆ ಅಂತ ಹೇಳಿದರೆ ಈ ದೇಶದಲ್ಲಿ ಆಗಿ ಹೋದಂತಹ ಋಷಿ ಮುನಿಗಳ ಕಾರಣಕ್ಕೆ, ಈ ದೇಶದಲ್ಲಿ ಆಗಿ ಹೋದಂತಹ ಗುರುಗಳ ಕಾರಣಕ್ಕೋಸ್ಕರ. ಅದು ವ್ಯಾಸ ಮಹರ್ಷಿಯಿಂದ ಹಿಡಿದು ವಸಿಷ್ಠರಿರ್ಬೋದು, ವಿಶ್ವಾಮಿತ್ರರಿರ್ಬೋದು, ಅಥವಾ ಮೊನ್ನೆ ಆಗಿ ಹೋದಂತಹ ಅಬ್ದುಲ್ ಕಲಾಂ ಅವರೆಗೆ ಒಂದು ಬಹಳ ದೊಡ್ಡ ಶ್ರೇಷ್ಠವಾದಂತಹ ಗುರು ಪರಂಪರೆ ನಮ್ಮ ದೇಶದಲ್ಲಿ ಆಗಿ ಹೋಗಿದೆ. ದಾಸರು ಕೂಡ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂಥೇಳಿ. ಹಾಗಾಗಿ ಈ ಗುರು ಸ್ಥಾನಕ್ಕೆ ಬಹಳಷ್ಟು ಮಹತ್ವ ಇದೆ. ನಮ್ಮ ಪರಂಪರೆಯಲ್ಲಿ, ನಮ್ಮ ಸಂಸ್ಕೃತಿನಲ್ಲಿ ಗುರುಗಳಿಗೆ ಒಂದು ಶ್ರೇಷ್ಠವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅಂತ ಹೇಳ್ತೀವಿ ನಾವು. ಅದು ಕೇವಲ ಬಾಯಿ ಮಾತಿನಲ್ಲಿ ನಮ್ಮ ದೇಶದಲ್ಲಿ ಉಳಿದಿಲ್ಲ, ಅದು ನಿಜವಾದ ಅರ್ಥದಲ್ಲಿ ಅದು ಪಾಲಿಸಿಕೊಂಡು ನಾವು ಬಂದಿದ್ದೇವೆ. ಹಾಗಾಗಿ ರಾಜೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳಿರ್ಬೋದು ಅಥವಾ ಒಟ್ಟು ನಮ್ಮ ಪರಿವಾರದ ಎಲ್ಲ ಸದಸ್ಯರಿರ್ಬೋದು, ನಮ್ಮ ವ್ಯವಸ್ಥೆ ಒಳಗಡೆ ಗುರುವಿಗೆ ಅದೇ ಸ್ಥಾನವನ್ನು ಕೊಡಬೇಕನ್ನುವಂತಹ ಒಂದು ಕನಸು ಮತ್ತೊಂದು ವಿಚಾರ ನಮ್ಮದು. ರಾಜೇಶ್ವರಿ ವಿದ್ಯಾಸಂಸ್ಥೆ ಇವತ್ತು ಪ್ರಾರಂಭ ಆಗಿರುವಂಥದ್ದು ಒಂದು ವಾಣಿಜ್ಯಾತ್ಮಕ ಉದ್ದೇಶದಿಂದ ಅಲ್ಲ, ಒಂದು ಬಹಳ ಸ್ಪಷ್ಟವಾದಂತಹ ಒಂದು ವಿಚಾರವನ್ನು ಇಟ್ಕೊಂಡು ಮುಂದಕ್ಕೆ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಯುವ ಪೀಳಿಗೆಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡಬೇಕು, ತನ್ಮೂಲಕ ಒಂದು ಗಟ್ಟಿ ರಾಷ್ಟ್ರವನ್ನು ಕಟ್ಟಬೇಕನ್ನುವಂತಹ ಕಾರಣಕ್ಕೋಸ್ಕರ ಇವತ್ತು ರಾಜೇಶ್ವರಿ ವಿದ್ಯಾಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು, ಅದು ಗುರುಪೂರ್ಣಿಮೆ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು, ಮೊನ್ನೆ ನಾವು ಕೆಸರಿನಲ್ಲಿ ಒಂದು ದಿವಸ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅಥವಾ ಮುಂದಕ್ಕೆ ನಡೆಸುವಂತಹ ಅನೇಕ ಕಾರ್ಯಕ್ರಮಗಳಿರ್ಬೋದು ಅಥವಾ ನಿರಂತರವಾಗಿ ಮಾಡುವಂತಹ ಸಾಂಸ್ಕೃತಿಕವಾದಂತಹ ಅಥವಾ ಸಾಹಿತ್ಯಿಕವಾದಂತಹ ಚಟುವಟಿಕೆಗಳಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಸಮಾಜವನ್ನು ಕಟ್ಟುವಂತಹ, ಯುವ ಪೀಳಿಗೆಯನ್ನು ಕಟ್ಟುವಂತಹ ಒಂದು ಕಾರ್ಯದ ಭಾಗವಾಗಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಹಾಗಾಗಿ ಸ್ನೇಹಿತರೆ, ನಮ್ಮ ಇವತ್ತಿನ ಈ ಗುರುಪೂರ್ಣಿಮೆ, ನಾನು ಶಿಕ್ಷಕರಿಗೆ ಅತ್ಯಂತ ಗೌರವವನ್ನು ಪ್ರಾರಂಭದಿಂದ ಕೊಡುವಂತಹ ವ್ಯಕ್ತಿ. ನಾನು ಅನೇಕ ತಪ್ಪುಗಳನ್ನು, ಅನೇಕ ಸಣ್ಣ ಮಿಸ್ಟೇಕ್ಸ್ ಎಲ್ಲ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಮಾಡಿರ್ಬೋದು. ಆದರೆ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ನಾನು ಒಂದು ಗುರುವಿಗೆ ಕೂಡ ಅವಿಧೇಯನಾಗಿ ನಡೆದಿಲ್ಲ. ಬಹುಶಃ ಇವತ್ತು ಭಗವಂತ ನನಗೇನಾದರೂ ಒಂದು ಸ್ವಲ್ಪ ಶಕ್ತಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅದೂ ಒಂದು ಅದರ ಹಿಂದೆ ಇರುವಂತಹ ಕಾರಣ ಅಂತ ಹೇಳಿ ನಾನು ಬಲವಾಗಿ ನಂಬಿದ್ದೇನೆ. ನಾನು ಈ ಮಾತನ್ನು ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇದ್ದೇನೆ. ಎಲ್ಲಿ ತನಕ ನಾವು ಗುರುಗಳಿಗೆ ಗೌರವ ಕೊಡೋದನ್ನು ಕಲಿಯೋದಲ್ಲೋ ಅಲ್ಲಿ ತನಕ ನಾವು ಒಂದು ಜೀವನದಲ್ಲಿ ಸಾಧಕರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಗಳಾಗಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಗುರುವಿನ ಬಗ್ಗೆ, ನಮಗೆ ವಿದ್ಯೆಯನ್ನು ಕಲಿಸಿಕೊಡುವಂತಹ ಶಿಕ್ಷಕನ ಬಗ್ಗೆ, ನಮಗೆ ಜನ್ಮವನ್ನು ಕೊಟ್ಟಂತಹ, ನಮ್ಮ ಬದುಕನ್ನು ಕಟ್ಟಿಕೊಟ್ಟಂತಹ ತಂದೆ ತಾಯಂದಿರ ಬಗ್ಗೆ, ನಮಗೆ ಇಷ್ಟು ಒಳ್ಳೆಯ ಗಾಳಿ ಬೆಳಕು ಎಲ್ಲ ಶಕ್ತಿಯನ್ನು ಕೊಟ್ಟಂತಹ ಪ್ರಕೃತಿ ಬಗ್ಗೆ, ಒಟ್ಟಾರೆ ನಮ್ಮ ಬದುಕನ್ನು ಬೆಳೆಸುವಂತಹ ಸಮಾಜದ ಬಗ್ಗೆ ನಮ್ಮಲ್ಲಿ ಗೌರವ ಇಲ್ಲ ಅಂತ ಹೇಳಿದರೆ ನಮ್ಮ ಬದುಕು ಖಂಡಿತ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳೇ, ಈ ಮಾತನ್ನು ತಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಬೇಕು. ಅನೇಕ ಬಾರಿ ನಾವು ಲಘುವಾಗಿ ನಮ್ಮ ವಿಚಾರಗಳನ್ನು ನಾವು ಪರಿಗಣಿಸ್ತೇವೆ.
ಈಗ ನೀವೆಲ್ಲರೂ ಕೂಡ ಬಹುಶಃ ಇವತ್ತು ಇಲ್ಲಿ 5th ಸ್ಟ್ಯಾಂಡರ್ಡ್ ಮೇಲ್ಪಟ್ಟಂತಹ ಮಕ್ಕಳು ಮಾತ್ರ ನಾವು ಇಲ್ಲಿ ಇದ್ದೇವೆ ಅಂತ ನಾನು ಭಾವಿಸಿದ್ದೇನೆ. PUC ತನಕದ ಬೇರೆ ಬೇರೆ ವಿದ್ಯಾರ್ಥಿಗಳು ನೀವಿದ್ದೀರಿ. ಈ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ನೆಪ ಮಾತ್ರದ ಕಾರ್ಯಕ್ರಮ ಆಗಬಾರದು. ರಾಜೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ ನಾನು ಯಾವುದೇ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡುವಾಗ ನಾನೆಲ್ಲ ಆ ಕಾರ್ಯಕ್ರಮದ ಆಯೋಜಕರಲ್ಲಿ, ಆ ಕಾರ್ಯಕ್ರಮಕ್ಕೋಸ್ಕರ ಕೆಲಸ ಮಾಡುವಂತಹ ಎಲ್ಲ ಬಂಧುಗಳಲ್ಲಿ ನಾನು ಏನು ವಿನಂತಿ ಮಾಡೋದು ಅಂತ ಹೇಳಿದ್ರೆ, ಆ ಕಾರ್ಯಕ್ರಮದ ಮುಖಾಂತರ ನಮ್ಮ ಕಾರ್ಯ ಸಾಧನೆ ಆಗಬೇಕು. ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸುವಂತಹ ಏನು ನಮ್ಮದೇನು ಕಾರ್ಯ ಏನಿದೆ, ವಿದ್ಯಾರ್ಥಿಗಳ ವ್ಯಕ್ತಿತ್ವ ನಿರ್ಮಾಣದ ಮುಖಾಂತರ ಈ ರಾಷ್ಟ್ರ ನಿರ್ಮಾಣವನ್ನು ಮಾಡುವಂತಹ ಕೆಲಸಕ್ಕೆ, ಕಾರ್ಯಕ್ಕೆ ನಾವು ಹೊರಟಿರುವಂಥವ್ರು. ಆ ಕಾರ್ಯಕ್ಕೆ ಪೂರಕವಾಗಿ ನಮ್ಮ ಕಾರ್ಯಕ್ರಮಗಳಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ನಡೆಯುವಂತಹ ಈ ಗುರುಪೂರ್ಣಿಮೆ ಇರ್ಬೋದು, ಅಥವಾ ಕಾರ್ಗಿಲ್ ವಿಜಯ ದಿವಸ ಅಂತ ನಾವೇನು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ, ಈ ದೇಶಕ್ಕೋಸ್ಕರ ಹೋರಾಡಿ ಈ ದೇಶದ ಘನತೆಯನ್ನು, ಗೌರವವನ್ನು ಎತ್ತಿ ಹಿಡಿದಂತಹ ಸೈನಿಕರಿಗೆ ಗೌರವವನ್ನು ಕೊಡುವಂತಹ ಕಾರ್ಯಕ್ರಮ ಕಾರ್ಗಿಲ್ ವಿಜಯ ದಿವಸ ಅಂತೇಳಿ. ಸಾಂಕೇತಿಕವಾಗಿ ಅದಕ್ಕೆ ಕಾರ್ಗಿಲ್ ವಿಜಯ ದಿವಸ ಅಂತ ಹೇಳ್ತೀವಿ. ಇದರ ಹಿಂದಿರುವಂತಹ ಬಹಳ ದೊಡ್ಡ ಆಶಯ ಅಂತ ಹೇಳಿದರೆ, ಈ ದೇಶಕ್ಕೋಸ್ಕರ ನಿರಂತರವಾಗಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಹೋರಾಟ ಮಾಡಿದಂತಹ ಸೈನಿಕರೇನಿದ್ದಾರೆ, ಇಡೀ ಸೈನಿಕರ ಪರಂಪರೆಗೆ ಒಂದು ಗೌರವವನ್ನು ಕೊಡುವಂತಹ ಕಾರ್ಯಕ್ರಮ. ಈ ಗುರುಪೂರ್ಣಿಮೆ ಮತ್ತು ಈ ಸೈನಿಕರ ನಮನ, ಕಾರ್ಗಿಲ್ ವಿಜಯ ದಿವಸ, ಈ ಎರಡೂ ಕಾರ್ಯಕ್ರಮವನ್ನು ಭಗವಂತನ ಅನುಗ್ರಹದಿಂದ ಇವತ್ತು ಜೊತೆಗೆ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ವಿದ್ಯಾರ್ಥಿ ಮಿತ್ರರಲ್ಲಿ ನಾನು ವಿನಂತಿ ಮಾಡುವಂಥದ್ದು, ಈ ಕಾರ್ಯಕ್ರಮ ನಮ್ಮಲ್ಲಿ ಗುರುಗಳ ಬಗೆಗಿನ ಗೌರವವನ್ನು ಹೆಚ್ಚು ಮಾಡಬೇಕು. ತನ್ಮೂಲಕ ನಮಗೆ ವಿದ್ಯೆ ಸಿದ್ಧಿ ಆಗಬೇಕು, ನಮ್ಮ ವ್ಯಕ್ತಿತ್ವ ಅರಳಬೇಕು, ನಮ್ಮ ಮನಸ್ಸು ವಿಶಾಲ ಆಗಬೇಕು, ನಮ್ಮ ಬುದ್ಧಿ ಶ್ರೇಷ್ಠ ಮಟ್ಟಕ್ಕೆ ಹೋಗಬೇಕು. ಆ ನಿಟ್ಟಿನಲ್ಲಿ ನಮ್ಮಲ್ಲಿರುವಂಥ ಎಲ್ಲ ಗುರುಗಳು ನಮಗೆ ಆಶೀರ್ವಚನವನ್ನು ಮಾಡಬೇಕು. ತನ್ಮೂಲಕ ಗುರುಪೂರ್ಣಿಮೆಯ ದಿವಸ ಗುರುಗಳು ಕೂಡ ತಮ್ಮ ಜವಾಬ್ದಾರಿಯನ್ನು ಕೂಡ ನೆನಪಿಸ್ಕೊಳ್ಬೇಕು. ನಾವು ಒಂದು ಸಾಮಾನ್ಯ ಒಂದು ಶಿಕ್ಷಕರಲ್ಲ, ಈ ದೇಶವನ್ನು, ಸಮಾಜವನ್ನು, ಈ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಟ್ಟುವಂತಹ ಬಹಳ ಮಹತ್ತರವಾದಂತಹ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತಿದ್ದೇವೆ. ಕೇವಲ ರಾಜೇಶ್ವರಿ ಶಿಕ್ಷಣ ಪ್ರತಿಷ್ಠಾನ ಕೊಡುವಂತಹ ಕಿಂಚಿತ್ ಸಂಬಳಕ್ಕೋಸ್ಕರ ನಾವು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ಬದಲಾಗಿ ದೇಶ ನಿರ್ಮಾಣದ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನುವಂತಹ ಭಾವನೆಯೊಂದಿಗೆ, ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪುಗೊಳಿಸ್ತಾ ಇದ್ದೇವೆ ಅನ್ನುವಂತಹ ಭಾವನೆಯೊಂದಿಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಅನ್ನುವಂತಹ ಒಂದು ವಿಚಾರ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನೆನಪಾಗಬೇಕು. ಆ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮಗೆ ಅತಿಥಿ ಯಾರಾಗಬೇಕು ಅಂತ ಯೋಚನೆ ಮಾಡಿದಾಗ ಅನೇಕ ಹೆಸರುಗಳು ಬಂತು. ಇವತ್ತು ಸಮಾಜದಲ್ಲಿ ವಾಗ್ಮಿಗಳು ಅನೇಕ ಜನ ಇದ್ದಾರೆ. ಆದರೆ ಇವತ್ತು ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಬರುವಂಥ ವ್ಯಕ್ತಿ ಓರ್ವ ಗುರುಗಳು ಕೂಡ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಯೋಚನೆ ಮಾಡಿದಾಗ ನಮ್ಮ ಕಣ್ಮುಂದೆ ಬಂದಂಥ ಹೆಸರು ಯಾರು ಅಂತ ಹೇಳಿದ್ರೆ ಸನ್ಮಾನ್ಯ ಪವನ್ ಕಿರಣ್ ಕೆರೆಯವರು. ನಾನು ಕೆಲಸ ಮಾಡಿದಂತಹ ಸಂಸ್ಥೆಯಲ್ಲಿ ಸುಮಾರು ಒಂದು 5-6 ವರ್ಷ ಕೆಲಸ ಮಾಡಿದಂಥವ್ರು. ಒಬ್ಬ ಶ್ರೇಷ್ಠವಾದಂತಹ ಯಕ್ಷಗಾನ ಕಲಾವಿದರು. ಬಹುಶಃ ಯಕ್ಷಗಾನದ ಅಭಿಮಾನಿಗಳು ಅವರನ್ನು ನೋಡಿರಬಹುದು. ತಾಳಮದ್ದಳೆಗಳಲ್ಲಿ, ಯಕ್ಷಗಾನದಲ್ಲಿ ಬಹಳ ಶ್ರೇಷ್ಠವಾದಂಥ ಒಬ್ಬ ಅರ್ಥಗಾರಿಕೆಯನ್ನು ಮಾಡುವಂಥ ಒಬ್ಬ ವ್ಯಕ್ತಿ ಪವನ್ ಕಿರಣ್ ಕೆರೆಯವರು. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಮಧ್ಯೆ ಇರುವಂಥದ್ದು ಇದು ನಿಜವಾಗಿಯೂ ಕೂಡ ನಮ್ಮ ಒಂದು ಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಅವರಿಗೆ ನಾನು ರಾಜೇಶ್ವರಿ ಶಿಕ್ಷಣ ಪ್ರತಿಷ್ಠಾನದ ಪರವಾಗಿ ತುಂಬ ಆಭಾರಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಸರ್. ಮುಂದಿನ ದಿನಗಳಲ್ಲಿ ನಿಮ್ಮ ನಿರಂತರವಾದಂಥ ಮಾರ್ಗದರ್ಶನ ನಮಗೆ ಬೇಕು ಅಂತ ಹೇಳಿ ತಮ್ಮ ಹತ್ರ ಕೇಳ್ಕೊಳ್ತೇನೆ. ನಮ್ಮ ಇನ್ನೋರ್ವ ಅತಿಥಿಯಾಗಿರುವಂತಹ ಶ್ರೀಯುತ ಸೂರಜ್ ಅವರು ಬಂದಿದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ಬರಬೇಕು ಅಂಥೇಳಿ ವಿನಂತಿ ಮಾಡ್ತೇನೆ. ಅದೇ ರೀತಿ ಇನ್ನೊಂದು ಅತಿಥಿ ಆಗಬೇಕು ಯಾರು ಅಂತ ಯೋಚನೆ ಮಾಡಿದಾಗ ಅನೇಕ ಹೆಸರುಗಳು ಬಂತು. ಸೊ ಆಮೇಲೆ ನಮಗೆ ಸಿಕ್ಕಿರುವಂಥವ್ರು ಯಾರು ಅಂತ ಹೇಳಿದ್ರೆ ಶ್ರೀಯುತ ಸೂರಜ್ ಅಂತ ಹೇಳಿ, ಇವರು ಮಂಗಳೂರಿನವರು. ಬಾಲ್ಯದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸದಸ್ಯನಾಗಿ, ಒಬ್ಬ ಸ್ವಯಂ ಸೇವಕನಾಗಿ ಒಂದು ಶಿಸ್ತಿನ ಬದುಕನ್ನು ಕಟ್ಟಿಕೊಟ್ಟಂಥವರು. ವಿಭಾಗದ ಪ್ರಚಾರ ಪ್ರಮುಖರಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಬಹಳ ದೊಡ್ಡ ಸೋಲಾರ್ ಬಿಸ್ನೆಸ್ಸನ್ನು ಮಾಡಿಕೊಂಡು ಕರ್ನಾಟಕದಾದ್ಯಂತ, ಕರ್ನಾಟಕ ಮಾತ್ರ ಅಲ್ಲದೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮ ಬಿಸ್ನೆಸ್ಸನ್ನು, ತಮ್ಮ ಉದ್ಯಮವನ್ನು ವಿಸ್ತರಿಸಿಕೊಂಡು ಒಬ್ಬ ಪ್ರಭಾವಿ ಉದ್ಯಮಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಒಬ್ಬ ನಿಷ್ಕಲ್ಮಶ ಸಾಮಾಜಿಕ ಕಾರ್ಯಕರ್ತರಾಗಿ ಕೂಡ ನಮ್ಮ ನಡುವೆ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ನಾನು ಅವರಿಗೆ ಕೇಳ್ಕೊಂಡದ್ದು, ನನ್ನ ಮೇಲಿರುವಂತಹ ಪ್ರೀತಿಗೆ ಓಗೊಟ್ಟು ಇವತ್ತು ಅವರೆಲ್ಲ ಕೆಲಸ ಕಾರ್ಯದ ಒತ್ತಡದ ನಡುವೆ ಇವತ್ತು ಬಂದಿದ್ದಾರೆ. ಅವರಿಗೆ ಕೂಡ ನಾವು ತುಂಬ ಚಿರಋಣಿಯಾಗಿದ್ದೇವೆ ಅಂತ ನಾನು ಹೇಳ್ತೇನೆ. ಅದೇ ರೀತಿ ಅನೇಕ ಜನ ಸಾಣೂರಿನ ಗಣ್ಯರು, ನಮ್ಮ ಕುಟುಂಬದ ಹಿರಿಯರು, ಸನ್ಮಾನ್ಯ ಶ್ರೀಮತಿ ಮಾಲಿನಿ ರೈ ಅವರು ನಮ್ಮ ಜೊತೆ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯ ನೇತಾರರು. ಅವರು ಆ್ಯಕ್ಚುಲಿ ನಮಗೆ ಒಂದು MLA ಆಗಿ MLC ಆಗಿ ಅವ್ರು ಸಿಗಬೇಕಿತ್ತು.
ಗ್ರಾಮ ಪಂಚಾಯತ್ನ ಸದಸ್ಯರಾಗಿ, ಓರ್ವ ಸಾಮಾಜಿಕ ಕಾರ್ಯಕರ್ತೆಯಾಗಿ ಈ ವಯಸ್ಸಿನಲ್ಲೂ ಕೂಡ ತನ್ನ ಕಾರನ್ನು ಡ್ರೈವ್ ಮಾಡಿಕೊಂಡು ಊರಿನ ಎಲ್ಲ ಜನರ ಸೇವೆಯನ್ನು ಮಾಡ್ತಾ ಇರುವಂಥ ಒಬ್ಬ ಶ್ರೇಷ್ಠ ಮಹಿಳೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಅದೇ ರೀತಿ ನಮ್ಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಯುವರಾಜ್ ಜೈನ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ ಅನೇಕ ಜನ ಹಿರಿಯರು, ನಮ್ಮ ಯುವಕ ಮಂಡಲದ ಅಧ್ಯಕ್ಷರು, ನಮ್ಮ ಪೋಷಕರು, ನಮ್ಮ ಶಂಕರ್ ಶೆಟ್ಟರು, ಮೋಹನ್ ಅವರು, ಅನೇಕ ಜನ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದೀರಿ. ಒಟ್ಟಾರೆ ಈ ಕಾರ್ಯಕ್ರಮ ಮುಂದಿನ ದಿನಗಳಿಗೆ ಒಂದು ದೃಷ್ಟಿಯಾಗಬೇಕು, ಒಂದು ಮಾರ್ಗದರ್ಶಕ ಕಾರ್ಯಕ್ರಮ ಆಗಬೇಕು ಅಂತ ಅಪೇಕ್ಷೆ ಪಡ್ತಾ ವಿದ್ಯಾರ್ಥಿಗಳಲ್ಲಿ ಅತ್ಯಂತ ಪ್ರೀತಿಯಿಂದ ನಿವೇದನೆಯನ್ನು ಮತ್ತು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಮಂಗನಿಂದ ಮಾನವ ಅನ್ನುವಂಥ ಸಿದ್ಧಾಂತವನ್ನು ನಿಜವಾಗಿ ತೋರಿಸಿಕೊಡುವವರು. ಆದರೆ ಇವತ್ತು ಮಂಗನಿಂದ ಮಾನವ ಅನ್ನುವಂಥದ್ದು ಅದು ಸುಳ್ಳಾಗಬೇಕು. ಯಾರೂ ಕೂಡ ನಾವು ಮಂಗನಿಂದ ಮಾನವರಲ್ಲ, ನಾವು ನಿಜವಾದ ಮಾನವರು ಅಂತ ತೋರಿಸ್ಕೊಳ್ಬೇಕು. 1 ಗಂಟೆ ಈ ಕಾರ್ಯಕ್ರಮ ನಡೆಯುತ್ತೆ. ಮೊನ್ನೆ ಒಂದು ಕಾರ್ಯಕ್ರಮ ಆದಾಗ ಪೂರ್ತಿ ಕಾರ್ಯಕ್ರಮ ನೀವು ಅತ್ಯಂತ ಶಿಸ್ತಿಂದ ಕೂತಿದ್ರಿ. ಅಕ್ಕಪಕ್ಕದವರ ಮಾತನಾಡದೆ, ಚೇಷ್ಟೆಗಳನ್ನು ಮಾಡದೆ, ತರಲೆಗಳನ್ನು ಮಾಡದೆ ತುಂಬ ಶಿಸ್ತಿಂದ ಕೂತ್ಕೊಂಡಿದ್ದರೆ ನನಗೆ ಅತ್ಯಂತ ಸಂತೋಷ ಆಗಿತ್ತು. ಅದೇ ರೀತಿ ಇವತ್ತು ಕೂಡ ಶಿಸ್ತಿನಿಂದ ಕೂತು ನಮಗೆ ಶಿಕ್ಷಣವನ್ನು ಕೊಡುವಂತಹ, ನಮಗೆ ವಿದ್ಯೆಯನ್ನು ಕೊಡುವಂತಹ ಗುರುಗಳಿಗೆ ಗೌರವವನ್ನು ಕೊಡಬೇಕು. ಇಬ್ಬರು ಒಳ್ಳೆಯ ಮಾತುಗಾರರು ನಮ್ಮ ಜೊತೆ ಇದ್ದಾರೆ. ಅವರ ಮಾತುಗಳಿಗೆ ನಾವೆಲ್ಲರೂ ಕಿವಿಯಾಗಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ವಂದಿಸಿಕೊಂಡು ಶುಭವಾಗಲಿ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಸೂರಜ್ ಸರ್ ಇವರು ಜೊತೆಯಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಇದೀಗ ಗುರುಪೂರ್ಣಿಮಾ ಹಾಗೂ ಕಾರ್ಗಿಲ್ ವಿಜಯ್ ದಿನಾಚರಣೆಯ ಅಂಗವಾಗಿ ವೇದವ್ಯಾಸರು ಹಾಗೂ ಹುತಾತ್ಮ ಯೋಧರನ್ನು ಸಂಕೇತಿಸುವ ಭಾವಚಿತ್ರವನ್ನು ಇರಿಸಿದ್ದೇವೆ. ದಯಮಾಡಿ ಎಲ್ಲ ಗಣ್ಯರು ಆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಯುಕ್ತವಾಗಿ ಚಾಲನೆಯನ್ನು ಕೊಡಬೇಕಾಗಿ ವಿನ್ನವಿಸ್ತೇನೆ. ವಂದನೆಗಳು. ಗುರವೋ ಬಹೋವ ಸಂತಿ ಶಿಷ್ಯ ವಿತ್ತಾಪಹಾರಕ, ಗುರವೋ ವಿರಲ ಸಂತಿ ಶಿಷ್ಯ ಚಿತ್ತಾಪಹಾರಕ. ಅಂದರೆ ಶಿಷ್ಯರ ವಿತ್ತವನ್ನು ಅಪಹರಿಸುವ ಗುರುಗಳ ಸಂಖ್ಯೆ ದೊಡ್ಡದು, ಚಿತ್ತವನ್ನು ಅಪಹರಿಸುವ ಗುರುಗಳ ಸಂಖ್ಯೆ ಜಗತ್ತಿನಲ್ಲಿ ಸಿಗುವುದು ಬಹಳ ವಿರಳ ಎಂಬುದಾಗಿ. ಇದೀಗ ತಮ್ಮ ಮಾತಿನಿಂದ ಗುರುವಂದನಾ ದಿನದ ವಿಶೇಷತೆಯನ್ನು ತಿಳಿಸಿಕೊಡಲಿದ್ದಾರೆ ಶ್ರೀಯುತ ಪ್ರೊಫೆಸರ್ ಪವನ್ ಕಿರಣಕೆರೆಯವರು. ಅದಕ್ಕೂ ಮುಂಚಿತವಾಗಿ ಅವರ ಪರಿಚಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಂಭ್ರಮಿಸ್ತೇನೆ. ಡಾಕ್ಟರ್ ಪವನ್ ಕಿರಣಕೆರೆ ಇವರು ಸಮಕಾಲೀನ ಯಕ್ಷಗಾನ ಕಲಾರಸಿಕರಿಗೆ ಚಿರಪರಿಚಿತವಾದ ಹೆಸರು. ಮಾತಿನ ಲೋಕದ ಮಹಾಕಾವ್ಯವೆಂದು ಪರಿಗಣಿತವಾದ ಯಕ್ಷಗಾನ ತಾಳಮದ್ದಳೆಯ ಕ್ಷೇತ್ರದ ಅಗ್ರಪಂಕ್ತಿಯ ಕಲಾವಿದರ ಸಾಲಿನಲ್ಲಿ ಕಂಗೊಳಿಸುವ ಕಿರಣಕೆರೆ ಅವರು ಛಂದೋಬದ್ಧವಾದ ಯಕ್ಷಗಾನ ಪ್ರಸಂಗಗಳನ್ನು ರಚಿಸಿದ ಮಹಾನ್ ಕವಿ. ತನ್ನ ಆಕರ್ಷಕವಾದ ಮಾತುಗಾರಿಕೆಯ ಶೈಲಿಯಿಂದ ಉಪನ್ಯಾಸ, ಪ್ರವಚನ, ದಿಕ್ಸೂಚಿ ಭಾಷಣಗಳನ್ನು ಮಾಡುತ್ತಾ ರಾಜ್ಯ ಮತ್ತು ಅಂತಾರಾಜ್ಯದ ಪ್ರೇಕ್ಷಕ ಸಮುದಾಯವನ್ನು ತನ್ನ ಕಡೆಗೆ ಸೆಳೆದುಕೊಂಡ ಪ್ರತಿಭಾನ್ವಿತರಿವರು. ಇಷ್ಟು ಮಾತ್ರವಲ್ಲದೆ ನಾಡಿನ ಅನೇಕ ಹೆಸರಾಂತ ಪತ್ರಿಕೆಗಳಲ್ಲಿ ಇವರ ಲೇಖನಗಳು ಪ್ರಕಟವಾಗಿರುವುದರಿಂದ ಶ್ರೇಷ್ಠ ಲೇಖಕರ ಸಾಲಿನಲ್ಲಿಯೂ ಶ್ರೀಯುತರನ್ನು ಗುರುತಿಸಬಹುದು. ಮಲೆಯ ನಾಡೆನಗೆ ತಾಯಿ ಮನೆ, ಕಾಡು ದೇವರ ಬೀಡು, ಗಿರಿಯ ಮುಡಿ ಶಿವನ ಗುಡಿ, ಬನವೆಣ್ಣು ಮೊದಲಿನ ಮನದನ್ನೇ ಎಂದು ರಸ ಋಷಿ ಕುವೆಂಪು ಅವರಿಂದ ಹಾಡಿ ಹೊಗಳಿಸಿಕೊಂಡ ಕುಪ್ಪಳಿಯ ಹತ್ತಿರದ ಕಿರಣಕೆರೆಯಲ್ಲಿ ಹುಟ್ಟಿದ ಶ್ರೀ ಪವನರು ತನ್ನ ಮನೆತನದ ಹಿನ್ನೆಲೆಯಲ್ಲಿದ್ದ ಸಾಂಸ್ಕೃತಿಕ ಸತ್ವವನ್ನು ಮೈಗೂಡಿಸಿಕೊಂಡು ಬೆಳೆದು ಬಂದವರು. ಈ ಕಾರಣದಿಂದಲೇ ಯಕ್ಷಗಾನದ ಕಡೆ ಆಕರ್ಷಿತರಾದ ಅವರು ಯಕ್ಷಗಾನದ ಬಡಗುತಿಟ್ಟಿನ ದಿಗ್ಗಜ ಮೇಳ ಅನ್ನಿಸಿಕೊಂಡ ಪೆರಡೂರು ಮೇಳಕ್ಕೆ ಸತತ 15 ವರ್ಷಗಳಿಂದ ಶಂಕರಾಭರಣ, ಗಗನತಾರೆ, ಗೋಕುಲಾಷ್ಟಮಿ, ಅಹಂ ಬ್ರಹ್ಮಾಸ್ಮಿ, ಕೃಷ್ಣ ಕಾದಂಬಿನಿ, ಗಂಗೆ ತುಂಗೆ ಕಾವೇರಿ,
ಪರ್ಣಕುಟೀರದಂತಹ ಶತದಿನೋತ್ಸವ ಪ್ರದರ್ಶನಗಳನ್ನು ಕಂಡ ಸೂಪರ್ ಹಿಟ್ ಪ್ರಸಂಗದ ಸೃಷ್ಟಿಕರ್ತರು. ಈ ವರ್ಷ ಹಾಲಾಡಿ ಮೇಳದಲ್ಲಿ 135ಕ್ಕಿಂತಲೂ ಹೆಚ್ಚು ಪ್ರದರ್ಶನ ಕಂಡ ಹಂಸ ಪಲ್ಲಕ್ಕಿ ಎಂಬ ಕಾಲ್ಪನಿಕ ಪ್ರಸಂಗದ ದೃಷ್ಟಾರರಾದ ಇವರ ಕಲಾಕುಂಚದಿಂದ ತೆಂಕುತಿಟ್ಟಿನ ಪಾವಂಜಿ ಮೇಳ ಪ್ರದರ್ಶಿಸುತ್ತಿದ್ದ ಧರ್ಮಸಿಂಹಾಸನ, ಅಯೋಧ್ಯ ದೀಪ, ಭಾರತವರ್ಷಿಣಿ, ಪಾವನ ತುಳಸಿಯಂತಹ ಮೌಲಿಕ ಪೌರಾಣಿಕ ಪ್ರಸಂಗಗಳು ರಚನೆಗೊಂಡಿವೆ ಎಂಬುದನ್ನು ನಾವು ಮರೆಯುವಂತಿಲ್ಲ. ಹೀಗೆ ಸುಮಾರು 50 ಪ್ರಸಂಗಗಳನ್ನು ಬರೆದಿರುವ ಶ್ರೀಯುತರು ವಾಚಿಕ ರಂಗಭೂಮಿ ಎಂದು ಖ್ಯಾತವಾದ ಯಕ್ಷಗಾನ ತಾಳಮದ್ದಲೆ ಕ್ಷೇತ್ರದ ಭರವಸೆಯ ಅರ್ಥಧಾರಿ. ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ, ಮೇಲುಕೋಟೆ ಉಮಾಕಾಂತ ಭಟ್, ಸೊಣ್ಣಂಬಳ ವಿಶ್ವೇಶ್ವರ ಭಟ್, ಉಜಿರೆ ಅಶೋಕ್ ಭಟ್, ರಾಧಾಕೃಷ್ಣ ಕಲ್ಚಾರ್ನಂತಹ ಸಮಕಾಲೀನ ತಾಳಮದ್ದಲೆ ಅರ್ಥಧಾರಿಗಳ ಸಾಲಿನಲ್ಲಿ ವಿಜೃಂಭಿಸುವ ಹೆಸರಾದ ಕಿರಣ್ ಕೆರೆಯವರು ಕನ್ನಡದ ವಿಶಿಷ್ಟ ಕಲೆಯಾದ ಗಮಕ ಕಲೆಯ ಶ್ರೇಷ್ಠ ವ್ಯಾಖ್ಯಾನಕಾರರೂ ಹೌದು. ಪುರಾಣಗಳ ಸತ್ವವನ್ನು ವರ್ತಮಾನದ ವಿಷಯಗಳೊಂದಿಗೆ ಸಮೀಕರಿಸಿ ಹೊಸ ದೃಷ್ಟಿಯಿಂದ ನೋಡುವ ಇವರ ಪೌರಾಣಿಕ ಕಥನ ಕ್ರಮ ಸ್ಟಾರ್ ಸುವರ್ಣವಾಹಿನಿಯ ವೀಕ್ಷಕ ಸಮುದಾಯವನ್ನು ಸೆಳೆದಿರುವುದನ್ನು ಕೂಡ ನಾನಿಲ್ಲಿ ಉಲ್ಲೇಖಿಸಲು ಬಯಸುತ್ತೇನೆ. ಸ್ಟಾರ್ ಸುವರ್ಣವಾಹಿನಿಯ ಸುವರ್ಣ ಸಂಕಲ್ಪ ಕಾರ್ಯಕ್ರಮದಲ್ಲಿ ಇವರು ನಡೆಸಿಕೊಟ್ಟ ರಾಮಾಯಣ ಹಾಗೂ ಮಹಾಭಾರತದ ಪಾತ್ರ ಚಿಂತನೆಯ ಕ್ರಮ ಅಪಾರ ಜನಪ್ರಿಯತೆಯನ್ನು ಗಳಿಸಿರುವುದನ್ನು ಕೂಡ ನಾನಿಲ್ಲಿ ನೆನಪಿಸಲೇಬೇಕು. ಇಂತಹ ಡಾಕ್ಟರ್ ಪವನ್ ಕಿರಣ್ ಕೆರೆಯವರು ಮಂಗಳೂರು ವಿವಿಯಿಂದ BBM, ಮೈಸೂರು ವಿವಿಯಿಂದ ಮಾನವ ಸಂಪನ್ಮೂಲ ವಿಭಾಗದಲ್ಲಿ MBA, ರಾಜಸ್ಥಾನ ಪೆಸಿಫಿಕ್ ವಿವಿಯಿಂದ PhD ಪದವಿಯನ್ನು ಪಡೆದುಕೊಂಡವರು. ಮೂಡಬಿದ್ರೆಯ ಆಳ್ವಾಸ್ ಮಹಾವಿದ್ಯಾಲಯದಲ್ಲಿ MCom ವಿಭಾಗದ ಮುಖ್ಯಸ್ಥರಾಗಿ ಸೇವಾನುಭವ ಹೊಂದಿರುವ ಇವರು ಪ್ರಸ್ತುತ ಉಡುಪಿಯ ಕಲ್ಮಾಡಿಯಲ್ಲಿ ಅಸೆಂಸಾ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇಂತಹ ಪಾಂಡಿತ್ಯ ಮತ್ತು ಪ್ರತಿಭೆಯ ಮೂರ್ತ ರೂಪವಾಗಿರುವ ಶ್ರೀ ಪವನ ಕಿರಣ ಕೆರೆಯವರು ನಮ್ಮ ಸಂಸ್ಥೆಯ ಗುರುವಂದನೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮೆಲ್ಲರ ಭಾಗ್ಯ ಎಂದು ಭಾವಿಸುತ್ತಾ ನುಡಿ ಪೀಠಕ್ಕೆ ಅವರನ್ನು ನಲ್ಮೆಯಿಂದ ಆಹ್ವಾನಿಸ್ತೇನೆ. ಶಾರದಾ ಗುರುಭ್ಯೋ ನಮಃ. ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷ ಜಂತು ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರಕರಣಾಯ ಸದಾ ಆರ್ದ್ರಚಿತ್ತ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯಮಾನ್ಯರೇ ಹಾಗೂ ಸೇರಿದಂತಹ ಸಹೃದಯಿ ಶಿಕ್ಷಕ ವೃಂದ ಮತ್ತು ಮಕ್ಕಳೇ ಹಾಗೂ ಸ್ಥಳೀಯ ಗಣ್ಯರೇ, ರಾಜೇಶ್ವರಿ ಶಿಕ್ಷಣ ಸಂಸ್ಥೆ ಒಂದು ವಿಶಿಷ್ಟವಾದ ಸ್ಥಾನವನ್ನು ಈ ಭಾಗದಲ್ಲಿ ಪಡೀತಾ ಇರುವುದಕ್ಕೆ ಒಂದು ಕಾರಣ ಪ್ರಾಯಶಃ ಈ ರೀತಿಯ ಕಾರ್ಯಕ್ರಮಗಳಿರಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಭಾವಿಸ್ತೇನೆ. ಯಾಕಂದರೆ ಅನೇಕ ವಿದ್ಯಾಸಂಸ್ಥೆಗಳು ಈ ಸುತ್ತಮುತ್ತ ತಲೆ ಎತ್ತಿ ನಿಂತಿದೆ, ತಲೆ ಎತ್ತುತ್ತಾ ಇದೆ, ನಿರಂತರ ಪ್ರೋಸೆಸ್. ಅದರ ಮಧ್ಯದಲ್ಲಿ ಗುರುವಂದನೆ, ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂತಹ ಸೈನಿಕರನ್ನು ಸ್ಮರಿಸುವಂತಹ ಒಂದು ಕಾರ್ಯಕ್ರಮವನ್ನು ಶಿಕ್ಷಣ ಸಂಸ್ಥೆಯಲ್ಲಿ ನಡೆಸಬೇಕು, ಮಕ್ಕಳಿಗೆ ಅದರ ಪ್ರಾಮುಖ್ಯತೆಯನ್ನು ತಿಳಿಸಬೇಕು ಅನ್ನೋ ಒಂದು ಇಚ್ಛಾಶಕ್ತಿ, ಒಂದು ಕಲ್ಪನೆಯೇ ಪ್ರಾಯಶಃ ರಾಷ್ಟ್ರ ನಿರ್ಮಾಣದ ಮೊದಲ ಮೆಟ್ಟಿಲು ಅಂತ ನಾನು ಭಾವಿಸ್ತೇನೆ. ಆ ನೆಲೆಯಿಂದ ರಾಜೇಶ್ವರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಲ್ಲ ಪಾಲುದಾರರು ಅಂತ ಹೇಳಿದರೆ ಲಾಭ ನಷ್ಟಗಳ ಪಾಲುದಾರರಲ್ಲ, ಕೊಡುಕೊಳ್ಳುವಿಕೆಯ ಪಾಲುದಾರರಲ್ಲ, ಇದರ ಶ್ರೇಯಸ್ಸಿನ ಎಲ್ಲ ಪಾಲುದಾರರಿಗೆ ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಗುರುವಂದನೆಯ ಪ್ರಾಮುಖ್ಯತೆ ಅಥವಾ ಗುರು ಸ್ವರೂಪದ ಕುರಿತಾಗಿ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದ್ದಾರೆ. ನನಗೆ ಸಮಯ ಎಷ್ಟು ಅಂತ ಹೇಳಲಿಲ್ಲ ನಿರೂಪಣೆ ಮಾಡಿದವರು. ಪ್ರಾಯಶಃ ಒಂದು ಅರ್ಧ ಗಂಟೆ ಇದ್ದೀತು ಅಂತ ಭಾವಿಸ್ತೇನೆ. ಸಮಯ ಆದಲ್ಲಿಗೆ ಎಚ್ಚರಿಸುವ ಎಲ್ಲ ಅಧಿಕಾರವನ್ನು ನಿಮಗೆ ಕೊಡ್ತಾ, ಹಾಗೆ ಒಂದು ಪ್ರಾರಂಭದಲ್ಲಿ ಅವರು ಚಂದ ಹೇಳಿದರು, ಮಂಗನಿಂದ ಮಾನವ ಅನ್ನೋದನ್ನು ನಾವು ತೋರಿಸುವುದು ಬೇಡ, ನಾವು ಮಾನವರು ಅಂತ ತೋರಿಸುವ ಅಂತ. ಈ ಕಾಲದ ಬಹುದೊಡ್ಡ ಸಮಸ್ಯೆಯೇ ಮನುಷ್ಯನಿಂದ ಮಂಗಾಗ್ತಾ ಇರುವುದು. ಅದರಿಂದ ಮಂಗನಿಂದ ಮಾನವ ಹೋಗಿ ಮತ್ತೆ ಮುಂದುವರಿತಾ ಮನುಷ್ಯರು ಮಂಗನಾಗ್ತಾ ಇರುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಆದ್ದರಿಂದ ನೀವು ಅಷ್ಟು ಮುಂದುವರಿಲಿಲ್ಲ ಅನ್ನೋದನ್ನು ತೋರಿಸಿದರೆ ಸಾಕು, ಮಂಗ ಆಗುವಷ್ಟು ಮುಂದುವರಿಲಿಲ್ಲ ಅಂತ ತೋರಿಸಿದರೆ ಸಾಕು ಅಂತ ಭಾವಿಸ್ತೇನೆ. ವ್ಯಾಸ ಜಯಂತಿ ಅಥವಾ ವ್ಯಾಸ ಸ್ಮರಣೆಯೇ ಪ್ರಧಾನವಾಗಿ ಗುರು ವಂದನೆಯ ಸತ್ವ ಅಥವಾ ಕೇಂದ್ರ ಸ್ಥಾನದಲ್ಲಿ ನಿಲ್ತದೆ. ನಾನೊಂದು ಮಕ್ಕಳೇ ಹೆಚ್ಚು ಸಂಖ್ಯೆಯಲ್ಲಿರುವುದರಿಂದ
ಶಿಕ್ಷಕರು ಮೈನಾರಿಟಿ ಆದ್ದರಿಂದ ಒಂದು ಸಣ್ಣ ಕಥೆಯನ್ನು ಹೇಳಿ ನನ್ನ ಮಾತನ್ನು ಪ್ರಾರಂಭ ಮಾಡ್ತೇನೆ. ಒಂದು ಸರಳವಾದ ಕತೆ, ನೀವು ಕೇಳಿರುವುದಕ್ಕೆ ಸಾಧ್ಯ ಇರ್ಬೋದು. ಒಂದು ಗಂಡ ಹೆಂಡತಿ, ಒಂದು ಸಂಸಾರದಲ್ಲಿ ಒಂದು ಗಂಡ ಹೆಂಡತಿ ಇರ್ತಾರೆ. ನಾವೆಲ್ಲ ಕಂಡ ಹಾಗೆ ಸ್ವಲ್ಪ ವಯಸ್ಸಾಗಿದೆ. ಗಂಡನಿಗೆ ಒಂದು 60, 65, 70 ಹತ್ರ ಬಂದಿದೆ. ಹೆಂಡತಿಗೆ ಒಂದು 60 ಆಸುಪಾಸಿನ ಒಂದು ಸಂಸಾರ. ಈ ಗಂಡನಿಗೆ ಒಂದು ಸಮಸ್ಯೆ ಪ್ರಾರಂಭ ಆಯಿತು. ತಾನು ಹೇಳಿದ ಮಾತು ಹೆಂಡತಿಗೆ ಕೇಳುವುದಿಲ್ಲ ಅಂತ, ಹೆಂಡತಿಗೆ ಕಿವಿ ಕೇಳಿಸ್ತಾ ಇಲ್ಲೋ ಅನ್ನೋ ಒಂದು ಅನುಮಾನ ಪ್ರಾರಂಭ ಆಯಿತು ಅವನಿಗೆ. ಮೊದಲು ಕರೆದ ತಕ್ಷಣ ರೆಸ್ಪಾನ್ಸ್ ಮಾಡ್ತಾ ಇದ್ದ ಹೆಂಡತಿ ಈಗ ಒಂದು 3-4 ಸತಿ ಕರೀಬೇಕು, 3-4 ಸತಿ ಹೇಳಬೇಕು, ವಯೋಸಹಜವಾಗಿ ಆಗುವಂಥದ್ದು. ಆದರೆ ಗಂಡನಿಗೆ ಹೆಂಡತಿಗೆ ಇದನ್ನು ಹೇಳಿದರೆ ಹೇಗೆ ಅವಳು ಸ್ವೀಕರಿಸ್ತಾಳೆ ಅನ್ನೋ ಬಗ್ಗೆ ಸಣ್ಣ ಒಂದು ಗೊಂದಲ. ಎಷ್ಟಂದರೂ ತನಗಿಂತ ಸಣ್ಣವಳು, ಕಿವಿ ಕೇಳ್ತಾ ಇಲ್ಲ ಅಂತ ಹೇಳುವಾಗ ಅವಳಿಗೆ ಬೇಸರ ಆದೀತು ಅಂತ. ಒಬ್ಬ ಫ್ಯಾಮಿಲಿ ಕನ್ಸಲ್ಟೆಂಟ್ ಡಾಕ್ಟರ್, ಇವರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಫ್ಯಾಮಿಲಿ ಕನ್ಸಲ್ಟೆಂಟ್, ಅವರ ಹತ್ರ ಹೋಗಿ ಹೇಳಿದರು, ನನ್ನ ಹೆಂಡತಿಗೆ ಕಿವಿ ಕೇಳಿಸ್ತಾ ಇಲ್ಲ ಅಂತ ನನಗನ್ನಿಸ್ತಾ ಉಂಟು, ಏನು ಮಾಡಬಹುದು, ಅವಳಿಗೆ ಏನು ಆಗದೇ ಇದ್ದ ಹಾಗೆ ಏನು ಮಾಡಬಹುದು ಅಂತ. ಆಗ ಅವರು ಹೇಳಿದರು, ನಾನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಆದರೆ ಅದಕ್ಕಿಂತ ಮೊದಲು ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಕಿವಿ ಕೇಳ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಬೇಕು. ಆದ್ದರಿಂದ ಒಂದು ಟೆಸ್ಟ್ ಹೇಳ್ತೇನೆ. ನಿಮ್ಮ ಮನೆಯಲ್ಲಿ ಅವರು ಅಡುಗೆ ಮನೆಯಲ್ಲಿರುವಾಗ ಅಂಗಳದಲ್ಲಿ ನಿತ್ತೊಮ್ಮೆ ಕರೀರಿ, ಕೇಳ್ತದಾ ನೋಡಿ. ಕೇಳದೇ ಇದ್ದರೆ ಹಾಲಿಗೆ ಬಂದು ಕರೀರಿ, ಕೇಳ್ತದಾ ನೋಡಿ. ಇಲ್ಲದಿದ್ದರೆ ಅಡುಗೆ ಮನೆ ಹತ್ತಿರ ಬಂದು ಕರೀರಿ, ಕೇಳ್ತದಾ ನೋಡಿ. ಇಲ್ಲಿದ್ರೆ ಅಡುಗೆ ಮನೆ ಒಳಗೆ ಹೋಗಿ ಕರೀರಿ. ಯಾವ ಪ್ರಮಾಣದಲ್ಲಿ ಅವರಿಗೆ ಕಿವಿ ಕೇಳೋದಿಲ್ಲ ಅನ್ನೋದರ ಮೇಲೆ ಮೆಷಿನ್ ಹಾಕಬೇಕೋ, ಸರ್ಜರಿ ಮಾಡಬೇಕೋ, ಅಥವಾ ಕಿವಿಯನ್ನು ಕ್ಲೀನ್ ಮಾಡಬೇಕೋ, ವ್ಯಾಕ್ಸ್ ತೆಗಿಬೇಕೋ, ಇದೆಲ್ಲವನ್ನು ಮತ್ತೆ ಯೋಚನೆ ಮಾಡುವ ಅಂತ ಹೇಳಿದರು. ನನಗೆ ಸಂತೋಷ ಆಯಿತು. ಮನೆಗೆ ಬಂದ. ಆ ದಿವಸ ರಾತ್ರಿವರೆಗೆ ಕಾದ. ಮುಸ್ಸಂಜೆ ಹೊತ್ತಿನಲ್ಲಿ ನಿಂತು ಅಂಗಳದಲ್ಲಿ ನಿಂತು ಕೇಳಿದ, ಇವತ್ತೇನು ಅಡುಗೆ ಮಾಡಿದ್ದಿ, ಊಟಕ್ಕೆ ಏನೀಗ ರಾತ್ರಿಗೆ ಅಂತ. ರೆಸ್ಪಾನ್ಸ್ ಬರಲಿಲ್ಲ. ಸ್ವಲ್ಪ ಹೆದರಿಕೆ ಆಯಿತು, ಇವಳಿಗೆ ತುಂಬ ದೂರದ್ದು ಕೇಳುವುದಿಲ್ಲ ಅಂತ. ಮನೆ ಒಳಗೆ ಬಂದ. ಹಾಲಲ್ಲಿ ನಿಂತು ಮತ್ತೆ ಅದೇ ಪ್ರಶ್ನೆ ಕೇಳಿದ, ರಾತ್ರಿ ಊಟಕ್ಕೆ ಏನು ಮಾಡಿದ್ದಿ ಅಂತ. ರೆಸ್ಪಾನ್ಸ್ ಬರಲಿಲ್ಲ. ಜಾಸ್ತಿ ಹೆದರಿಕೆ ಆಯಿತು, ಇದೀಗ ಮಿಷಿನ್ನೇ ಹಾಕಬೇಕಾಗ್ತದೇನೋ ಅಂತ. ಅಡುಗೆ ಮನೆಯ ಬಾಗಿಲಿನಿಂದ ಸ್ವಲ್ಪ ಈಚೆ ನಿಂತು, ಒಂದು 10-15 ಮೀಟರ್ನ ಈಚೆ ನಿಂತು ಕೇಳಿದ, ಇವತ್ತು ಅಡುಗೆ ಏನು ಮಾಡಿದ್ದಿ ಊಟಕ್ಕೆ ಅಂತ ಸ್ವಲ್ಪ ಗಟ್ಟಿಯೇ ಕೇಳಿದ. ಉತ್ತರವೇ ಬರಲಿಲ್ಲ. ಅಲ್ಲಿಗೆ ಅವನಿಗೆ ವಿಪರೀತ ಹೆದರಿಕೆ ಆಯಿತು. ಇಲ್ಲ, ಇದು ಸರ್ಜರಿ ಮಾಡಿದರೂ ಸರಿಯಾಗಲಿಕ್ಕಿಲ್ಲ, ಆಯಿತು ಕಿವಿ ಹೋಯಿತು ಅಂತ ಯೋಚನೆ ಮಾಡಿ ಅಡುಗೆ ಮನೆ ಒಳಗೇ ಬಂದು ಕೇಳಿದ, ಅಲ್ಲ ಏನು ಊಟಕ್ಕೆ ಏನು ಮಾಡಿದ್ದಿ ಇವತ್ತು ರಾತ್ರಿಗೆ, ಆಗಿಂದ ಕೇಳ್ತಾ ಇದ್ದೇನಲ್ಲ ಅಂತ. ಹೆಂಡತಿ ಮುಖ ಕೆಂಪು ಮಾಡಿ ತಿರುಗಿ ನಿತ್ಯ ಹೇಳಿದ್ಲಂತೆ, ಆವಾಗಿನಿಂದ ಬಡ್ಕೊಳ್ತಾ ಇದ್ದೇನೆ, ಮಾಡಿರುವುದು ಬದನೆಕಾಯಿ ಸಾಂಬಾರು ಅಂತ, ಕಿವಿ ಕೇಳುವುದಿಲ್ಲ ನಿಮಗೆ ಅಂತ. ಬಹಳ ಸರಳವಾದ ಒಂದು ಕತೆ. ಇದೇನು ಅಂತ ಕೇಳಿದರೆ, ಪ್ರತಿ ಕ್ಷಣ ನಾವು ಮತ್ತೊಬ್ಬರದ್ದೇ ತಪ್ಪು ಅಂತ ನೋಡ್ತೇವೆ. ನಮ್ಮ ತಪ್ಪುಗಳನ್ನು ನೋಡುವ ಅಭ್ಯಾಸವನ್ನೇ ನಾವು ಬೆಳೆಸಿಕೊಳ್ಳಿಲ್ಲ. ಇಡೀ ಸಮಗ್ರವಾದ ಭಾರತೀಯ ಶಿಕ್ಷಣ ಪದ್ಧತಿ ಅಥವಾ ಗುರು ಪರಂಪರೆ ನಮಗೆ ಹೇಳಿಕೊಟ್ಟ ಮೊದಲ ಸೂತ್ರವಾಕ್ಯ ಏನು ಅಂತ ಕೇಳಿದರೆ, ಶಿಕ್ಷಣ ಅಂದರೆ ನನ್ನನ್ನು ನಾನು ಅರಿಯುವುದು ಅಂತ, ಪ್ರಪಂಚವನ್ನು ಅರಿಯುವುದಲ್ಲ. ಇದು ಪ್ರಧಾನವಾಗಿ ನಮ್ಮ ಇಡೀ ಗುರು ಪರಂಪರೆಯ ಆಧಾರ ಸ್ತಂಭ. ಎಲ್ಲಿಯವರೆಗೆ ಈ ಪ್ರೋಸೆಸ್ ನಡೆಯುವುದಿಲ್ಲವೋ ಅಲ್ಲಿಯವರೆಗೆ ನಾವು ಸುಶಿಕ್ಷಿತರಾಗುವುದಕ್ಕೆ ಸಾಧ್ಯ ಇಲ್ಲ. ನಾವು ವಿ ಕ್ಯಾನ್ ಬಿಕಮ್ ಎನ್ ಎಜುಕೇಟೆಡ್ ಅಷ್ಟೆ. ವಿದ್ಯಾವಂತರಾಗಬಹುದು, ಸುಶಿಕ್ಷಿತರು ಬುದ್ಧಿವಂತರು ಆಗುವುದಕ್ಕೆ ಸಾಧ್ಯ ಇಲ್ಲ. ವಿದ್ಯೆ ಬೇರೆ, ಬುದ್ಧಿ ಬೇರೆ, ಸಂಸ್ಕಾರಗಳು ಬೇರೆ. ಇವತ್ತು ವಿದ್ಯೆ ಮತ್ತು ಸಂಸ್ಕಾರ ಒಂದೇ ಆಗಿದ್ದರೆ ದೇಶದಲ್ಲಿ ಇಷ್ಟು ಸಮಸ್ಯೆಗಳೇ ಆಗುತ್ತಿರಲಿಲ್ಲ. ನಾವು ಯಾವುದನ್ನು ಉದಾಹರಿಸಬೇಕು ಅಂತಿಲ್ಲ. ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಳ್ತಾ ಇರೋದು ಇದನ್ನೇ ಪಾಠವಾಗಿಸ್ತಾ, ಇದನ್ನೇ ವ್ಯವಸ್ಥೆ ಆಗಿಸ್ತಾ, ಇದನ್ನೇ ಒಂದು ಸೋಪಾನ ಪಂಕ್ತಿ ಮೆಟ್ಟಿಲುಗಳನ್ನಾಗಿಸ್ತಾ ಶಿಕ್ಷಣವನ್ನು ಕಲಿಸಿತು. ವ್ಯಾಸರು ನಮಗೆ ಕೊಟ್ಟದ್ದು ಅತಿ ದೊಡ್ಡ ಕೊಡುಗೆ ಏನು ಅಂತ ಕೇಳಿದರೆ, ಗುರುವಂದನೆಯಲ್ಲಿ ನಾವು ವ್ಯಾಸ ಸ್ಮರಣೆಯನ್ನು ಮಾಡ್ತೇವೆ. ವ್ಯಾಸರು ನಮಗೆ ಕೊಟ್ಟ ಅತಿ ದೊಡ್ಡ ಕೊಡುಗೆ ಏನು ಅಂತ ಕೇಳಿದರೆ, ವ್ಯಾಸರು ಹೇಳದೇ ಇದ್ದ ವಿಷಯ ಪ್ರಪಂಚದಲ್ಲಿ ಇಲ್ಲ ಅನ್ನೋ ಅರಿವನ್ನು ಮಹಾಭಾರತದ ಮೂಲಕ, ಪುರಾಣದ ಮೂಲಕ ತೋರಿಸಿಕೊಟ್ರು. ಆದಿ ಕಾವ್ಯವಾಗಿ ಕಾಣಿಸಿಕೊಂಡ ರಾಮಾಯಣ ಮಹಾಭಾರತ, ಅದನ್ನು ಕಾವ್ಯ ಅಂತ ಕಾಣಬೇಕು ಅಂತಿಲ್ಲ. ಪುರಾಣ ಅನ್ನೋದಕ್ಕೆ ಅರ್ಥವೇ ಇತಿಹಾಸ ಅಂತ. ಪುರ ಅಂದರೆ ಹಿಂದೆ ಆಗಿ ಹೋದದ್ದೇ ಇತಿಹಾಸ. ನಾವಿವತ್ತು ಇತಿಹಾಸ ಅಂದ್ರೆ ಅದೇ. ವ್ಯಾಸರು ಆದಿಪರ್ವದಲ್ಲಿಯೇ ಹೇಳ್ತಾರೆ, ಇಲ್ಲಿ ಇಲ್ಲದೇ ಇರುವುದು ಪ್ರಪಂಚದ ಬೇರೆ ಎಲ್ಲಿಯೂ ಇಲ್ಲ, ಇಲ್ಲಿರುವುದು ಎಲ್ಲ ಕಡೆಯೂ ಇದೆ ಅಂತ ವ್ಯಾಸರು ಸ್ಪಷ್ಟವಾಗಿ ಹೇಳ್ತಾರೆ. ಯದಸ್ತಿ ತದನ್ಯತ್ರ ಅಸ್ತಿ, ಇಲ್ಲಿರುವುದು ಬೇರೆ ಕಡೆ ಇದೆ. ಎನ್ನಾಸ್ತಿ, ಇಲ್ಲಿಲ್ಲದೆ ಇರುವುದು ನ ತತ್ರ ಕ್ವಚಿತ್, ಬೇರೆ ಕಡೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಇದನ್ನು ನಾನು ತುಂಬ ವಿದ್ಯಾರ್ಥಿಗಳನ್ನು ಸೆಂಟರ್ ಆಫ್ ಫೋಕಸ್ ಆಗಿಟ್ಟು ಹೇಳ್ತೇನೆ.
ನೀವಿವತ್ತು ಏನನ್ನು ಕಲಿತಾ ಇದ್ದೀರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೆಯುವ ಇವತ್ತಿನ ಅತ್ಯಂತ ವಿನೂತನವಾದ ಒಂದು ತಂತ್ರಜ್ಞಾನ, ಸೈನ್ಸ್ ಅಂತ ನಾವೇನು ಕರೀತೇವೆ, ಅದರ ಆಚೆಯದ್ದನ್ನು ವ್ಯಾಸರು ಯೋಚಿಸಿದ್ದಾರೆ. ವ್ಯಾಸರ ಅಧ್ಯಯನದಿಂದ ಅಥವಾ ವ್ಯಾಸರ ಪುರಾಣಗಳ ಅಧ್ಯಯನದಿಂದ ನಾವು ಸಂಪಾದಿಸಬಹುದಾದ್ದೇನು ಅಂತ ಕೇಳಿದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಬಹಳ ಸಿಲ್ಲಿ ವಿಷಯ ಅನ್ನುವ ಅರಿವು ನಮಗೆ ಬರಬೇಕಿದ್ರೆ ವ್ಯಾಸರ ಭಾರತವನ್ನು, ವ್ಯಾಸರ ಪುರಾಣಗಳನ್ನು ಓದಬೇಕು. ಭವಿಷ್ಯ ಪುರಾಣ ಅಂತ ವ್ಯಾಸರ ಒಂದು ಪುರಾಣ ಇದೆ, 18ರಲ್ಲಿ ಒಂದು. ಭವಿಷ್ಯ ಪುರಾಣದಲ್ಲಿ ಕಲಿಯುಗದ ಉಲ್ಲೇಖವನ್ನು ಮಾಡುತ್ತಾ ಕಲಿಯುಗದ ಕೊನೆಯ ಕಾಲ ಹೇಗಿರ್ತದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಕಲಿಯುಗದಲ್ಲಿ ಗರಿಷ್ಠ ಕೊನೆಯ ಪಾದ, ಇವತ್ತು ನಾವು ಪ್ರಥಮ ಪಾದದಿಂದ ದ್ವಿತೀಯ ಪಾದದೊಳಗಡೆ ಇದ್ದೇವೆ, 4ನೇ ಪಾದ ಅಂತ ಅರ್ಥ ಇದ್ದರೆ ಇನ್ನೂ ಒಂದು 2,500 ವರ್ಷದ ಆಚೆ ಯೋಚಿಸಿದರೆ ಮನುಷ್ಯನ ಗರಿಷ್ಠ ಆಯುಷ್ಯ 18 ವರ್ಷ ಅಂತ ಹೇಳ್ತಾರೆ ಅವರು. 16ರಿಂದ 18 ವರ್ಷ ಅಂತ ಇವತ್ತು ನೋಡ್ತಾ ಇದ್ದೇವೆ ನಾವು. ಇವತ್ತು 40 ಗರಿಷ್ಠ ಅಂತ ಆಗಿದೆ, 60 ಅಲ್ಲ. ಇವತ್ತು 60ಕ್ಕಿಂತ ಹೆಚ್ಚು ಬದುಕುವುದೆಲ್ಲ ಬೋನಸ್, ಅದು ಅವರ ಪುಣ್ಯದಲ್ಲಿ ಬದುಕುವುದಲ್ಲ. ನಾವು ಊರಿನ ಭಾಷೆಯಲ್ಲಿ ಹೇಳಬೇಕಿದ್ರೆ ಅಜ್ಜಿ ಪುಣ್ಯದಲ್ಲಿ ಬದುಕುವುದು. 40 ದಾಟಿದ ಮೇಲೆ ನಾವು ನೋಡ್ತಾ ಇದ್ದೇವೆ, ತುಂಬ ಸ್ಟ್ರೇಂಜ್ ಅಂತ ಅನ್ನಿಸ್ತದೆ. ನೀವು ನ್ಯೂಸ್ ಪೇಪರ್ ಮತ್ತು ನ್ಯೂಸ್ ನೋಡಿದರೆ ಗೊತ್ತಾಗುತ್ತೆ. ಹೈಸ್ಕೂಲಿಗೆ ಹೋಗುವ ಮಕ್ಕಳು ಹಾರ್ಟ್ ಫೇಲ್ ಆಗಿದ್ದನ್ನು ನಾವು ನ್ಯೂಸ್ನಲ್ಲಿ ನೋಡಿದ್ದೇವೆ. 15, 18, 14, 13 ವರ್ಷದಲ್ಲಿ ನಾವು ಯಾವ ವ್ಯವಸ್ಥೆಯಲ್ಲಿದ್ದೇವೆ. ಇದನ್ನು ವ್ಯಾಸರ ಆಗ ಭವಿಷ್ಯ ಪುರಾಣದಲ್ಲಿ ಹೇಳಿದ್ದಾರೆ. ಈ ರೀತಿ ನಡೀತದೆ ಅಂತ. 18 ವರ್ಷದ ಗರಿಷ್ಠ ಆಯುಷ್ಯ ಅಂತ ಹೇಳಬೇಕಿದ್ರೆ ನಮ್ಮ ಲೈಫ್ ಸ್ಟೈಲ್ ಹೇಗಾದೀತು. ಇದು ವ್ಯಾಸರು ಕಂಡ ಕಲ್ಪನೆ ಅಲ್ಲ, ವ್ಯಾಸರ ದಿವ್ಯ ದೃಷ್ಟಿ, ವ್ಯಾಸರ ದೂರದೃಷ್ಟಿ. ಇದನ್ನು ನಾನು ಹೇಳುವಾಗ ನಿಮಗೆ ಅದೇನೋ ಪುರಾಣ ಬರೆದಿದ್ದಾರೆ, ನಮಗೀಗ ಪುರಾಣ ಅನ್ನುವ ಶಬ್ದ, ಗುರು ಅನ್ನುವ ಶಬ್ದ, ರಾಮಾಯಣ ಅನ್ನುವ ಶಬ್ದ, ಇದೆಲ್ಲದರ ವ್ಯಾಖ್ಯಾನಗಳು ಬೇರೆ ಆಗಿದೆ. ಪ್ರತಿ ದಿವಸ ಕ್ಲಾಸ್ನಲ್ಲಿ ಟೀಚರ್ ಪಾಠ ಮಾಡೋದು ಮಕ್ಕಳಿಗೆ ರಾಮಾಯಣ ಆಗಿದೆ. ಆ ಮೇಡಮ್ ಬಂದವರ ರಾಮಾಯಣ ಪ್ರಾರಂಭ ಮಾಡ್ತಾರೆ ಅಂತ. ರಾಮಾಯಣ ಅನ್ನೋದು ಚೊರೆ ಅನ್ನುವ ಶಬ್ದಕ್ಕೆ ಇಕ್ವಲೆಂಟ್ ಆಗಿ ಯೂಸ್ ಆಗ್ತಾ ಇದೆ ಇವತ್ತು. ಗುರು ಅನ್ನುವ ಶಬ್ದ ಪ್ರಾಯಶಃ ಈ ಭಾಗದಲ್ಲಿ ಇಲ್ಲ, ಸ್ವಲ್ಪ ಬೆಂಗಳೂರಿಗೆ ನಾವು ಹೋದರೆ ಗುರು ಅನ್ನೋ ಶಬ್ದ ಹೆಚ್ಚು ಯೂಸ್ ಆಗೋದು ಎಲ್ಲಿ ಅಂತ ಇಲ್ಲಿ ಹೇಳಲಿಕ್ಕಾಗೋದಿಲ್ಲ, ಅಲ್ಲೇ ಯೂಸ್ ಆಗೋದು. ಬಾ ಗುರು, ಹೋಗೋಣ ಗುರು. ಗುರು ಅನ್ನೋ ಶಬ್ದದ ಬಳಕೆ ಅಲ್ಲಿವರೆಗೆ ಬಂದಿದೆ. ನಾವು ಟೀಚರ್ಸ್, ಟೀಚಿಂಗ್ ಫೆಟರ್ನಿಟಿ. ಇಲ್ಲಿರುವ ದೊಡ್ಡ ಪ್ರಶ್ನೆ ಏನು ಅಂದರೆ, ವ್ಯಾಸರು ಕೊಟ್ಟ ಶಿಕ್ಷಣ ಪದ್ಧತಿ, ವ್ಯಾಸರು ತೋರಿಸಿದ ದಾರಿ ಅಥವಾ ನಮ್ಮ ಪುರಾಣ, ಭಾರತೀಯ ಪುರಾಣ ತೋರಿಸಿದ ಪದ್ಧತಿಯನ್ನು ಯೋಚಿಸಿದರೆ ಒಂದು ಮೂಢನಂಬಿಕೆ ನಮ್ಮಲ್ಲಿ ಏನಿದೆ ಅಂತ ಹೇಳಿದರೆ, ಪುರಾಣಗಳೆಲ್ಲ ಗೊಡ್ಡು ಕಥೆಗಳು, ಅದರಿಂದ ಯಾವುದೂ ನಡೀತಾ ಇಲ್ಲ. ಈ ಪುರಾಣಗಳ ಕಥೆಗಳೆಲ್ಲ ಕಟ್ಟುಕಥೆಗಳು, ಕಲ್ಪನೆಗಳು, ಸೈನ್ಸ್ ಅಲ್ಲ ಅಂತ. ಭಾಳ ಸರಳವಾಗಿ ಹೇಳಬೇಕಿದ್ರೆ, ಮಕ್ಕಳು ಒಂದು 4-5ನೇ ಕ್ಲಾಸ್ನಿಗೆ ಹೋಗುವಲ್ಲಿಯವರೆಗೆ ಮನೆಯವರು ಹೇಳಿದ್ದನ್ನು ನಂಬುತ್ತಾರೆ. ಎಲ್ಲಿವರೆಗೆ ಅಂತ ಕೇಳಿದರೆ, ಭೂಮಿಯನ್ನು ಆದಿಶೇಷ ಹೊತ್ತಿದ್ದಾನೆ ಅಂತ ಹೇಳಿದರೆ ಮಕ್ಕಳು ಪ್ರಾಮಾಣಿಕವಾಗಿ ನಂಬುತ್ತಾರೆ. ಒಂದು ಹಾವು ಹೀಗೆ ಕೂತಿರಬೇಕು, ಎಡೆ ಬಿಚ್ಚಿ ಅದರ ಮೇಲೆ ಭೂಮಿ ಇರಬೇಕು ಅಂತ ಪ್ರಾಮಾಣಿಕವಾಗಿ ನಂಬುತ್ತಾರೆ. 5ನೇ ಕ್ಲಾಸ್ ಕಳೆದ 6, 7, 8, 9 ಅಂತ ಹೋಗುವಾಗ ನಿಮ್ಮೆಲ್ಲ ಸೈನ್ಸ್ ಟೀಚರ್ಗಳು ಹೇಳ್ತಾ ಗ್ರಾವಿಟೇಷನ್ನ ಮೇಲೆ ಭೂಮಿ ನಿಂತಿದೆ, ನಾನು ಯಾವ ಸೈನ್ಸ್ ಟೀಚರ್ನ ಟಾರ್ಗೆಟ್ ಮಾಡಿ ಹೇಳ್ತಾ ಇರೋದಲ್ಲ, ಗ್ರಾವಿಟೇಷನ್ನ ಮೇಲೆ ಭೂಮಿ ನಿಂತಿದೆ ಅನ್ನುವ ವಿಜ್ಞಾನವನ್ನು ಹೇಳುವಾಗ ಮನೆಗೆ ಹೋಗಿ ಮಕ್ಕಳು ಹೇಳುತ್ತಾರೆ, ನಿಮ್ಮದು ಪುರಾಣ ತಲೆ ಸರಿಲ್ಲ. ಈಗ ಆದಿಶೇಷನ ಮೇಲೆ ಭೂಮಿ ನಿಂತದ್ದಾದರೆ ಆದಿಶೇಷ ಯಾವುದರ ಮೇಲೆ ನಿಂತದ್ದು ಅಂತ, ಅವ ಕೂತದ್ದೆಲ್ಲಿ ಅಂತ ಅದಕ್ಕೆ ಉತ್ತರ ಕೊಡಲಿಕ್ಕೆ ತಂದೆ ತಾಯಿಗಳಿಗೂ ಸಾಧ್ಯ ಆಗೋದಿಲ್ಲ. ಅದೇ ಪ್ರಶ್ನೆಯನ್ನು ಸೈನ್ಸ್ ಕ್ಲಾಸಲ್ಲಿ ಕೇಳಿದರೆ ಟೀಚರಿಗೂ ಉತ್ತರ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಟೀಚರ್ ಹತ್ರ ಕೇಳಿದರೆ, ನಮ್ಮ ಮನೆಯಲ್ಲಿ ಅಪ್ಪ ಹೇಳ್ತಾ ಇದ್ರು ಆದಿಶೇಷನ ಮೇಲೆ ಭೂಮಿ ಅಂತೆ, ನೀವೀಗ ಗ್ರಾವಿಟೇಷನ್ನ ಮೇಲೆ ಅಂತ ಹೇಳ್ತೀರಲ್ಲ, ಅದೇ ಹೇಗೆ ಸರಿ ಆಗ್ತದೆ ಅಂತ ಕೇಳಿದರೆ ಸೈನ್ಸ್ ಟೀಚರು ಹೇಳಬೇಕು, ಬಾಯಿ ಮುಚ್ಚು, ಇದು ನಿನಗೆ ಕ್ವಶನ್ ಕೇಳೋದು, ಇದನ್ನು ಓದು ಅಂತ. ಇಷ್ಟೇ ಹೇಳಬೇಕಾಗ್ತದೆ. ಅಂದರೆ ನಮಗಿವತ್ತಿರುವ ಕೊರತೆ ಯಾವುದು ಅಂತ ಕೇಳಿದರೆ, ಅಗಾಧವಾದ ಪುರಾಣ ಜ್ಞಾನಗಳ ಅರಿವು ಇವತ್ತಿನ ಪ್ರಚಲಿತ ವಾಸ್ತವದ ವಿಷಯಗಳ ಜೊತೆಗೆ ಅಥವಾ ವಿಜ್ಞಾನದ ಜೊತೆಗೆ ಸಮೀಕರಣ ಮಾಡುವ ಸಾಧ್ಯತೆ ಮತ್ತು ಸಾಮರ್ಥ್ಯ ಎರಡೂ ಕೂಡ ನಮ್ಮ ಮಧ್ಯೆ ಇಲ್ಲ. ಇದು ದೊಡ್ಡ ಸಮಸ್ಯೆ. ನಾನು ಈಗ ಹೇಳಿದ ಒಂದು ಉದಾಹರಣೆಗೆ ಪೂರ್ಣ ವಿರಾಮವನ್ನು ಇಡುತ್ತೇನೆ. ವಿಜ್ಞಾನ ಹೇಳ್ತಾ ಇರುವ ಗ್ರಾವಿಟೇಷನ್ನಿಗೂ ಪುರಾಣ ಹೇಳ್ತಾ ಇರುವ ಆದಿಶೇಷನಿಗೂ ವ್ಯತ್ಯಾಸ ಇಲ್ಲ ಅಂತ. ಇದು ಪರಮ ಸತ್ಯ. ಇದನ್ನು ಅರ್ಥ ಮಾಡಿಕೊಳ್ಬೇಕಿದ್ರೆ ನಮಗೆ ಆದಿಶೇಷ ಅಂದರೆ ಏನು ಅಂತ ಗೊತ್ತಿರಬೇಕು ಅಂತ. ನಮ್ಮ ಕಲ್ಪನೆ ಹೇಗೆ ಅಂತ ಕೇಳಿದರೆ, ನಾವು ನೋಡಿದ ಆಚೆ ಈಚೆ ಓಡಾಡುವ ಸರ್ಪವೇ ಆದಿಶೇಷ ಅಂತ. ಅದರ ವೈಭವೀಕರಣ ಹೇಗೆ ಕೇಳಿದ್ರೆ ಅದಕ್ಕೆ 7 ಹೆಡೆ ಉಂಟು ಅಂತ. ಸೈನ್ಸ್ ಹೇಳ್ತದೆ 7 ಹೆಡೆ ಇದ್ದ ಹಾವೇ ಪ್ರಪಂಚದಲ್ಲಿ ಇಲ್ಲ ಅಂತ. ಸರಿ, ನಾನು ಅದನ್ನು ಆರ್ಗ್ಯೂ ಮಾಡೋದಿಲ್ಲ, ಉಂಟು ಅಂತಲೇ ಹೇಳೋದಿಲ್ಲ, ನಂಬಿಕೆಗಳು ಬೇರೆ. ಸಿಂಪಲ್ ಏನು ಅಂತ ಕೇಳಿದರೆ, ಸಾಂಸ್ಕ್ರಿಟ್ ಟು ಇಂಗ್ಲೀಷ್ ಡಿಕ್ಷನರಿಯನ್ನು ತೆಗೆದು ನೀವು ಡಿಕ್ಷನರಿಯಲ್ಲಿ ವರ್ಡ್ ತೆಗೆದು ನೋಡಿದರೆ ಆದಿಶೇಷನಿಗೆ ಇನ್ನೊಂದು ಹೆಸರು ಸಂಕರ್ಷಣ ಅಂತ. ಸಂಕರ್ಷಣ ಶಕ್ತಿಯ ಮೇಲೆ ಭೂಮಿ ನಿಂತಿದೆ ಅನ್ನೋದು ತತ್ವ. ಸಂಕರ್ಷಣ ಅನ್ನುವ ಸಂಸ್ಕೃತ ಶಬ್ದಕ್ಕೆ ಇಂಗ್ಲೀಷ್ನ ಅರ್ಥ ಗ್ರಾವಿಟೇಷನ್ ಅಂತ.
ಬಹಳ ಸ್ಪಷ್ಟವಾಗಿ ಪುರಾಣಗಳು ಗ್ರಾವಿಟೇಷನ್ನ ಮೇಲೆಯೇ ಭೂಮಿ ನಿಂತಿದೆ ಅನ್ನುವುದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಇನ್ನೂ ಹೇಳಬೇಕಿದ್ರೆ ಶಿಂಶುಮಾರ ವೃತ್ತ ಅಂತ ಒಂದು ಸರ್ಕಲನ್ನು ವರ್ಣಿಸ್ತದೆ. ಅದು ಇಲ್ಲಿಂದ ಅಲ್ಲಿಯವರೆಗಿದೆ ಅನ್ನೋ ಅಳತೆಯನ್ನು ಕೊಡ್ತದೆ ವೇದಾದಿಗಳು. ಅದು ಇರುವ ಶೇಪ್ ಹಾವಿನದ್ದು. ಆದ್ದರಿಂದ ಅದನ್ನು ಸಂಕರ್ಷಣನ, ಆದಿಶೇಷನನ ಹಾವಿನ ರೂಪದಲ್ಲಿ ಕಾಣುತ್ತೇವೆ. ಇದು ಬಹಳ ಸರಳವಾದ ಸೈನ್ಸ್. ಇದನ್ನು ವ್ಯಾಸರೂ ಹೇಳಿದ್ದಾರೆ, ಇದನ್ನು ಪುರಾಣಗಳು ಸ್ಪಷ್ಟವಾಗಿ ಹೇಳುತ್ತದೆ, ವೇದಾದಿಗಳು ವರ್ಣಿಸಿ ಹೇಳುತ್ತದೆ. ನಮಗೇನಾಗಿದೆ ಕೇಳಿದರೆ ಆ ಕೊಂಡಿ, ಆ ಕನೆಕ್ಷನ್ ತಪ್ಪಿ ಹೋಗಿದೆ. ಸೈನ್ಸ್ ಮತ್ತು ಪುರಾಣ ಎರಡು ಬೇರೆ ಅನ್ನುವ ನಿಲುವಿನಲ್ಲಿ ನಾವಿದ್ದೇವೆ. ಔಪಚಾರಿಕ ಶಿಕ್ಷಣದ ಒಳಗೆ ನಾವು ಒಂದು ಸಿಲೆಬಸ್, ಒಂದು ಪಠ್ಯಕ್ರಮ, ಸಿಲೆಬಸ್, ಆ ಸಿಲೆಬಸ್ಸಿಗೆ ಬೇಕಾದ ಒಂದು ಎಕ್ಸಾಮಿನೇಷನ್, ಆ ಎಕ್ಸಾಮಿನೇಷನ್ಗೆ ಬೇಕಾದ ಒಂದು ಮಾರ್ಕ್ಸ್ ಅಂತ. ಇಲ್ಲಿರುವ ಇಷ್ಟೂ ಮಕ್ಕಳ ಪೇರೆಂಟ್ಸ್ ಇಲ್ಲಿಲ್ಲ, ಪ್ರಾಯಶಃ ರೆಕಾರ್ಡ್ ಮಾಡಿದ್ದನ್ನು ನೋಡ್ಬೋದು. ಅವರಿಗೆ ನಾನು ಓಪನ್ ಆಗಿ ಹೇಳ್ತಾ ಇರೋ ವಿಷಯ, ಇಷ್ಟೂ ಮಕ್ಕಳನ್ನು ಇಲ್ಲಿ ಸೇರಿಸುವಾಗ ಅವರಿಗಿದ್ದ ಒಂದೇ ಒಂದು ಲಕ್ಷ್ಯ ಏನು ಅಂತ ಕೇಳಿದ್ರೆ ಮಕ್ಕಳು ಮಾರ್ಕ್ಸ್ ತೆಗಿಬೇಕು ಅಂತ, ಬೇರೆ ಎಂಥದ್ದು ಇಲ್ಲ. ಬಹಳ ಓಪನ್ ಆಗಿ ಹೇಳ್ತೀನಿ. ಎಲ್ಲಿ ಒಂದು 5%, 10 ಇಲ್ಲ, 5% ಪೇರೆಂಟ್ಸ್ ಪ್ರಾಯಶಃ ರಾಜೇಶ್ವರಿಗೆ ಹೋದರೆ ನಮ್ಮ ಮಕ್ಕಳು ಒಳ್ಳೆ ಸಂಸ್ಕಾರ ಕಲ್ತಾರು ಅಂತ ಸೇರಿಸಿರ್ಬೋದೋ ಏನೋ, ಜಸ್ಟ್ ಅನ್ ಇಮ್ಯಾಜಿನೇಷನ್ ಅಷ್ಟೇ. ಉಳಿದ ಅಷ್ಟೂ ಪೇರೆಂಟ್ಸ್ನ ಲಕ್ಷ್ಯ ಇರುವುದು ಈ ಮಕ್ಕಳು ಮಾರ್ಕ್ಸ್ ತೆಗಿಬೇಕು, 100ಕ್ಕೆ 100 ತೆಗಿಬೇಕು ಅಂತ. ಬಹಳ ಸರಳವಾಗಿ ಹೇಳ್ತೇನೆ, ಇವತ್ತಿನ ವ್ಯಾಲ್ಯೂಯೇಷನ್ ಸಿಸ್ಟಮ್, ಟೀಚರ್ಸ್ ವ್ಯಾಲ್ಯೂಯೇಷನಿಗೆ ಹೋಗ್ತಾರೆ ಇಲ್ಲಿರೋರು, ಅದರಿಂದ ನಿಮ್ಗೆ ಗೊತ್ತಿದೆ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಒಂದು ವ್ಯಾಲ್ಯೂಯೇಷನ್ಗೆ ಕೊಡ್ತಾರೆ ನಿಮಗೆ, ಮಾರ್ಕ್ಸನ್ನು ಹೇಗೆ ಕೊಡಬೇಕು ಅಂತ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂದರೆ ಒಂದು ಆನ್ಸರ್, ಮಗು ಬರೆದ ಆನ್ಸರಿಗೆ ಹೇಗೆ ಮಾರ್ಕ್ಸ್ ಕೊಡಬೇಕು ಅಂತ. ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಒಂದು ಉದಾಹರಣೆ ಕೊಡುವುದಿದ್ರೆ, ನಮ್ಮ ಕಾಲ, ತುಂಬ ಹಿಂದೆ ಹೋಗೋದು ಬೇಡ, ನಮ್ಮ ಕಾಲದ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಿಗೂ ಈಗಿನ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಗೆ ಎಷ್ಟು ವ್ಯತ್ಯಾಸ ಅನ್ನೋದಕ್ಕೆ, ಇವತ್ತು SSLCಯಲ್ಲಿ 625 ಔಟ್ ಆಫ್ 625 ಸ್ಟೇಟ್ ಆದರೆ, ಅಥವಾ 600 ಔಟ್ ಆಫ್ 600 ತಗೊಳ್ಳೋದು, PUCಯಲ್ಲಿ 598, 599 ತಗೊಳ್ಳೋದು ದೊಡ್ಡ ವಿಷಯವೇ ಆಗಲಿಲ್ಲ. ಯಾವ ಊರಿನ ಯಾವ ರಸ್ತೆಯಲ್ಲಿ ಹೋದರೂ ಬೋರ್ಡ್ ಕಾಣ್ತದೆ 599 ತಗೊಂಡವರದ್ದು. ಕಾರ್ಕಳ ಸಾಣೂರೇ ಆಗಬೇಕು ಅಂತಿಲ್ಲ, ಮಂಗಳೂರು ಮೂಡುಬಿದ್ರೆ ಉಡುಪಿ ಆಗಬೇಕು ಅಂತಿಲ್ಲ. ಇಡೀ ದೇಶದ ಯಾವ ಭಾಗದಲ್ಲಿ ಹೋದರೂ 598 ತಗೊಂಡಿದ್ದಾರೆ ಅಂತ ದೊಡ್ಡದೊಂದು ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಇರ್ತದೆ. ಅದು ತುಂಬ ಸಂದರ್ಭದಲ್ಲಿ ಹಾಕಿದ್ದು ಎಂತ ಅಂತ ಗೊತ್ತಾಗೋದಿಲ್ಲ, ಅದು ಕಂಡಲನ್ಸ ಅಥವಾ ಕಂಗ್ರ್ಯಾಚುಲೇಷನ್ಸ ಗೊತ್ತಾಗೋದಿಲ್ಲ. ಎರಡು ಒಂದೇ ರೀತಿ ಕಾಣ್ತಾ ಇರ್ತದೆ. ಈಚೆ ಒಬ್ಬರು ಊರಿನಲ್ಲಿ ಹೋದವರ ಶ್ರದ್ಧಾಂಜಲಿ ಇರ್ತದೆ, ಈಚೆ ಒಂದು ಅಭಿನಂದನೆ, ಎರಡಕ್ಕೂ ಹೂ ಇರ್ತದೆ ಆಚೆ ಈಚೆ. ಇದು ಡಿಸೈನರ್ರ ಸಮಸ್ಯೆ. ನಾನು ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಕಾಲದಲ್ಲಿ 100ಕ್ಕೆ 100 ತಗೊಳ್ಳೋದು ಅನ್ನುವ ಕಲ್ಪನೆಯೇ ಇರಲಿಲ್ಲ, ಇಮ್ಯಾಜಿನೇಷನಲ್ಲಿ ಇರಲಿಲ್ಲ. ಒಂದು ಮಗು 100ಕ್ಕೆ 100 ತಗೊಳ್ತದೆ ಅನ್ನೋ ಬಗ್ಗೆ ಯಾರು ಯೋಚನೆ, ಯಾವ ಟೀಚರ್ಸು ಕ್ಲಾಸ್ನಲ್ಲಿ 100 ತಗೊಳ್ಬೇಕು ಅಂತ ಅಪ್ಪಿತಪ್ಪಿಯೂ ಹೇಳ್ತಿರಲಿಲ್ಲ. ಪಾಸ್ ಆಗೋಲ್ಲಿಂದ ಫಸ್ಟ್ ಕ್ಲಾಸ್ ಆದಮೇಲೆ ಡಿಸ್ಟಿಂಕ್ಷನ್ ಅನ್ನೋದು ಬಹಳ ದೊಡ್ಡ ಕೆಲಸ. ಮಂಗಳೂರು ಯೂನಿವರ್ಸಿಟಿಯಲ್ಲಿಯೇ ಡಿಗ್ರಿಗೆ ಒಂದು 75ಇಂದ 80 ಒಳಗೆ ಬಂದರೆ ಅಗ್ರಿಗೇಟ್ ಫಸ್ಟ್ ರ್ಯಾಂಕ್ ಬರ್ತಾಯಿತ್ತು ಡಿಗ್ರಿಯಲ್ಲಿ. PUCಗೆ ರ್ಯಾಂಕ್ ಬರ್ತಾ ಇದ್ದದ್ದು 80-85% ಬಂದವರಿಗೆ ರ್ಯಾಂಕ್ ಅಂತ ಇತ್ತು. ಅಷ್ಟು ತಗೊಳ್ಳೋದು ದೊಡ್ಡದು ಅಂತ. ಇವತ್ತು 80-85 ತಗೊಂಡ್ರೆ ದಡ್ಡ, ಆ್ಯಾವ್ರೇಜು ಅಲ್ಲ, ದಡ್ಡ. ಆ್ಯಾವ್ರೇಜ್ 85ರಿಂದ 90 ಮೇಲಿನ ಬುದ್ಧಿವಂತ. ಇದು ನಮ್ಮ ಇವತ್ತು ಪ್ಯಾರಾಮೀಟರ್. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗಿದೆ. ಜೆನ್ಸಿಯ ಮಕ್ಕಳು ಎಂಥದ್ದೂ ಇಲ್ಲ, ಜೆನ್ಸಿಯೂ ಇಲ್ಲ, ಯಾವುದಿಲ್ಲ. ಹಲಸಿನ ಮರದಲ್ಲಿ ಹಲಸಿನ ಹಣ್ಣೆ ಬಿಡ್ತಾ ಉಂಟು. ಜೆನ್ಸಿ ಅಂತ ಮಾವಿನ ಮರದಲ್ಲಿ ಹಲಸಿನ ಹಣ್ಣು, ಹಲಸಿನ ಮರದಲ್ಲಿ ಮಾವಿನ ಹಣ್ಣು ಬಿಡುತ್ತಿಲ್ಲ. ನಾವು ಅವರನ್ನು ಜೆನ್ಸಿ ಅಂತ ಕೊಟ್ಟಿದ್ದೇವೆ. ಏನೂ ಇಲ್ಲ. ಇದಕ್ಕೆ ಮೇಜರ್ ರೀಸನ್ ಏನು ಗೊತ್ತಾ? ಓಪನ್ ಆಗಿ ಹೇಳ್ತಾ ಇದ್ದೇನೆ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ಇವತ್ತಿನ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಮಾರ್ಕ್ಸ್ ಕೊಡ್ತದೆ. ಒಂದು ಕ್ವಶನ್ ಕೇಳ್ತೇನೆ, ಒಂದು ದನ, ಒಂದು ಹಸು, ನಿಮ್ಮಲ್ಲಿ ಗೋಶಾಲೆ ಇದೆ, ಚಂದ ಇದೆ, ಒಂದು ಗೀರ್ ದನ ಅಥವಾ ಒಂದು ಮಲೆನಾಡ ಗಿಡ್ಡ ದನಕ್ಕೆ ಎಷ್ಟು ಕಾಲು ಅನ್ನೋದು ಒಂದು 4 ಮಾರ್ಕಿನ ಪ್ರಶ್ನೆ ಅಂತ ಇಟ್ಟುಕೊಳ್ಳಿ, ಒಂದು ಇಮ್ಯಾಜಿನೇಷನ್. ಎಷ್ಟು ಕಾಲು ದನಕ್ಕೆ? 4 ಬರೆದವನಿಗೆ 10ಕ್ಕೆ 10 ಕೊಡಬೇಕು, ಅಥವಾ 4ಕ್ಕೆ 4 ಕೊಡಬೇಕು. ಅವ 3 ಕಾಲು ಅಂತ ಬರ್ದ, ಸರಿಯಾ? 3ನ ಕಾಲಿನ ದನ ಇರ್ತದ? ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೇಳ್ತಾನೆ 3 ಬರ್ದಿದ್ದಾನಲ್ಲ, 3 ಮಾರ್ಕ್ಸ್ ಕೊಡಿ ಅಂತ. ಅವ 2 ಅಂತ ಬರೀತಾನೆ, ದನಕ್ಕೆ 2 ಕಾಲು ಅಂತ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೇಳ್ತಾನೆ 2 ಉಂಟಲ್ಲ, 2 ಮಾರ್ಕ್ಸ್ ಕೊಡಿ. 1 ಕಾಲು ಅಂತ ಬರೀತಾನೆ, 1 ಕಾಲಿನ ದನ ಇರ್ತದ, ಅವನಿಗೆ 1 ಮಾರ್ಕ್ಸ್ ಅಂತ. 3 ತಪ್ಪು ಉತ್ತರಗಳಿಗೆ 1, 2, 3 ಮಾರ್ಕ್ಸ್ ಸಿಗ್ತದೆ. ನಮ್ಮ ಕಾಲದ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೇಗಿತ್ತು ಗೊತ್ತಾ? 4 ಕಾಲು ಅಂತ ಬರೆದವನಿಗೆ 4, 3, 2, 1 ಬರೆದವನಿಗೆ 0. ಅದು ತಪ್ಪು ಉತ್ತರ ಅಷ್ಟೇ. ಇವತ್ತಿನ ನೀವೆಲ್ಲ ಇದ್ದೀರಲ್ಲ, ತುಂಬ ಮಾರ್ಕ್ಸ್ ಬರ್ತದೆ ಅಂತ ಹೆಮ್ಮೆ ಪಡಬೇಡಿ. ಇದು ನಿಮ್ಮ ಮಾರ್ಕ್ಸ್, ನೀವು ತೆಕ್ಕೊಂಡದ್ದಲ್ಲ, ಮಾರ್ಕ್ಸ್ ಕೊಟ್ಟದ್ದು. ತುಂಬ ಕಟು ಅನಿಸ್ಬೋದು, ನಾನು ಹೇಳಿದ್ದು ಸ್ವಲ್ಪ ಹಾರ್ಷ್ ಅನಿಸ್ಬೋದು. ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂದರೆ, ಶಿಕ್ಷಣದ ಉದ್ದೇಶವೇ ಮಾರ್ಕ್ಸ್ ಮೇನಿಯಾ. ನಾವು
ಮಾರ್ಕ್ಸ್ ತಗೊಳ್ಳೋದೇ ನಮ್ಮ ಇಡೀ ಬದುಕಿನ ಉದ್ದೇಶ ಅನ್ನುವ ಲೆಕ್ಕದಲ್ಲಿ ನಾವಿದ್ದೇವೆ. ಅದಲ್ಲ. ಮಾರ್ಕ್ಸ್ ತಗೊಳ್ಳೋದೇ ಉದ್ದೇಶ ಹೌದಾದರೆ, ನಾನು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓರಿಯೆಂಟೇಷನ್ ಮಾತಾಡುವಾಗ ಒಂದು ಇಂಜಿನಿಯರಿಂಗ್ ಮಕ್ಕಳಿಗೆ ಕೇಳಿದ ಮಾತನ್ನೇ ಇಲ್ಲಿ ಹೇಳ್ತೇನೆ. ನಿಮ್ಮ ಲೈಫಿನ ಉದ್ದೇಶ ಏನು ಅಂತ. ಮೆಜಾರಿಟಿ CSIS ಮಕ್ಕಳು, ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್. ಆ ಮಕ್ಕಳೆಲ್ಲ ಕೊಟ್ಟ ಉತ್ತರ ಏನು ಗೊತ್ತಾ? ನೀವೆಲ್ಲ ಕೊಡೋ ಉತ್ತರ, ನಿಮ್ಮ ಹತ್ರ ಕೇಳಿದ್ರು ನೀವು ಅದನ್ನೇ ಹೇಳ್ತೀರಿ. ನಾನೊಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕು, ಒಳ್ಳೆ ಸಂಬಳ ಬರಬೇಕು, ಅಮೇರಿಕಕ್ಕೆ ಹೋಗಬೇಕು, ಸೆಟ್ಲ್ ಆಗಬೇಕು, ದೊಡ್ಡ ವಿಲ್ಲ ತಗೊಳ್ಬೇಕು, ದೊಡ್ಡ ಫ್ಯಾನ್ಸಿ ಕಾರ್ ತಗೊಳ್ಬೇಕು, ವರ್ಷದಲ್ಲಿ 2 ಇಂಟರ್ನ್ಯಾಷನಲ್ ಟ್ರಿಪ್ಪು, ಮತ್ತು ಲೈಫ್ ಎಂಜಾಯ್ ಮಾಡೋದು, ಇದಿಷ್ಟು ನನ್ನ ಗೋಲು ಅಂತ ಹೇಳಿದರು. ಬಹುತೇಕ ಮಕ್ಕಳು ಹೇಳಿದ ವಿಷಯ ಇದೆ. ಅದಷ್ಟು ಕೇಳಿದ ಮೇಲೆ ನಾನೊಂದು ಪ್ರಶ್ನೆ ವಾಪಸ್ ಕೇಳಿದೆ ಅವರಿಗೆ. ಕೇಳಿದ ಪ್ರಶ್ನೆ ಏನು ಅಂದರೆ, ನಿಮಗೊಂದು ಒಳ್ಳೆ ಕೆಲಸ ಸಿಕ್ಕಿ, ಫ್ಯಾನ್ಸಿ ಸ್ಯಾಲ್ರಿ ಸಿಕ್ಕಿ, ಒಂದು ಲಕ್ಸುರಿಯಸ್ ವಿಲ್ಲಾ ಸಿಕ್ಕಿ, ಒಂದು ಎಕ್ಸ್ಟ್ರಾಡಿನರಿ ಹೈಲಿ ಬ್ರ್ಯಾಂಡೆಡ್ ಹೈ ಪ್ರೊಫೈಲ್ ಕಾರ್ ಸಿಕ್ಕಿ, ಇಂಟರ್ನ್ಯಾಷನಲ್ ಟ್ರಿಪ್ಪೆಲ್ಲ ಹೋಗ್ಲಿಕ್ಕೆ ಆಯಿತು ಅಂತಾದರೆ ಆತ್ಮಹತ್ಯೆ ಮಾಡಿಕೊಳ್ತೀರಾ ಅಂತ. ಮುಗೀತಲ್ಲ ಜೀವನದ ಗುರಿ. ಮತ್ತೆ ಬದುಕಿ ಪ್ರಯೋಜನ ಇಲ್ಲಲ್ಲ. ಜೀವನದ ಉದ್ದೇಶ ಅದೇ ಅಲ್ವಾ? ಮತ್ತೆ ಯಾಕೆ ಬದುಕ್ತೀರಾ? ಆತ್ಮಹತ್ಯೆ ಮಾಡಿಕೊಳ್ತೀರಾ? ಇಲ್ಲ. ಹಾಗಾದರೆ ಜೀವನದ ಗುರಿ ಏನು? ಗೊತ್ತೇ ಇಲ್ಲ ನಮಗೆ. ನಮ್ಮ ಇಡೀ ಶಿಕ್ಷಣ ಪದ್ಧತಿ, ಭಾರತೀಯ ಶಿಕ್ಷಣ ಪದ್ಧತಿ ನಮಗೆ ಕಲಿಸ್ತಾ ಇದ್ದದ್ದೇನು ಅಂತ ಕೇಳಿದರೆ, ಪ್ರಕೃತಿ, ನಾವು ಪ್ರಕೃತಿಯಲ್ಲಿ ಒಂದಾಗಬೇಕು ಅಂತ. ಆ ಪ್ರಾಕೃತಿಕ ತತ್ವಗಳನ್ನೇ ತತ್ವ, ದರ್ಶನ, ತತ್ವಶಾಸ್ತ್ರ, ಫಿಲಾಸಫಿ ಅಂತ ನಾವು ಈಗ ಏನು ಹೇಳ್ತೇವೆ ಅದನ್ನು ಆಗಿಸಿದ್ರು. ತುಂಬ ಸಿಂಪಲ್ಲಾಗಿ ಮಳೆ ಬಂತು. ಈಗ ಪ್ರಾರಂಭದಲ್ಲಿ ಶೀಟ್ ಮಾಡಿದ ಮೇಲೆ ಮಳೆ ಬಿತ್ತು. ಆ ನೀರೆಲ್ಲ ಕೆಳಗೆ ಬಂತು. ಯಾಕೆ? ಮೇಲೆ ಹೋಗಬೇಕಿತ್ತಲ್ಲ. ಜೆನ್ಜಿ ಕಾಲದ ಮಳೆ ಅಲ್ವಾ? ಮೇಲೆ ಹೋಗಬೇಕಿತ್ತಲ್ಲ. ಯಾಕೆ ಕೆಳಗೆ ಬಂತು? ಬೀಳುವ ಪ್ರತಿಯೊಂದು ಬಿಂದು ನೀರಿಗೂ ಲಕ್ಷ್ಯ ಸಿಂಧುವೆ, ಅಂದರೆ ಸಮುದ್ರವೇ. ಅದು ಹರಿದೇ ಹೋಗಬೇಕು, ಅದರ ಗುಣ. ದೀಪ ಹಚ್ಚುತ್ತೇವೆ ನಾವು, ಹಚ್ಚಿದ ದೀಪ ಜೆನ್ಜಿ ಅಲ್ವಾ? ದೀಪ ಕೆಳಗೆ ಉರಿಬೇಕಲ್ಲ, ಉರಿತದ? ಮೇಲೆ ಉರಿತದೆ. ಯಾಕೆ? ಪ್ರತಿಯೊಂದು ದೀಪ, ಅಗ್ನಿಯ ತತ್ವ ಸೂರ್ಯ, ಮೇಲೆ ಹೋಗಬೇಕು. ಯಾವ ಕಾಲದಲ್ಲಿಯೂ ಬದಲಾಗುವುದಿಲ್ಲ. ಪ್ರಕೃತಿ, ಅದು ಮನುಷ್ಯ. ಹೀಗಾದರೆ ಈ ಮನುಷ್ಯ ಏನಾಗಬೇಕಾಗಾದರೆ, ಕೊನೆಯಲ್ಲಿ ಮನುಷ್ಯ, ಈ ಆತ್ಮ ಪರಮಾತ್ಮನೊಂದಿಗೆ ಸೇರಲೇಬೇಕು. ಅದಕ್ಕೆ ನೀವು ಯಾವ ಹೆಸರನ್ನು ಬೇಕಾದರೂ ಕರೀರಿ. ಜೀಸಸ್ ಅಂತ ಕರೀತೀರೋ, ಅಲ್ಲಾಹು ಅಂತ ಕರೀತೀರೋ, ಅಥವಾ ನಾವು ಆರಾಧಿಸೋ ಯಾವ ದೇವರ ಹೆಸರು ಹೇಳ್ತೀರೋ, ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಫೈನಲಿ ಈ ಮನುಷ್ಯ ಪ್ರಕೃತಿಗೆ ಹೋಗಬೇಕು. ಒಂದು ಸುಡ್ತಾರೆ, ಇಲ್ಲ ಹುಗಿತಾರೆ, ಎರಡೇ ಆಗೋದು. ಇಲ್ಲ ಮೂರನೇದು, ಪ್ರಾಣಿ ಪಕ್ಷಿಗಳು ತಿಂತದೆ, ತಿಂದರೂ ಅದೇ ಆಗೋದು. ಇಡೀ ಇದರಲ್ಲಿ ನಮ್ಮ ಬದುಕಿನ ಲಕ್ಷ್ಯ ಏನು ಅಂತ ಕೇಳಿದ್ರೆ, ಪ್ರಕೃತಿಯೊಟ್ಟಿಗೆ ಪುನಃ ಪ್ರಕೃತಿಯೇ ಆಗೋದು. ಪ್ರಕೃತಿಯಿಂದ ಬಂದು ಪ್ರಕೃತಿಗೆ ಹೋಗುತ್ತೇವೆ. ಸೆಲ್ಫ್ ರಿಯಲೈಸೇಷನ್ ಅನ್ನುವುದೇ ಇಡೀ ಶಿಕ್ಷಣದ ದೊಡ್ಡ ವ್ಯವಸ್ಥೆ. 30 ವರ್ಷ ಸಂಶೋಧನೆ ಮಾಡಿದ ಮಾಸ್ಲೋ ನೀಡ್ ಹೈರಾರ್ಕಿ ಥಿಯರಿಯನ್ನು ಕೊಟ್ಟ. ಕಾಮರ್ಸ್ ಪಾಠ ಮಾಡುವವರಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಮಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿ ಅಂತ ಬಹಳ ದೊಡ್ಡ ಥಿಯರಿ. 30 ವರ್ಷ ಅಧ್ಯಯನ ಮಾಡಿದ, ಸಂಶೋಧನೆ ಮಾಡಿದ, ರಿಸರ್ಚ್ ಮಾಡಿ ಕೊಟ್ಟ. ಅವ 30 ವರ್ಷ ರಿಸರ್ಚ್ ಮಾಡೋದಕ್ಕಿಂತ 3 ತಿಂಗಳು ಭಾರತಕ್ಕೆ ಬರ್ತಿದ್ರೆ ಅದನ್ನು ಆಗಲೇ ಕೊಡ್ಬೋದಿತ್ತು. ಬರಲಿಲ್ಲ ಅವನು. ಅಲ್ಲಿ ಅಮೇರಿಕಾದಲ್ಲಿ ಸೋಷಿಯಲ್ ಸೈಂಟಿಸ್ಟ್, ಅವನು ಸೋಷಿಯಲಿಸ್ಟು, ಮಾಡಿದ ಇಡೀ ಸಂಶೋಧನೆಯನ್ನು ಮಾಡಿ ಕೊಟ್ಟ. ಮನುಷ್ಯನ ಬದುಕಿಗೆ 5 ಲಕ್ಷ್ಯಗಳು ಅಂತ, ಮೋಟಿವೇಶನ್, ಹೈರಾರ್ಕಿ ಆಫ್ ಮೋಟಿವೇಶನ್ ಅಂತ, ಮನುಷ್ಯನ ಬದುಕಿನ ಲಕ್ಷ್ಯಗಳ 5 ಮೆಟ್ಟಿಲುಗಳು ಅಂತ ಕೊಟ್ಟದ್ದೇನು? ಮೊದಲನೇದು ಫಿಸಿಯೋಲಾಜಿಕಲ್ ನೀಡ್, ನಮ್ಮ ಬದುಕಿನ ಭೌತಿಕ ಅಗತ್ಯಗಳು. ಸೈಕಲಾಜಿಕಲ್ ನೀಡ್, ಮಾನಸಿಕವಾದ ಅಗತ್ಯಗಳು. ಸೋಷಿಯಲ್ ನೀಡ್, ನಮಗೆ ಬೇಕಾದ ಸೆಕ್ಯುರಿಟಿ ನೀಡ್, ಭದ್ರತೆಯ ಅವಶ್ಯಕತೆಗಳು. ಸೋಷಿಯಲ್ ನೀಡ್, ಸಾಮಾಜಿಕವಾದ ಅಗತ್ಯತೆಗಳು. ಕೊನೆಯದನ್ನು ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಥವಾ ರಿಯಲೈಸೇಷನ್ ಅಂತ ಕೊಟ್ಟ. ಎಕ್ಸಾಂಪಲ್ ಅಂದರೆ, ಮೊದಲು ನಾವು ಯೋಚನೆ ಮಾಡೋದು, ಈ ಮಕ್ಕಳು ಕೇಳಿದಾಗ ಒಳ್ಳೆ ಕೆಲಸ, ಯಾಕೆ ಕೆಲಸ ಬೇಕು? ಬಟ್ಟೆ ಬೇಕು, ಊಟ ಬೇಕು, ಇರಲಿಕ್ಕೆ ಬೇಕು ಅಂತ, ಫಿಸಿಕಲ್ ನೀಡ್. ಅದಾದ ಮೇಲೆ ಸ್ವಲ್ಪ ಸೈಕಲಾಜಿಕಲ್, ನಿನಗೆ ಈ ಬಟ್ಟೆ, ಊಟ, ಮನೆ, ಕಾರು ಎಲ್ಲ ಇದ್ದರೆ ಎಂತ ಮಾಡ್ತಿ? ಇಲ್ಲ, ನನ್ನ ಫ್ಯಾಮಿಲಿಗೆ ಬೇಕು ಅಂತ. ಫ್ಯಾಮಿಲಿ ಅನ್ನುವ ಕಲ್ಪನೆಯ ಸೈಕಲಾಜಿಕಲ್ ನೀಡ್, ನನ್ನ ಮಾನಸಿಕವಾದ ಅಗತ್ಯ. ಅದಾದ ಮೇಲೆ ಸಂಬಳ ಇದ್ದದ್ದೆಲ್ಲ ಖರ್ಚು ಮಾಡ್ತೀಯಾ? ಇಲ್ಲ, ಒಂದು PF ESI ಆದರೂ ಬೇಕು, ಅದಿಲ್ಲದಿದ್ದರೆ ಆ ಕಾಲೇಜಿಗೆ ಸೇರಿ ಎಂಥದ್ದು ಅಂತ ನಾವು ಯೋಚನೆ ಮಾಡಿ. ಯಾಕೆ? ಭದ್ರತೆ, ಕಷ್ಟ ಕಾಲದಲ್ಲಿ ನನಗೇನಾದರೂ ಆಗಬೇಕು, ಸೆಕ್ಯುರಿಟಿ ನೀಡ್. ಇದಿಷ್ಟು ಬಂದ ಮೇಲೆ, ಇದಿಷ್ಟು ಆದ ಮೇಲೆ ಏನು ಮಾಡ್ತಾನೆ ಅವ? ಇಷ್ಟು ಉಂಟು, ಒಳ್ಳೆ ಸಂಬಳ ಉಂಟು, ಒಳ್ಳೆ ಸಂಸಾರ ಉಂಟು, ಒಳ್ಳೆ ಇನ್ವೆಸ್ಟ್ಮೆಂಟು, ಒಳ್ಳೆ ಸೇವಿಂಗ್ಸು ಉಂಟು. ಆಗೇನು ಮಾಡ್ತಾನೆ? ಆಗ ಊರಿನಲ್ಲಿ ಒಂದು ಕಂಬಳ ಆಗುವಾಗ ಹೇಳ್ತಾನೆ, ಒಂದು ಶುಭ ಕೋರುವ ನನ್ನ ಹೆಸರು ಹಾಕಿ ಸ್ವಲ್ಪ ಹಣ ಕೊಡ್ತೇನೆ ಅಂತ. ತಾನು ಕಾಣಿಸಿಕೊಳ್ಳಬೇಕು ಅನ್ನುವ ಚಾಪಲ್ಲಿ ಹುಟ್ಟುತ್ತದೆ. ಇದನ್ನು ಸೋಷಿಯಲ್ ನೀಡ್ ಅಂತ ಕರೆದ್ರು. ಅಲ್ಲಿವರೆಗಿರುವುದಿಲ್ಲ. ಅಲ್ಲಿವರೆಗೆ ಯಾರಾದರೂ ಹೋದ್ರೆ ಹೇಳ್ತಾನೆ, ನಿನ್ನ ಕಂಬಳಕ್ಕೆ ಬೆಂಕಿ ಬಿತ್ತು ಮರೆ, ನಾನು ಬದುಕುವುದೇ ಕಷ್ಟ, ನಿನ್ನದು ಕಂಬಳ ಅಂತ. ಅದಾದ ಮೇಲೆ ಹೇಳ್ತಾನೆ, ಕಂಬಳವನ್ನು ರಾಷ್ಟ್ರೀಯ ಕ್ರೀಡೆ ಮಾಡಬೇಕು, ಒಂದು ಶುಭ ಕೋರುವ ನನ್ನದಿರಲಿ ಅಂತ. ಯಾಕೆ? ಇವನಿಗೆ ಬಂದಿದೆ ಆದಷ್ಟು. ಸೋಷಿಯಲ್ ನೀಡ್ ಇದು ಆಯಿತು. ಇದೆಲ್ಲ ಆಗಿ ಒಂದು 60 ವರ್ಷ ಕಳೀತು. ಎಲ್ಲ ಬಂದು ಡೊನೇಷನ್ ಕೇಳಿ, ಕೊಟ್ಟು, ಮಾಡಿ, ಊರು ತುಂಬ ಇವನ ಹೆಸರೆಲ್ಲ ಆಯಿತು.
ಆಗ ವೇದಾಂತ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸುಮ್ಮನೆ ಹೆಸರು ಶಾಶ್ವತ ಅಲ್ಲ, ಎಂಥದ್ದಲ್ಲ, ಇವತ್ತಲ್ಲ ನಾಳೆ ಸಾಯಲಿಕ್ಕಿದ್ದದಲ್ವ ನಾವು ಭಗವಂತ, ಎಂಥದ್ದು ಸುಮ್ಮನೆ ದೇವರು. ನಾನೀಗ ಖಾಲಿ ದೇವಸ್ಥಾನಕ್ಕೆ ಹೋಗೋದು, ಮತ್ತೆ ಎಲ್ಲೂ ಹೋಗೋದಿಲ್ಲ. ಬೆಳಗ್ಗೆ ಒಂದು ದೇವಸ್ಥಾನ, ಸಂಜೆ ಒಂದು ದೇವಸ್ಥಾನ, ಮಧ್ಯಾಹ್ನ ಮನೆಯಲ್ಲಿ ಕೂತು 3 ಪಾರಾಯಣ ಮಾಡ್ತೇನೆ ಅಂತ ಸೆಲ್ಫ್ ಆ್ಯಕ್ಚುಲೈಸೇಷನ್, ರಿಯಲೈಸೇಷನ್, ನಾನು ಆತ್ಮ ಪರಮಾತ್ಮ ಅನ್ನುವ ತತ್ವವನ್ನು ತಿಳಿಲಿಕ್ಕೆ ಪ್ರಾರಂಭ ಮಾಡುತ್ತೇವೆ. ಇದು 5 ಮೆಟ್ಟಿಲು ಅಂತ ಮಾಸ್ಲೋ ಹೇಳಿದ. 1800 ಹೇಳಿದ ವಿಷಯ ಅವನು. ಇದನ್ನು ಬಹಳ ಮೊದಲೇ ವ್ಯಾಸರು ಭಾರತದಲ್ಲಿ, ಮಹಾಭಾರತದಲ್ಲಿ ಗೀತೋಪದೇಶ ಅನ್ನುವ ಭಗವದ್ಗೀತೆಯ ಸಾರದಲ್ಲಿ ಕೃಷ್ಣನ ಮಾತುಗಳು, ಕೃಷ್ಣ ಹೇಳಿದ್ದನ್ನು ದಾಖಲಿಸುವಾಗ ಬಹಳ 1000 ವರ್ಷದ ಮೊದಲು ಹೇಳಿದರು. ಇಂದ್ರಿಯಾಣಿ ಪರಾಣ್ಯಾಹುರ್ ಯೋ ಇಂದ್ರಿಯಸ್ಯ ಪರಾಣ್ ಬುದ್ಧಿ ಯೋ ಬುದ್ಧಿಸ್ಪರ ಮನ ಯೋ ಮನಸ್ಪರ ತತ ಹೇಳ್ತಾ ಹೋದರು. ಮೊದಲು ಭೌತಿಕವಾದ ಇಂದ್ರಿಯಗಳು ಶ್ರೇಷ್ಠ ಅಂತ ಕಾಣುತ್ತದೆ, ಫಿಸಿಕಲ್ ನೀಡ್. ಅದಾದ ಮೇಲೆ ಮನಸ್ಸು, ಸೈಕಲಾಜಿಕಲ್ ನೀಡ್. ಅದಾದ ಕೂಡಲೇ ಸೆಕ್ಯೂರಿಟಿ ಬೇಕು ಅಂತ ಕಾಣುತ್ತದೆ. ಈ 3 ಹೇಳಿದರು. ಅದಾದ ಮೇಲೆ ಹೇಳಿದ್ರು ಇಲ್ಲ, ಅದಾದ ಮೇಲೆ ಬುದ್ಧಿಯಿಂದ ಯೋಚಿಸುವಾಗಿಲ್ಲ, 4 ಜನರೊಟ್ಟಿಗಿರಬೇಕು, ಸಮಾಜದಲ್ಲಿ ಸೇರಬೇಕು ಅನ್ನೋದು ಅಗತ್ಯ ಅಂತ ಕಾಣುತ್ತದೆ. ಆಮೇಲೆ ಹೇಳಿದರು ಇಲ್ಲ, ಅದೆಲ್ಲಕ್ಕಿಂತ ಆತ್ಮ ದೊಡ್ಡದು, ಕೊನೆಯದ್ದು ಅಂತ ಕೃಷ್ಣ ಹೇಳಿದ. ಇದನ್ನು 30 ವರ್ಷ ಸಂಶೋಧನೆ ಮಾಡಿ ಮಾಸ್ಲೋ ಹೇಳಿದ್ದು. ಒಂದು ಭಗವದ್ಗೀತೆ ಓದ್ತಿದ್ರೆ 30 ವರ್ಷದ ಟೈಮ್ ಉಳಿತಿತ್ತು ಅವನದ್ದು. ಇದನ್ನು ತುಂಬ ಸರಳವಾಗಿ ಕಗ್ಗದಲ್ಲಿ ನಮ್ಮ DVG ಅವರು ಹೇಳಿದರು. ಮಂಕುತಿಮ್ಮನ ಕಗ್ಗದಲ್ಲಿ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವದು ಎಲ್ಲ ಕಿಮ್ಮಿಗಿಲು, ತಿನ್ನುವುದು ಆತ್ಮವನು ಮಂಕುತಿಮ್ಮ ಅಂತ ಗೀತೆಯ ಸಾರವನ್ನು 3 ಸಾಲಿನಲ್ಲಿ ಅವರು ಹೇಳಿದರು. ಅದನ್ನು ಓದಿದ್ರು ಆಗ್ತಿತ್ತವ? ಇದಿಡೀ ಯಾವ ವ್ಯವಸ್ಥೆಯನ್ನು ಇವತ್ತು ಅದು ಮಾಸ್ಲೋ ಹಾಕಿಕೊಟ್ಟದ್ದು ನಮ್ಮ ಶಿಕ್ಷಣಕ್ಕೊಂದು ರೂಪುರೇಷೆ ಅಂತ ಆಯಿತು. ಮನುಷ್ಯನ ಬದುಕಿಗೊಂದು ನೀಡ್ ಅಂತ, ಅಗತ್ಯತೆಗಳು ಅಂತ. ಅದರ ಆಧಾರದಲ್ಲಿ ಎಲ್ಲ ಎಜುಕೇಷನ್ ಸಿಸ್ಟಮ್ಗಳು, ಎಜುಕೇಷನ್ನ ನೀತಿಗಳು ಬೆಳೀತಾ ಬಂದರು, ಎಜುಕೇಷನ್ ಪಾಲಿಸಿಗಳು ಬೆಳೀತಾ ಬಂತು. ಮಕ್ಕಳಿಗೆ ಇದನ್ನು ಕಲಿಸಬೇಕು, ಇದನ್ನು ಕಲಿಸಬೇಕು, ಇದನ್ನು ಕಲಿಸಬೇಕು ಅಂತ. ಕೋಟಿ ವರ್ಷಗಳ ಮೊದಲು ವ್ಯಾಸರು ಅದನ್ನು ತೋರಿಸಿಕೊಟ್ರು, ಹೇಳಿದರು, ಹೀಗೆ ಬದುಕಬೇಕು ಅಂತ ತೋರಿಸಿದರು. ಬದುಕಿಗೆ ಮಾಡೆಲ್ ಆಗಿ ಧರ್ಮರಾಯನಂಥ ಒಂದು ಕ್ಯಾರೆಕ್ಟರ್ನ ತೋರಿಸಿದರು, ಅರ್ಜುನ್ ಅಂತ ಒಂದು ಕ್ಯಾರೆಕ್ಟರ್ನ ತೋರಿಸಿದರು, ಭೀಮನಂಥ ಒಂದು ಕ್ಯಾರೆಕ್ಟರ್ನ ತೋರಿಸಿದರು, ಬುದ್ಧಿವಂತನಾದ ಸಹದೇವನನ್ನು ತೋರಿಸಿದರು. ಯಾಕೆ ತೋರಿಸಿದರು? ಮನುಷ್ಯ ಹೀಗೆ ಬದುಕಬೇಕು ಅನ್ನೋದಕ್ಕೆ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಿಮಗೆ ಅರ್ಥ ಆಗೋದಕ್ಕೆ. ಬಹುಶಃ ನನ್ನ ಸಮಯ ಆಗ್ತಾ ಬಂತು. ಸಂತೋಷ ಹೇಗೆ ಸಿಗ್ತದೆ ನಮಗೆ ಅನ್ನೋದಕ್ಕೆ ನಾನು ತುಂಬ ಕಡೆ ಹೇಳಿದ ಮಾತು, ಅದನ್ನು ಇಲ್ಲಿ ನಾನು ಮಕ್ಕಳಿಗಾಗಿ ಪ್ರಧಾನವಾಗಿ ಮತ್ತು ಶಿಕ್ಷಕರ ಲಕ್ಷ್ಯವಾಗಿ ಇಟ್ಕೊಂಡು ಹೇಳ್ತೇನೆ. ತುಂಬ ಸಂತೋಷ ನಮಗೆ ಯಾವುದರಿಂದ ಸಿಗ್ತದೆ ಅಂತ ಗೀತೆಯಲ್ಲಿ ಹೇಳಿದ ಆತ್ಮವೇ ಅತ್ಯಂತ ಕೊನೆಯದ್ದು, ಅಥವಾ ಮಾಸ್ಲೋ ಹೇಳಿದ ಸೆಲ್ಫ್ ರಿಯಲೈಸೇಷನ್ ಹೇಗೆ ಆಗ್ತದೆ ಅನ್ನೋದಕ್ಕೆ. ನಿಮಗೆ ತುಂಬ ಪ್ರೀತಿಯ ಯಾವುದೋ ಒಂದು ಸ್ವೀಟ್ ಅಂತ ಇಟ್ಟುಕೊಳ್ಳಿ, ಯಾವುದೋ ಆಗ್ತದೆ. ಕಾಜು ಬರ್ಫಿ ಅಂತ ಅಂದ್ಕೊಳ್ಳುವ, ಈಗ ಕಾಸ್ಟ್ಲಿಯೆಸ್ಟ್ ಸ್ವೀಟ್ ಅಂತ ಮಾಡು. ನಿಮಗೆ ಕಾಜು ಬರ್ಫಿ ಅಂದರೆ ತುಂಬ ಪ್ರೀತಿ. ಅದರ ಕಾಜು ಕಟ್ಲಿಯ ಸ್ಮೆಲ್ ಬರುವಾಗಲೇ ಅರೋಮದಿಂದಲೇ ಅಂತ ಅನ್ನಿಸ್ತದೆ ಅಂತ ಇಟ್ಕೊಳ್ಳು. ಕೈಯಲ್ಲಿ ಇಟ್ಟಿದ್ದೀರಿ, ತಿನ್ನಬೇಕು ಅಂತ. ಅದನ್ನು ನಾಲಿಗೆಯಲ್ಲಿ ಇಟ್ಟರೆ ನಿಮಗೆ ಸ್ವರ್ಗ ಸುಖ. ಸ್ವರ್ಗ ನೋಡಲಿಲ್ಲ, ಎಲ್ಲ ಹೇಳೋದಷ್ಟೇ ಸ್ವರ್ಗ ಸುಖ ಅಂತ. ತುಂಬ ದೊಡ್ಡ ಸುಖಕ್ಕೆ ಸ್ವರ್ಗ ಸುಖ ಅಂತ ಹೇಳಿದ್ರು. ಅದು ನಿಮಗೆ ತುಂಬ ದೊಡ್ಡ ಸಂತೋಷ ಕೊಡ್ತದೆ ಅಂತ. ತಿಂತೀರಿ, ತಿಂದರೆ ಸಿಕ್ಕುವ ಆನಂದ ಯಾವುದಕ್ಕೆ? ನಾಲಿಗೆಗೆ, ಮನಸ್ಸಿಗೆ, ನಿಮ್ಮ ದೇಹಕ್ಕೆ ಆನಂದವನ್ನು ಕೊಡ್ತದೆ. ಇದು ಪ್ರೈಮರಿ. ಕೈಯಲ್ಲಿ ಇಟ್ಕೊಂಡಿದ್ದೀರಿ, ಆಗ ತಿನ್ನಬೇಕು ಅಂತ ತೆಗೆಯುವಾಗ ನಿಮಗೆ ನೆನಪಾಗ್ತದೆ, ನಿನ್ನೆ ಡಾಕ್ಟ್ರ್ ಹೇಳಿದ್ದಾರೆ ಶುಗರ್ 350 ಉಂಟು, ಕಾಜು ಬರ್ಫಿ ತಿಂದರೆ ನಾಳೆ 14ಕ್ಕೆ ಅದನ್ನೇ ಮಾಡ್ತಾರೆ ಎಲ್ಲ, ನಿನ್ಗಿಷ್ಟ ಅಂತೇಳಿ ಅಂತ. ಏನು ಮಾಡ್ತೀರಿ? ತಗೊಂಡು ಹೋದ್ದನ್ನು ಕೆಳಗಿಡ್ತೀರಿ, ಸಾಯಲಿ, ಇವತ್ತು ಕಾಜು ತಿಂದು ನಾಳೆ ಸಾಯುವುದಕ್ಕಿಂತ ನಾಳೆ ಬದುಕುವ ಅಂತ. ಇದು ಮನಸ್ಸು. ಇಂದ್ರಿಯಗಳಿಗಿಂತ ಅತೀತವಾದ ಮನಸ್ಸು ತುಂಬ ಪ್ರೇರಣೆಯನ್ನು ಕೊಟ್ಟು ಸ್ವೀಟ್ ತಿನ್ನಬೇಡ ಅಂತ ಮಾಡ್ತದೆ. ಈಗ ಅದನ್ನು ಮುಂದುವರಿಸುವ. ನಿಮಗೆ ಯಾವ ಡಯಾಬಿಟಿಸ್ ಇಲ್ಲ, ಡಾಕ್ಟರ್ ಸಜೆಷನ್ಸ್ ಇಲ್ಲ, 350 ಇಲ್ಲ, ಹಾಗಾಗಿ ತಿನ್ನಲಿಕ್ಕೆ ಏನೂ ತೊಂದರೆ ಇಲ್ಲ. ತಿನ್ನಬೇಕು ಅಂತ ಹೀಗೆ ಇಟ್ಕೊಳ್ಳುವಾಗ ಫೋನ್ ರಿಂಗ್ ಆಗ್ತದೆ. ನಿಮ್ಮ ತುಂಬ ಪ್ರೀತಿ ಪಾತ್ರರು ಯಾರೋ ಕಾಲ್ ಮಾಡಿದ್ದಾರೆ. ಒಂದು ಕೈಯಲ್ಲಿ ಹೀಗೆ ಇಟ್ಕೊಂಡೇ ಹೀಗೆ ರಿಸೀವ್ ಮಾಡ್ತೀರಿ. ಆ ಕಡೆಯಿಂದ ಹೇಳ್ತಾರೆ, ನಿಮ್ಮ ತುಂಬ ಕ್ಲೋಸ್ ರಿಲೇಷನ್ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ. 1 ನಿಮಿಷ ಇರಿ, ನಾನೊಂದು ಕಾಜು ಬರ್ಫಿ ತಿಂದು ಬಂದು ಮತ್ತೆ ಎಂತ ಅಂತ ಹೇಳ್ತೇನೆ ಅಂತ ಹೇಳ್ತೀರಾ? ಏನು ಮಾಡ್ತೀರಿ? ಕಾಜು ಬರ್ಫಿ ಗೊತ್ತಿಲ್ಲದೆ ಕೈಯಿಂದ ಕೆಳಗೆ ಬೀಳ್ತದೆ, ಎಲ್ಲಿ ಏನು ಬಡ್ತೇನೆ ಅಂತ ಹಾಗೆ ಹೊರಡ್ತೀರಿ. ಇದು ಬುದ್ಧಿ, ಮನಸ್ಸಿಗಿಂತ ಮೇಲಿನದ್ದು. ಇದು ತುಂಬ ಮೇಲೆ ಯೋಚನೆ ಮಾಡ್ತದೆ. ಇಂದ್ರಿಯಗಳೂ ಅಲ್ಲ, ಮನಸ್ಸೂ ಅಲ್ಲ, ಬುದ್ಧಿ. ಅದೇ ಕಾಜು ಬರ್ಫಿ, ಅದೇ ಕಾಂಬಿನೇಷನ್ನು, ಅದೇ ನಿಮ್ಮ ಯಾವುದೋ ಮಿಶ್ರದಿಂದ ತಂದಿದ್ದೀರೋ, ಕಾಂತಿಯಿಂದ ತಂದಿದ್ದೀರೋ, ದೊಡ್ಡ ಸ್ವೀಟು, ಏನೂ ವ್ಯತ್ಯಾಸ ಇಲ್ಲ. ಆದರೆ ನಿಮಗೆ ಅದು ಕಹಿಯಾಗಿ ಕಾಣೋದು ಯಾಕೆ ಅಂದರೆ ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ. ಈಗ ಕತೆ ಮುಂದುವರಿಸುವ. ಇದಿಷ್ಟು ಇಲ್ಲ, ನಿಮಗೆ ಡಯಾಬಿಟಿಸು ಇಲ್ಲ, ಆಕ್ಸಿಡೆಂಟು ಆಗಲಿಲ್ಲ, ಫೋನು ಬರಲಿಲ್ಲ.
ತಿನ್ನಬೇಕು ಅಂತ ಕೈಯಲ್ಲಿ ಇಟ್ಟುಕೊಂಡಾಗ ನಿಮ್ಮ ಕಣ್ಣ ಮುಂದೆ ಒಂದು 4-5 ವರ್ಷದ ಮಗು ಕೂದಲೆಲ್ಲ ಕೆದರಿಕೊಂಡು ಕಣ್ಣಲ್ಲಿ ಮಾತ್ರ ಹೊಳಪುಂಟು ಬಂದು ನಿಂತು ಕೇಳ್ತದೆ, 2 ದಿನ ಆಯ್ತು ಏನೂ ತಿನ್ನದೆ ಹಸಿವಾಗ್ತಾ ಉಂಟು, ಏನಾದರೂ ಕೊಡಿ ಅಂತ. ಏನು ಮಾಡ್ತೀರಾಗ? ಆ ಮಗುವಿನ ಮುಖ ನೋಡಿದ ನಿಮಗೆ ಸೋತು ಕಾಜು ಬರ್ಫಿಯನ್ನು ಎತ್ತಿ ಹಾಗೆ ಮಗುವಿಗೆ ಕೊಡ್ತೀರಿ. ಆ ಮಗು ಅದನ್ನು ಬಾಯಿಗಿಟ್ಟು ತಿಂದಾಗ ಆ ಮಗುವಿನ ಕಣ್ಣಲ್ಲೊಂದು ಹೊಳಪು ಬರ್ತದೆ, ಮುಖದಲ್ಲೊಂದು ನಗು ಬರ್ತದೆ. ಆವಾಗ ನಿಮಗೆ ಕಾಜು ಬರ್ಫಿ ತಿಂದರೆ ಎಷ್ಟು ಸಂತೋಷ ಆಗುತ್ತಿತ್ತೋ ಅದರ 2ರಷ್ಟು ಸಂತೋಷ ಆಗುತ್ತದೆ. ಇದು ಆತ್ಮಾನಂದ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ. ಇದು ನಮ್ಮ ಜೀವನದ ಲಕ್ಷ್ಯ ಅಂತ. ಅಂದರೆ ಬಹಳ ಸುಲಭವಾಗಿ ಹೇಳಬೇಕಿದ್ರೆ ವೇದನೆ ಅಲ್ಲ ಬದುಕು, ಸಂವೇದನೆಯೇ ಬದುಕು ಅಂತ. ವೇದನೆ ಅಂದರೆ ನನಗಾಗುವ ನೋವು, ಸಂವೇದನೆ ಅಂದರೆ ಅವರು ಜಾರಿ ಬಿದ್ದಾಗ ನನಗಾಗುವ ನೋವು ಉಂಟಲ್ಲ, ಅದಕ್ಕೆ ಸಂವೇದನೆ ಅಂತ ಹೆಸರು. ಇಡೀ ನಮ್ಮ ಗುರು ಪರಂಪರೆ ನಮ್ಮನ್ನು ಬೆಳೆಸ್ತಾ ಇದ್ದದ್ದು ಹೇಗೆ ಅಂದರೆ ಸಂವೇದನಾಶೀಲರಾಗಬೇಕು ಅಂತ. ಅದನ್ನು ಇವತ್ತು ಮಾಡರ್ನ್ ಸೈನ್ಸ್ ಏನು ಹೇಳ್ತದೆ ಅಂದರೆ ಸಿಂಪತಿ ಅಲ್ಲ ಎಂಪತಿ ಅಂತ ಪಾಠ ಮಾಡ್ತದೆ. ಯು ಶುಡ್ ಹ್ಯಾವ್ ಎಂಪತಿ ಅಂತ. ಎಂಪತಿಗೂ ಸಿಂಪತಿಗೂ ಭಾಳ ವ್ಯತ್ಯಾಸ ಇದೆ. ಸಿಂಪತಿ ಅಂತ ಹೇಳಿದ್ರೆ ಯಾರು ಬಿದ್ದಾಗ ಬಿದ್ರಲ್ಲ ಪಾಪ ಅವರು ಬಿದ್ರಲ್ಲ ಅಂತ ಹೇಳೋದು ಸಿಂಪತಿ. ಎಂಪತಿ ಅನ್ನೋದು ಕೈ ಕೊಡೋದು, ಕೈ ಕೊಟ್ಟು ಎತ್ತುತ್ತೇವಲ್ಲ ಅದು ಎಂಪತಿ. ಎಂಪತಿ ಬೇಕು ಅಂತ ಅದನ್ನು ಸಂವೇದನೆ ಅಂತ ಕರೆಯಿತು. ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆ ಅಥವಾ ಇಡೀ ನಮ್ಮ ಗುರುಕುಲ ನಮ್ಮನ್ನು ನಾವು ಅರಿಯುತ್ತಾ 3 ವಿಷಯವನ್ನು ಹೇಳಿದ್ದು. ಒಂದು ಅರಿವು, ಒಂದು ಇರವು, ಒಂದು ನಲಿವು ಅಂತ. ಈ 3ರಲ್ಲಿ ಇಡೀ ವೇದಾಂತಗಳನ್ನು ಕೊಟ್ಟಿತ್ತು. ಅರಿವು ಅಂದರೆ ಎಕ್ಸಿಸ್ಟೆನ್ಸ್, ನಾವು ಅರಿಯುವುದು, ಪ್ರಕೃತಿ, ದೇವರು, ವೇದಾಂತ, ತತ್ವ ಹೇಗೂ ಹೇಳಿ. ತತ್ವ ಅಂದರೂ ಅದೇನೆ, ತತ್ವ ಅದೇನು ಅಂತ ಅದನ್ನು ಗುರುತಿಸುವುದೇ ವೇದಾಂತ. ಇದು ಅರಿವು. ಅರಿವಾದ ಮೇಲೆ ಇರವು, ಆ ಅರಿವಿನ ಇರವು ಎಲ್ಲಿದೆ ಅನ್ನೋದನ್ನು ಹುಡುಕೋದು. ಅದಾದ ಮೇಲೆ ಅರಿವು ಇರುವುಗಳಿಗೆ ನಾವು ಒಟ್ಟಾಗೋದುಂಟಲ್ಲ ಅದು ನಲಿವು. ಇದಿಡೀ 3 ಟ್ರಯಾಂಗಲ್ನ ಒಳಗೆ ಇಡೀ ವೇದಾಂತಗಳನ್ನು ಅಥವಾ ತತ್ವಶಾಸ್ತ್ರವನ್ನು, ದರ್ಶನಶಾಸ್ತ್ರವನ್ನು, ಭಾರತೀಯ ಜ್ಞಾನ ಪರಂಪರೆಯನ್ನು ತುಂಬಿಸಿ ಕೊಟ್ಟರು. ಅದನ್ನೇ ಮುನ್ನಡೆಸಿಕೊಂಡು ಸಾಗಿದರು. ಮಾತಾಡ್ತಾ ಹೋದರೆ ತುಂಬ ವಿಷಯಗಳು, ತುಂಬ ಆಳವಾದ ವಿಷಯಗಳು. ಆದರೆ ಒಂದು ವಿಷಯವನ್ನು ಹೇಳಿ ಮುಗಿಸ್ತೇನೆ. ಇಡೀ ನಮ್ಮ ವ್ಯವಸ್ಥೆಗಳನ್ನು ನಾವು ಗುರುತಿಸಿದರೆ ಇವತ್ತು ಆ ಕಾಲ ಈ ಕಾಲ ಅನ್ನೋ ಯಾವ ಭೇದ ಇಲ್ಲದೆ ವೈದಿಕವಾದ ಶಿಕ್ಷಣ ಮತ್ತು ಇವತ್ತಿನ ಶಿಕ್ಷಣ ಎರಡರಲ್ಲೂ ಇಲ್ಲದೇ ಇರೋ ಒಂದು ವ್ಯತ್ಯಾಸ ಏನು ಅಂದರೆ, ಒಂದು ಸಮಾನತೆ ಏನು ಅಂತ ಕೇಳಿದರೆ ಗುರುವಿನ ಹೊಣೆ, ಗುರುವಿನ ಕರ್ತವ್ಯ. ತುಂಬ ಶಿಕ್ಷಕರಿದ್ದೀರಿ. ನಾನು ಬೀಯಿಂಗ್ ಎ ಟೀಚರ್, ನಾನು ಕೂಡ ಪಾಠ ಮಾಡೋ ಒಬ್ಬ ಶಿಕ್ಷಕನಾದ್ದರಿಂದ ಹೇಳುತ್ತೇನೆ, ನಮ್ಮೆಲ್ಲರಿಗಿರೋ ಒಂದು ಕೀಳರಿಮೆ, ನಮಗೆಲ್ಲರಿಗಿರೋ ಒಂದು ಏನು ಅಂತ ಕೇಳಿದರೆ ಅದು ಹೌದು. ಭಾರತದಲ್ಲಿ ಕೂಡ ತುಂಬ ಲೀಸ್ಟ್ ಪೈಡ್ ಪ್ರೊಫೆಷನ್ ಇನ್ ಇಂಡಿಯಾ ಈಸ್ ಟೀಚಿಂಗ್ ಪ್ರೊಫೆಷನ್. ಬಹಳ ಕಡಿಮೆ ಸಂಬಳ ಸಿಗುವ ಕೆಲಸ ಯಾವುದು ಇಡೀ ಭಾರತದಲ್ಲಿ ಅಂತ ಕೇಳಿದರೆ ಶಿಕ್ಷಕ ವೃತ್ತಿ. ಅದಿವತ್ತು ಇಡೀ ಭಾರತದಲ್ಲಿ, ಜಾಗತಿಕವಾಗಿ ಅಲ್ಲ, ಹೈಲಿ ಪೈಡ್ ಪ್ರೊಫೈಲ್ಗಳು ಅಮೆರಿಕದಂಥ ದೇಶಗಳಲ್ಲಿ ಶಿಕ್ಷಕರಿಗೆ ತುಂಬ ದೊಡ್ಡ ಗೌರವವನ್ನು ಕೊಡ್ತಾರೆ. ನಮ್ಮಲ್ಲಿ ಇಲ್ಲ. ನಮ್ಮ ಗುರು ಪರಂಪರೆಯನ್ನು ನಾವು ಕಳ್ಕೊಂಡದ್ದು ಹಾಗೆ. ಅದರಿಂದ ನಮಗೊಂದು ಕೀಳರಿಮೆ ಇರ್ತದೆ. 2 ರೀತಿಯದ್ದು ಹೌದು. ಒಂದು, ಬೇರೆ ಎಲ್ಲ ಕೆಲಸ ಟ್ರೈ ಮಾಡಿ ಯಾವುದು ಸಿಕ್ಕಲಿಲ್ಲ, ಹಾಗಾದ್ರೆ ನಾನು ಟೀಚರ್ ಆಗ್ತೇನೆ ಅಂತ ಬರೋ ಒಂದು ವರ್ಗವೂ ಇದೆ. ತುಂಬ ಟ್ರೈ ಮಾಡ್ತಾರೆ ಎಲ್ಲ, ಎಲ್ಲಿಯೂ ಕೆಲಸ ಸಿಕ್ಕೋದಿಲ್ಲ, ಹಾಗಾದರೆ ನಾನು ಟೀಚಿಂಗಿಗೆ ಹೋಗ್ತೇನೆ ಅಂತ. ಇದು ತಪ್ಪೆ. ಇದರೊಟ್ಟಿಗೆ ನಾವು ದಿನವೂ ಬೈಕೊಂಡೇ ಕೆಲಸ ಮಾಡ್ತೇವೆ. ಎಂತ ಮಾಡೋದು, ಹಾಳಾಗೋಗ್ಲಿ, ನಮಗೆ ಅದಿಲ್ಲ ಇದ್ದಿಲ್ಲ, ಅದಿಲ್ಲ ಇದ್ದಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಇಡೀ ಅಕಾಡೆಮಿಕ್ ಇಯರ್ ಪ್ರಾರಂಭ ಆದಾಗ 90% ಆಫ್ ಟೀಚರ್ ಮಾಡುವ ಮೊದಲ ಕೆಲಸ ಏನು ಅಂತ ಕೇಳಿದ್ರೆ ಈ ವರ್ಷ ಎಷ್ಟು ರಜೆ ಉಂಟು ಅಂತ, ಯಾವ್ಯಾವ ತಿಂಗಳಲ್ಲಿ ಎಷ್ಟು ರಜೆ ಉಂಟು ಅಂತ. ಇದನ್ನು ನಾವು ಮೊದಲು ನೋಡ್ತೇವೆ. ಇಡೀ ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗುವಾಗ ಮಕ್ಕಳು ಮಾಡುವ ಮೊದಲ ಕೆಲಸವೂ ಅಷ್ಟೇ, ಯಾವಾಗ ವೆಕೇಷನ್, ಎಷ್ಟು ರಜೆ ಉಂಟು ಅಂತ. ಒಂದು ರಜೆಗಾಗಿ ಕಾಯುವ ಮಕ್ಕಳು, ಒಂದು ರಜೆಗಾಗಿ ಕಾಯುವ ಶಿಕ್ಷಕರು ಒಟ್ಟಾದರೆ ಒಂದು ಶಿಕ್ಷಣ ಕೊಡಲಿಕ್ಕೆ ಸಾಧ್ಯವಾ? ಒಂದು ಕ್ವಾಲಿಟಿ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯವಾ? ಇಡೀ ಪಾಶ್ಚಾತ್ಯ ಪರಿಕಲ್ಪನೆ ಇರೋದು ನಾಲೆಡ್ಜ್, ಸ್ಕಿಲ್ ಆ್ಯಂಡ್ ಆ್ಯಟಿಟ್ಯೂಡ್. KSA ಮ್ಯಾನೇಜ್ಮೆಂಟ್ ಹೇಳುವುದು ಅದನ್ನು. ನಾಲೆಡ್ಜ್ ಮತ್ತು ಸ್ಕಿಲ್ ಮತ್ತು ಆ್ಯಟಿಟ್ಯೂಡ್, ಕೌಶಲಗಳನ್ನು ಕೊಡುವುದು ಅಂತ. ನಮ್ಮ ಶಿಕ್ಷಣ, ಭಾರತೀಯ ಶಿಕ್ಷಣ ಏನು ಹೇಳ್ತದೆ ಗೊತ್ತಾ? KSA ಮಾತ್ರ ಅಲ್ಲ, ಅದು ಹೇಳ್ತದೆ ನಾಲೆಡ್ಜ್ ಬೇಕು, ಸ್ಕಿಲ್ಲು ಬೇಕು, ಆ್ಯಟಿಟ್ಯೂಡ್ ಬೇಕು, ಆದರೆ ಇದರೊಟ್ಟಿಗೆ ವ್ಯಾಲ್ಯೂ ಬೇಕು ಅಂತ ಹೇಳ್ತದೆ, ಮೌಲ್ಯ ಬೇಕು ಅಂತ. ಕೌಶಲಕ್ಕಿಂತ ಮೌಲ್ಯ ದೊಡ್ಡದು ಅಂತ. ಮೌಲ್ಯವನ್ನು ಕೊಡುವ ಶಿಕ್ಷಕ ಇಲ್ಲದೇ ಇದ್ದರೆ ಮೌಲ್ಯವನ್ನು ಮಕ್ಕಳಿಗೆ ಕೊಡುವುದು ಹೇಗೆ? ಈ ಬಗ್ಗೆ ಯೋಚನೆ ಮಾಡಿ. ನಮ್ಮ ದೊಡ್ಡ ಕರ್ತವ್ಯ, ವ್ಯಾಸರ ಋಣ ನಾವು ತೀರಿಸಬೇಕು ಅಂತಿದ್ದರೆ, ನನಗಾಗ ಅಧ್ಯಕ್ಷರು ಮಾತಾಡುವಾಗ ಹೇಳಿದ ಒಂದು ಮಾತು ತುಂಬ ಖುಷಿ ಕೊಟ್ಟಿತು. ನಮ್ಮ ಶಿಕ್ಷಣ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದು ಒಂದು ಒಳ್ಳೆಯ ರಾಷ್ಟ್ರ ನಿರ್ಮಾಣವನ್ನು ಮಾಡಲಿಕ್ಕೆ ಅಂತ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಕೊನೆಯದ್ದು ರಾಷ್ಟ್ರ ದೇವೋಭವ ಅಂತ. ರಾಷ್ಟ್ರವನ್ನು ದೇವರಾಗಿ ಸ್ವೀಕರಿಸಬೇಕು ಅಂತ ಈ ಮಣ್ಣಿಗಿರುವ ಋಣ.
ಸ್ವರ್ಣಭೂಮಿಯಾದ ಲಂಕೆಯಲ್ಲಿ ಲಂಕೆಯನ್ನು ಗೆದ್ದು ನಿಂತ ಮೇಲೆ ರಾವಣ ಸತ್ತಾಗ ವಿಭೀಷಣ ಬಂದು ಇಡೀ ಲಂಕೆ ನಿನ್ನದ್ದು ಅಂತ ರಾಮನ ಕಾಲಿಗಿಟ್ಟಾಗ ಲಕ್ಷ್ಮಣನು ಹೇಳ್ತಾನೆ, ಅಣ್ಣ ನಾವಿಲ್ಲೇ ಇರ್ಬೋದಲ್ಲ, ಸುಮ್ಮನೆ ಯಾಕೆ ಹೇಗೋ ಅವ ಹೇಳಿದ್ದಾನಲ್ಲ ಅಂತ ಹೇಳಿದಾಗ ರಾಮನ ಬಾಯಲ್ಲಿ ಬಂದ ಮಾತು, ಅಪಿ ಸ್ವರ್ಣಮಯಿ ಲಂಕೆ ನಮೇ ರೋಚತೆ ಲಕ್ಷ್ಮಣ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ತಾಯಿ ನೆಲ ಮತ್ತು ತಾಯಿ ಎರಡು ನಮಗೆ ಸ್ವರ್ಗಕ್ಕಿಂತ ಮಿಗಿಲಾದ್ದು, ನಾವು ಅಲ್ಲೇ ಇರಬೇಕು ಅಂತ. ಅಂದರೆ ಈ ಮಣ್ಣಿಗೆ ನಾವು ಕೊಟ್ಟ ಸತ್ವ, ರಾಷ್ಟ್ರಕ್ಕೆ ಕೊಟ್ಟ ಸತ್ವ. ಅವ್ರು ಹೇಳಿದಾಗೆ ರಾಷ್ಟ್ರ ಅಂದರೆ ಗಿರಿ ಬೆಟ್ಟಗಳು, ನದಿ, ತೊರೆಗಳು, ಸಮುದ್ರಗಳು, ಕಟ್ಟಡಗಳು ಅಲ್ಲ. ರಾಷ್ಟ್ರ ಅಂದರೆ ರಾಷ್ಟ್ರದ ಪ್ರಜೆಗಳು, ಅಲ್ಲಿ ಬದುಕುವ ಜೀವಿಗಳು. ಆ ನೆಲೆಯಿಂದ ನಾವು ಯೋಚಿಸಿದರೆ ನಾವೇನು ರಾಷ್ಟ್ರಕ್ಕೆ ಋಣ ಕೊಡ್ತಾ ಇದ್ದೇವೆ, ತೀರಿಸ್ತಾ ಇದ್ದೇವೆ. ಇವರಲ್ಲಿ ಒಬ್ಬ ನಾಳೆ ಪ್ರಧಾನಿ ಆದರೆ ಆ ಪ್ರಧಾನಿಗೆ ಚಿಂತನೆಗಳಿದ್ರೆ ಇಡೀ ದೇಶದ ದಿಕ್ಕು ಬದಲಾಗ್ತದೆ. ಆ ಪ್ರಧಾನಿಯನ್ನು ನಿರ್ಮಾಣ ಮಾಡಿದವರು ನೀವಾಗ್ತೀರಿ, ನಿರ್ಮಾತೃಗಳು. ಈ ಶ್ರದ್ಧೆಯಿಂದ ಪಾಠ ಮಾಡುವ ಶಿಕ್ಷಕರು ಸಂತತಿಯೇ ವ್ಯಾಸರಿಗೆ ತೀರಿಸಬಹುದಾದ ಋಣ. ಮಕ್ಕಳು ಅಷ್ಟೇ, ಶಿಕ್ಷಕರಲ್ಲಿ ದೇವರನ್ನು ಕಾಣಬೇಕು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅನ್ನೋದು ವೇದವಾಣಿ. ಆದರೆ ಇವತ್ತು ಅದನ್ನು ಹಾಗೆ ಪಾಲಿಸ್ತಾ ಇಲ್ಲ. ಇವತ್ತು ಗುರುವೇ ನಮಃ ಅಂತಾಗಿದೆ, ಗುರುವೇ ನಮಃ ಅಲ್ಲ, ಗುರುವೇ ನಮಃ ಅಂತ. ಅದು ಯಾವ ಟೀಚರ್ ಆದರೆ ಏನು ಅವರಿಗೆ ಬರುವುದಿಲ್ಲವರೇ, ಸುಮ್ಮನಿರು ನೀನೆಂತ ಅವರು ಹೇಳು. ಮಕ್ಕಳು ಟೀಚರ್ನ ಮೆಷರ್ ಮಾಡಲಿಕ್ಕೆ, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡಲಿಕ್ಕೆ ಹೊರಡ್ತಾರೆ. ನಮ್ಮ ಕರ್ತವ್ಯ, ವ್ಯಾಸರಿಗೆ ನಾವು ಸಲ್ಲಿಸಬಹುದಾದ ದೊಡ್ಡ ಋಣವೇ ನಮ್ಮ ಮುಂಭಾಗದಲ್ಲಿ ಕುಳಿತ ಪ್ರತಿಯೊಂದು ಮಗುವು ನಾಳಿನ ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿಯುವವ, ಭಾರತವನ್ನು ವಿಶ್ವಗುರುವಾಗಿಸುವುದಕ್ಕಿದ್ದವ ಅನ್ನುವ ಪ್ರಜ್ಞೆಯಿಂದ ಮಾಡುವ ಪಾಠ. ನಾವು ಮಾಡುವ ವೃತ್ತಿಯ ಮೇಲೆ ಅತಿಯಾದ ಪ್ರೀತಿ ಮತ್ತು ಗೌರವ, ಈ ಎರಡನ್ನು ನಾವು ಇಟ್ಟುಕೊಳ್ಳುವ. ನಾನು ಇದನ್ನು ತುಂಬ ಕಡೆ ಹೇಳಿದ್ದೇನೆ, ಇಲ್ಲಿ ಹೇಳಿ ಮುಗಿಸ್ತೇನೆ. ನಮಗೆ ಇದರಲ್ಲಿ ತೃಪ್ತಿ ಇಲ್ಲ ಅಂತ ಆದರೆ ನೀವು ಮಾಡುವ ಕೆಲಸ, ಮಕ್ಕಳಿಗೂ ಹೇಳ್ತಾ ಇರೋದು, ನಿಮಗೆ ಈ ಸ್ಕೂಲು, ಈ ಮೆಥೆಡ್ಡು, ಈ ಸಿಸ್ಟಮ್ಮು, ಈ ಗುರುವಂದನೆ, ಕಾರ್ಗಿಲ್ ವಿಜಯ ನಿಮಗೆ ಇಷ್ಟ ಇಲ್ಲ ಅಂತಾದರೆ ದಯವಿಟ್ಟು ಇಲ್ಲಿಂದ ಬಿಟ್ಟು ಹೋಗಿ. ಇಲ್ಲಿದ್ದು ದೂರಬೇಡಿ. ಯಾಕೆ ಅಂದರೆ ನಾವಿಲ್ಲಿದ್ದೇವೆ ಅಂದರೆ ನಾವು ಅದರೊಳಗಿದ್ದೇವೆ, ನಾವು ಅದನ್ನು ಪ್ರೀತಿಸಬೇಕು. ನಮಗೆ ಆಗೋದಿಲ್ಲ ಅಂತಾದರೆ ಯಾವ ದಾಕ್ಷಿಣ್ಯ ಇಲ್ಲ, ಯಾರೂ ನಿಮ್ಮನ್ನು ಗನ್ ಪಾಯಿಂಟಲ್ಲಿ ಇಟ್ಟುಕೊಂಡು ಇರಿ ಅಂತ ಹೇಳಲಿಲ್ಲ. ಧಾರಾಳವಾಗಿ ಹೊರಗೆ ಹೋಗಿ. ಆದರೆ ನಾವು ಮಾಡೋದೇನು ಗೊತ್ತುಂಟಾ, ಅವರೇ ಹೋಗಿ ಅಂದರೂ ನಾವು ಇಲ್ಲಿಂದ ಹೋಗೋದಿಲ್ಲ. ಆದರೆ ಪ್ರತಿದಿನ ಬೈತಾ ಇರ್ತೇವೆ, ಹಾಳಾಗೋಗ್ಲಿ ಮರ ಹೋಗಬೇಕು, ಒಂದು ದಿನ ಇಡೀ ದಿನ ನೆಗೆಟಿವ್ನ ಒಳಗೆ ನಾವಿರ್ತೇವೆ. ಮಾಡುವುದನ್ನು ಮೊದಲು ಪ್ರೀತಿಸಿ, ಅಲ್ಲ ಪ್ರೀತಿಸುವುದನ್ನೇ ಮಾಡಿ. ಇಲ್ಲದಿದ್ದರೆ ನಿಮ್ಮ ಬದುಕಿನ ಕೊನೆಗೆ ಇದರಿಂದ ನನಗಾಗಲಿ ರಾಜೇಶ್ವರಿ ನ್ಯಾಷನಲ್ ಸ್ಕೂಲಿಗಾಗಲಿ ನಷ್ಟ ಇಲ್ಲ. ಒಂದೇ ಹೇಳ್ತೇನೆ, ನೀವು ಪ್ರತಿ ದಿವಸ ಗೊಣಗಿದ್ರೆ 40ಕ್ಕೆ BP ಬರ್ತದೆ, 50ರ ಒಳಗೆ ನಿಮಗೆ ಜೀವನ ಮುಗೀತದೆ. ಸಂತೋಷದಲ್ಲಿ ಕೆಲಸ ಮಾಡಿದರೆ ಒಂದು 70 ಬದುಕಬಹುದು. ಆಲೋಚನೆ ಮಾಡಿ ಎಷ್ಟು ಬದುಕಬೇಕು ಅಂತ. ಇದು ಮಕ್ಕಳಿಂದ ತೊಡಗಿ ದೊಡ್ಡವರವರೆಗೆ ಎಲ್ಲರಿಗೆ ಹೇಳ್ತಾ ಇರೋದು. ನಾವು ಪ್ರೀತಿಸುವುದನ್ನು ಮಾಡುವುದನ್ನು ಪ್ರೀತಿಸಿದರೆ ಆಯುಷ್ಯ ವೃದ್ಧಿಯಾಗುತ್ತದೆ. ನಾವು ನಿತ್ಯ ನರಕ ಮಾಡಿಕೊಂಡು ಬದುಕಿದರೆ ಜೀವನವು ಅಷ್ಟೇ ಬೇಗ ಮುಗಿಯುತ್ತದೆ. ಹಾಗಾಗಿ ನಾರುವ ಬದುಕು, ನಾರದ ಬದುಕು ಅಂತ ಎರಡಿರುವುದು. ನಾರದ ಬದುಕು ಅಂದರೆ, ನಾರುವ ಬದುಕು ಅಂದರೆ ದುರ್ನಾತ ಇರುವ ಬದುಕು, ನಾರದ ಬದುಕು ಅಂದರೆ ದುರ್ನಾತ ಇಲ್ಲದ ಕಂಪಿರುವ ಬದುಕು ಅಂತ. ಅದನ್ನೇ ಭಕ್ತಿ ಸೂತ್ರದ ನಾರದ ಬದುಕು, ನಾರದ ಮುನಿಗಳ ಬದುಕು ಅಂತ. ಹಾಗಾಗಿ ದೀರ್ಘವಾದ ಬದುಕಿಗಿಂತ ದಿವ್ಯವಾದ ಬದುಕನ್ನು ಅನುಭವಿಸೋಣ ಅಂತ ಹೇಳುತ್ತಾ, ಯುಗ ಬದಲಾಗಿದೆ. ವ್ಯಾಸರಿದ್ದ ಯುಗದಲ್ಲಿ ನಾವಿಲ್ಲ, ಆದರೆ ವ್ಯಾಸರ ತತ್ವಗಳು ಅಷ್ಟೇ ಪ್ರಚಲಿತವಾಗಿ ಉಳಿದಿದೆ. ಕೃತ, ತ್ರೇತ, ದ್ವಾಪರ, ಕಲಿ ಅನ್ನುವ 4 ಯುಗ. ಕೃತಯುಗದಲ್ಲಿ ಹೇಗಿತ್ತು ಅಂತ ಕೇಳಿದರೆ, ಸ್ವರ್ಗದಲ್ಲಿ ದೇವತೆಗಳಿದ್ದರು, ಪಾತಾಳದಲ್ಲಿ ರಾಕ್ಷಸರಿದ್ದರು. ನಾವೆಲ್ಲ ಕತೆ ಕೇಳುವಾಗ ಹಾಗೆ, ಪಾತಾಳದಲ್ಲಿ ರಾಕ್ಷಸರು ಅಂತ. ಮಧ್ಯದಲ್ಲಿ ಭೂಮಿಯ ಅಂತರ ಇತ್ತು. ಅದು ತ್ರೇತಾಯುಗಕ್ಕೆ ಬರುವಾಗ ಭಾರತದಲ್ಲಿ ದೇವತೆಗಳು, ಲಂಕೆಯಲ್ಲಿ ರಾಕ್ಷಸರು ಅಂತಾಯಿತು. ಈ ಅಂತರ ಒಂದು ಸಮುದ್ರಕ್ಕೆ ಬಂತು ಯುಗದಿಂದ. ದ್ವಾಪರ ಯುಗಕ್ಕಾಗುವಾಗ ಒಂದೇ ಮನೆಯಲ್ಲಿ ಅಣ್ಣನ ಮಕ್ಕಳು ದೇವತೆಗಳಾದರೂ, ತಮ್ಮನ ಮಕ್ಕಳು ರಾಕ್ಷಸರಾದರು, ಕೌರವರು, ಪಾಂಡವರು. ಇದು ಕಲಿಯುಗ. ಇಲ್ಲಿ ಅಂತರವೇ ಇಲ್ಲ. ನಮ್ಮೊಳಗೇ ದೇವರಿದ್ದಾನೆ, ನಮ್ಮೊಳಗೇ ರಾಕ್ಷಸನಿದ್ದಾನೆ. ನೀವು ಪಾಸಿಟಿವ್ ಥಿಂಕ್ ಮಾಡ್ತಾ ಹೋದರೆ ನೀವು ದೇವರಾಗುತ್ತೀರಿ, ನೆಗೆಟಿವ್ ಥಿಂಕ್ ಮಾಡ್ತಾ ಹೋದರೆ ನೀವು ರಾಕ್ಷಸರಾಗುತ್ತೀರಿ. ಏನಾಗಬೇಕು ಅನ್ನೋದನ್ನು ನೀವು ತಿಳಿಯಿರಿ. ಇನ್ನೊಬ್ಬರಿಗೆ ಕಿವಿ ಕೇಳ್ತದಾ ಇಲ್ಲ ಅಂತ ಯೋಚನೆ ಮಾಡುವ ಮೊದಲು ನನಗೆ ಕೇಳ್ತದಾ ಅಂತ ಒಮ್ಮೆ ಆಲೋಚನೆ ಮಾಡಿಕೊಳ್ಳೋಣ. ಸೆಲ್ಫ್ ರಿಯಲೈಸೇಷನ್, ಆತ್ಮಾವಲೋಕನವೇ ಸಮಗ್ರ ಭಾರತೀಯ ಶಿಕ್ಷಣ ಪದ್ಧತಿ ಅಥವಾ ಭಾರತೀಯ ಗುರು ಪರಂಪರೆಯ ಲಕ್ಷ್ಯ ಅಂತ ಹೇಳುತ್ತಾ, ಇಷ್ಟು ಹೊತ್ತು ಮಾತಾಡೋದಕ್ಕೆ ಅವಕಾಶ ಒದಗಿಸಿದ ಸಂಸ್ಥೆಯ ಅಧ್ಯಕ್ಷರಿಗೂ, ಪ್ರಾಂಶುಪಾಲರಿಗೂ ಹಾಗೂ ಉಳಿದೆಲ್ಲರಿಗೂ, ಇಲ್ಲಿ ನಾನು ಆಳ್ವಾಸ್ನಲ್ಲಿದ್ದಾಗಿದ್ದ ನನ್ನ ಕೊಲೀಗ್ಗಳು ಸುಮಾರು ಜನ ಇದ್ದಾರೆ. ಮುಖ ನೋಡುವಾಗ ಖುಷಿ ಆಯಿತು, ನೋಡಿದ ಮುಖ ಅಲ್ವ ಅಂತ. ಹಾಗೆ ಅವರಿಗೂ ಒಂದು ವಿಶೇಷವಾದ ಕೃತಜ್ಞತೆಯನ್ನು ಅರ್ಪಿಸ್ತಾ, ನನಗೆ ಹೇಳಿದ ಸಮಯಕ್ಕಿಂತ ಸ್ವಲ್ಪ ಹೆಚ್ಚು ಮಾತಾಡಿದ್ದೇನೆ. ಅದೆಲ್ಲ ಭಾಷಣಗಾರರ
ಜನ್ಮಸಿದ್ಧ ಹಕ್ಕು, ಹೇಳಿದ್ದಕ್ಕಿಂತ ಹೆಚ್ಚು ಮಾತಾಡುವುದು. ಅದರಿಂದ ಆಡಿದ ಮಾತಿನಲ್ಲಿ ಹಂಸಕ್ಷೀರ ನ್ಯಾಯದಂತೆ ಒಳ್ಳೆಯದನ್ನು ಸ್ವೀಕರಿಸ್ತಾ ಅನುಪಯುಕ್ತ ಅಂತ ಕಂಡದ್ದನ್ನು ತಿರಸ್ಕರಿಸ್ತಾ ಹೃದಯವಾಗಿ ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಭದ್ರಂ ಶುಭಂ ಮಂಗಳಂ ಆಗಬೇಕು. ಹಾಗೆ ಆಯಾ ವಿದ್ಯಾರ್ಥಿಗಳು ಕ್ರಮವಾಗಿ ವೇದಿಕೆಗೆ ಬಂದು ತಮ್ಮ ತಮ್ಮ ಶಿಕ್ಷಕರಿಗೆ ಹೂ ನೀಡಿ ಪಾದಕ್ಕೆ ನಮಿಸಿ ಗೌರವಿಸಬೇಕಾಗಿ ವಿನಂತಿ. ಶಿಕ್ಷಕರ ಹೆಸರು ಇಂತಿದೆ: ಅಕ್ಷತಾ ಮೇಡಮ್, ಗಾನವಿ ಮೇಡಮ್, ಶಮಿತಾ ಮೇಡಮ್, ಸಂಗೀತಾ ಮೇಡಮ್, ಮಮತಾ ಮೇಡಮ್, ಸೌಂದರ್ಯ ಮೇಡಮ್, ಜಾಲಿನ್ ಮೇಡಮ್, ವಿನುತಾ ರೈ ಮೇಡಮ್, ಚಿತ್ರಲತಾ ಮೇಡಮ್, ಧನ್ಯಾ ಮೇಡಮ್, ರೂಪಾಲಿ ಮೇಡಮ್, ತಾಸಿನ್ ಮೇಡಮ್, ಪ್ರಸಾದ್ ಸರ್ ಹಾಗೂ ಶಾಂತಲಾ ಮೇಡಮ್. ಆದಷ್ಟು ಬೇಗ ಎಲ್ಲ ಶಿಕ್ಷಕರು ವೇದಿಕೆಗೆ ಬನ್ನಿ, ನಿಮ್ಮ ನಿಮ್ಮ ಆಸೀನವನ್ನು ಸ್ವೀಕರಿಸಿ. ನಮ್ಮ ಸ್ವಯಂ ಸೇವಕ ವಿದ್ಯಾರ್ಥಿಗಳು ದಯಮಾಡಿ ಆ ಪುಟಾಣಿ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಕಳಿಸಬೇಕಾಗಿ ವಿನಂತಿಯನ್ನು ಮಾಡುತ್ತೇನೆ. ಛಾಯಾ ಮೇಡಮ್ ಈ ಕಡೆಯಿಂದ. ಇದೇ ಸಂದರ್ಭದಲ್ಲಿ ಸ್ಯಾಕ್ಸೋಫನನ್ನು ನುಡಿಸಿ ಗಾಯನ ನಮನವನ್ನು ನಡೆಸಲಿದ್ದಾರೆ ಮೂಡಬಿದಿರೆಯ ಶ್ರೀ ಪ್ರಶಾಂತ್ ದೇವಾಡಿಗ, ಕುಮಾರಿ ಪ್ರೇಕ್ಷಾ ಪಿ ದೇವಾಡಿಗ, ಶ್ರೀ ರವೀಂದ್ರ ಇವರು. ರಿಯಾ ಮೇಡಮ್ ದಯಮಾಡಿ ಈ ಕಡೆಗೆ ಬನ್ನಿ. ವಿದ್ಯಾರ್ಥಿಗಳು ಪ್ರೀತಿ ಹಾಗೂ ಗೌರವದ ಸಂಕೇತವಾದಂಥ ಗುಲಾಬಿ ಹೂವನ್ನು ನೀಡಿ ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಗುರುವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಗೌರವದಿಂದ ಶಿಕ್ಷಕರ ಪಾದ ನಮನವನ್ನು ಮಾಡ್ತಾ ಇದ್ದಾರೆ. ಅಭೂತಪೂರ್ವವಾದಂತಹ ದೃಶ್ಯ. ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಪ್ರೀತಿ ಹಾಗೂ ಗೌರವದ ಸಂಕೇತವಾದಂತಹ ಗುಲಾಬಿ ಹೂವನ್ನು ನೀಡಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು ಚಂದದ ಭಾವಚಿತ್ರ. ಗೌರವವನ್ನು ಸ್ವೀಕರಿಸಿದಂಥ ಎಲ್ಲ ಶಿಕ್ಷಕರಿಗೆ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ಮುಂದಿನ ತಯಾರಿ 8ರಿಂದ 10ನೇ ಬ್ಯಾಚ್. ಪ್ರಣವ್ ಸರ್, ಶ್ವೇತಾ ಮೇಡಮ್, ಛಾಯಾ ಮೇಡಮ್, ವಿಶಾಂತ್ ಸರ್, ಲಕ್ಷ್ಮೀನಾರಾಯಣ್ ಸರ್, ಪ್ರಪೂರ್ಣ ಮೇಡಮ್, ವೇದಾವತಿ ಮೇಡಮ್, ಸುಮಂತ್ ಸರ್, ಪ್ರಣೀಲ್ ಸರ್, ಗಾಯತ್ರಿ ಮೇಡಮ್, ವನಜಾಕ್ಷಿ ಮೇಡಮ್, ಸ್ವಸ್ತಿಕ್ ಸರ್ ಹಾಸ್ಟೆಲ್ ಮ್ಯಾನೇಜರ್ ಇವರು, ರಕ್ಷಣ್ ಸರ್, ಸತೀಶ್ ಸರ್, ಸುಮಂತ್ ಸರ್, ಶ್ರೀಪ್ರಸಾದ್ ಸರ್,
ಶಶಿಕಿರಣ್ ಸರ್. ದಯಮಾಡಿ ಈ ಎಲ್ಲ ಶಿಕ್ಷಕರು ಹಾಗೂ ಇಲ್ಲಿ ಕೇಳಿಸ್ಕೊಳ್ಳಿ, ಎಲ್ಲ ವಿದ್ಯಾರ್ಥಿಗಳು ತಮ್ಮ ಚಪ್ಪಾಳೆ ಮೂಲಕ ಗುರುವಂದನೆಯನ್ನು ಸಲ್ಲಿಸಿದ್ರೆ ಸಾಕು. ದಯಮಾಡಿ ನಿಮ್ಮ ಗೌರವವನ್ನು ಚಪ್ಪಾಳೆಯ ಮೂಲಕ ತಿಳಿಸಿದರೆ ಸಾಕು. ನಿಮ್ಮ ಶಿಕ್ಷಕರಿಗೆ ನೀವು ಕೊಡುವಂಥ ವಂದನೆ ಪ್ರೀತಿಪೂರ್ವಕವಾಗಿರಬೇಕು ಮಕ್ಕಳೇ. ದಯಮಾಡಿ ಯಾವುದೇ ರೀತಿಯ ಸದ್ದುಗದ್ದಲ ಮಾಡಬೇಡಿ. ವಿದ್ಯಾರ್ಥಿಗಳು ಬಂದು ನಿಮ್ಮ ನೆಚ್ಚಿನ ಶಿಕ್ಷಕರಿಗೆ ಪುಷ್ಪ ನಮನವನ್ನು ಸಲ್ಲಿಸಿ. ದಯಮಾಡಿ ವಿದ್ಯಾರ್ಥಿಗಳಲ್ಲಿ ಮನವಿ, ನಿಮ್ಮ ಪ್ರೀತಿಯನ್ನು ಚಪ್ಪಾಳೆಯ ಮೂಲಕ ಮಾತ್ರ ವ್ಯಕ್ತಪಡಿಸಿದರೆ ಸಾಕು. ಗೌರವ ನಮನದ ಜೊತೆಗೆ ಇಲ್ಲಿ ಗಾಯನ ನಮನವೂ ಇದೆ ಮಕ್ಕಳೇ. ದಯಮಾಡಿ ಅದನ್ನು ನೀವು ಕೇಳಿಸ್ಕೊಳ್ಬೇಕು. ಎಲ್ಲ ಗೌರವ ಸ್ವೀಕರಿಸಿದಂತಹ ಶಿಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸ್ವಸ್ತಿಕ್ ಸರ್, ಇದೀಗ ಗೌರವವನ್ನು ಸ್ವೀಕರಿಸಿದ ಎಲ್ಲ ಗುರುಗಳಿಗೆ ಮತ್ತೊಮ್ಮೆ ನಮಿಸ್ತಾ ಮುಂದಿನ ತಯಾರಿ PUC ವಾಣಿಜ್ಯ ವಿಭಾಗದ ಶಿಕ್ಷಕರು ಶ್ರೀಯುತ ಸಚಿನ್ ಸರ್, ಶ್ರೀಯುತ ಮಾಧವ್ ಭಟ್ ಸರ್, ಮಧುಕುಮಾರ್ ಸರ್, ಸಾಮ್ಯಲ್ ಸರ್, ಪಾವನ ಮೇಡಮ್, ನೀತಾ ಮೇಡಮ್, ಪದ್ಮನಾಭ ಸರ್, ಪ್ರದೀಪ್ ಸರ್, ಉದಯ್ ಸರ್. ದಯಮಾಡಿ ಈ ಎಲ್ಲ ಉಪನ್ಯಾಸಕ ಮಿತ್ರರು ವೇದಿಕೆಯಲ್ಲಿರುವಂಥ ಆಸೀನವನ್ನು ಸ್ವೀಕರಿಸಬೇಕು ಹಾಗೂ ನಿಮ್ಮ ಪ್ರಿಯ ವಿದ್ಯಾರ್ಥಿಗಳು ನೀಡುವಂತಹ ಪ್ರೀತಿ ಹಾಗೂ ಗೌರವಪೂರ್ವಕವಾದಂತಹ ಪುಷ್ಪ ಮತ್ತು ನಮನವನ್ನು ಸ್ವೀಕರಿಸಬೇಕು. ವಿದ್ಯಾರ್ಥಿಗಳು ತಮ್ಮ ಪ್ರೀತಿ ಗೌರವವನ್ನು ಚಪ್ಪಾಳೆಯ ಮೂಲಕ ಮಾತ್ರ ವ್ಯಕ್ತಪಡಿಸಿದರೆ ಸಾಕು. ದಯಮಾಡಿ ಅರ್ಥೈಸಿಕೊಳ್ಬೇಕು. ಗೌರವವನ್ನು ಸ್ವೀಕರಿಸಿದಂಥ ಎಲ್ಲ ಉಪನ್ಯಾಸಕ ಮಿತ್ರರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ವಿಜ್ಞಾನ ವಿಭಾಗದ ಉಪನ್ಯಾಸಕರು ಶ್ರೀಮತಿ ಶ್ವೇತಾ ಡಿ ಶೆಟ್ಟಿ, ರಶ್ಮಿ ಕೆ ಮೇಡಮ್, ಜ್ಯೋತಿ ಮೇಡಮ್, ರಿಯಾ ಮೇಡಮ್, ಸ್ನೇಹಾ ಮೇಡಮ್, ಮಿತೇಶ್ ಸರ್, ಸ್ವಾತಿ ಮೇಡಮ್, ನಿರಂಜನಾ ಮೇಡಮ್, ಉಷಾ ಅಂಬರೀಶ್, ಜೀವನ್ ಸರ್. ದಯಮಾಡಿ ಎಲ್ಲ ಉಪನ್ಯಾಸಕ ಮಿತ್ರರು ಆಸೀನವನ್ನು ಸ್ವೀಕರಿಸಬೇಕು. ವಿದ್ಯಾರ್ಥಿಗಳು ನೀಡುವಂತಹ ಗೌರವವನ್ನು ಕೂಡ ಸ್ವೀಕರಿಸಬೇಕಾಗಿ ವಿನಂತಿ.
ಗೌರವ ಸ್ವೀಕರಿಸಿದಂತಹ ಎಲ್ಲ ಶಿಕ್ಷಕ ವೃಂದಕ್ಕೆ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದೇ ಸಂದರ್ಭದಲ್ಲಿ ಸ್ಯಾಕ್ಸೋಫೋನ್ ನುಡಿಸಿ ನಮ್ಮ ಗುರುವಂದನಾ ಕಾರ್ಯಕ್ರಮವನ್ನು ಮತ್ತಷ್ಟು ಚಂದಗಾಣಿಸಿಕೊಟ್ಟಂತಹ ಶ್ರೀಯುತ ಪ್ರಶಾಂತ್ ದೇವಾಡಿಗ, ಕುಮಾರಿ ಪ್ರೇಕ್ಷಾ ಪಿ ದೇವಾಡಿಗ, ಶ್ರೀಯುತ ರವೀಂದ್ರ ಸರ್ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಂದನೆಗಳು ಸರ್. ಕಾರ್ಗಿಲ್ ವಿಜಯ ದಿನಕ್ಕೆ 27ನೇ ವರ್ಷದ ಸಂಭ್ರಮ. ಭಾರತೀಯ ಸೇನೆಯ ಶೌರ್ಯ ಸಾಹಸ ಗಾಥೆ ಎಂದೆಂದಿಗೂ ಪ್ರೇರಣಾದಾಯಿ. ಭಾರತದ ವೀರ ಯೋಧರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ಜೊತೆಗೆ ಪಾಕಿಸ್ತಾನದ ವಿರುದ್ಧ ಭಾರತ ವಿಜಯ ಸಾಧಿಸಿದ ಸಂಭ್ರಮವನ್ನು ಆಚರಿಸುವ ಕ್ಷಣವೂ ಹೌದು. ರಾಷ್ಟ್ರಭಕ್ತಿ ಭಾವೈಕ್ಯತೆಯನ್ನು ಜಾಗೃತಗೊಳಿಸಿದ ಕಾರ್ಗಿಲ್ ಯುದ್ಧ ದೇಶ ಮೊದಲು ಎಂಬ ಉದಾತ್ತ ಭಾವಕ್ಕೆ ಜೀವ ತುಂಬಿತು. ಮಾತ್ರವಲ್ಲ, ಯುವ ಮನಸ್ಸುಗಳಲ್ಲಿ ರಾಷ್ಟ್ರಭಕ್ತಿಯನ್ನು ಜಾಗೃತಗೊಳಿಸಿ ಸೇನೆಗೆ ಸೇರೋ ಹುಮ್ಮಸ್ಸನ್ನು ಹೆಚ್ಚಿಸಿದೆ. ರಾಷ್ಟ್ರಕ್ಕಾಗಿ ಕೆಲಸ ಮಾಡಬೇಕು ಎಂಬ ಇಚ್ಛಾಶಕ್ತಿಯು ಕೂಡ ಜಾಗೃತಗೊಂಡಿದೆ. ನಮ್ಮ ಈ ಕಾರ್ಯಕ್ರಮವನ್ನು ಮತ್ತಷ್ಟು ಮೆರುಗುಗೊಳಿಸೋದಕ್ಕೆ ಅತಿಥಿಗಳಾಗಿ ಆಗಮಿಸಿರುವವರು ಶ್ರೀಯುತ ಸೂರಜ್ ಕುಮಾರ್ ಮಂಗಳೂರು. ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರು, ಖ್ಯಾತ ಉದ್ಯಮಿಗಳು ಹಾಗೂ ಮಂಗಳೂರು ವಿಭಾಗದ RSSನ ಪ್ರಚಾರ ಪ್ರಮುಖರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂತಹ ದೇಶಭಕ್ತ ಇಂದು ನಮ್ಮ ಜೊತೆಗಿದ್ದು ನಮ್ಮ ಈ ಕಾರ್ಯಕ್ರಮದ ಕುರಿತು ಆಶಯದ ನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ಮನಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಶ್ರದ್ಧೆಯ ಈ ಸಂಸ್ಥೆಯ ಎಲ್ಲ ಗುರುಗಳೇ ಹಾಗೂ ನೆಚ್ಚಿನ ವಿದ್ಯಾರ್ಥಿ ಬಂಧುಗಳೇ, ಕೆಲವರಿಗೆ ಈಗ ನನ್ನ ಹೆಸರು ಹೇಳಿದಾಗ ಗೊತ್ತಾಯಿತು ಇನ್ನೂ ಭಾಷಣ ಮುಗಿಲಿಲ್ಲ, ಇವರದ್ದು ಇನ್ನೂ ಉಂಟು ಅಂತ. ಆಗ ಪ್ರೊಫೆಸರ್ ಪವನ್ ಕಿರಣ್ ಕೆರೆ ಅವರು ಹೇಳಿದರು, ಇಷ್ಟಪಡುವುದನ್ನು ಮಾಡಬೇಕು ಅಥವಾ ಮಾಡುವುದನ್ನು ಇಷ್ಟಪಡಬೇಕು ಅಂತ. ಅದೇ ರೀತಿಯಲ್ಲಿ ಈಗ ನಿಮಗೆ ಇಷ್ಟ ಏನು ಅಂತ ಹೇಳಿದರೆ ಇದು ಕಾರ್ಯಕ್ರಮ ಬೇಗ ಮುಗಿಯುವುದು ಇಷ್ಟ ಇರಬಹುದು. ಆದರೆ ಅವರು ಹೇಳಿದಾಗೆ ನಿಮಗಿರೋ ಆಪ್ಷನ್ ಏನು ಅಂತ ಹೇಳಿದರೆ ಈಗ ಏನು ಆಗ್ತಾ ಉಂಟಾ ಅದನ್ನು ಇಷ್ಟಪಡಬೇಕು ನಾವು, ಬೇರೆ ನಮಗೆ ಯಾವುದೇ ಆಪ್ಷನ್ ಇಲ್ಲ. ಒಂದು ಅತ್ಯಂತ ಉನ್ನತವಾದ ಒಂದು ಚಿಂತನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ರೀತಿಯ ಕಾರ್ಯಕ್ರಮಗಳು ಎಲ್ಲ ಸಂಸ್ಥೆಗಳಲ್ಲಿ ನಡೆಯುವುದಿಲ್ಲ. ಈಗಾಗಲೇ ಗುರು ಪರಂಪರೆ, ಗುರುವಿನ ಮಹತ್ವ, ಶಿಕ್ಷಣದ ಮಹತ್ವವನ್ನು ಪ್ರೊಫೆಸರ್ ಅವರು ಹೇಳಿದರು. ಸ್ವಲ್ಪ ಹೊತ್ತು ಈ ದೇಶಕ್ಕೋಸ್ಕರ ಬಲಿದಾನ ಮಾಡಿದ ಯೋಧರು ಅವರ ಸ್ಮರಣೆಯನ್ನು ಮಾಡುವ, ಮತ್ತು ಯಾಕೆ ಸ್ಮರಣೆ ಮಾಡಬೇಕು, ಇವತ್ತು ಯಾಕೆ ಈ ಕಾರ್ಯಕ್ರಮ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೊತ್ತು ಚಿಂತನೆ ಮಾಡುವ. ಮೊದಲನೇದು, ಯಾಕೆ ಕಾರ್ಗಿಲ್ ಯುದ್ಧ ನಡೆಯಿತು ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೇಕು. ಭಾರತ ಅನ್ನೋದು ಕಳೆದ ಸಾವಿರಾರು ವರ್ಷದ ಇತಿಹಾಸ ತಗೊಂಡ್ರೆ ಯಾವತ್ತೂ ಯುದ್ಧವನ್ನು ಬಯಸಲಿಲ್ಲ. ಪ್ರಾಯಶಃ ಸ್ವಾತಂತ್ರ್ಯ ಬಂದ ನಂತರ ಚೀನಾದ ಜೊತೆ ಒಂದು ಯುದ್ಧದಲ್ಲಿ ಸ್ವಲ್ಪ ಹಿನ್ನಡೆ ಆಗಿತ್ತು ಬಿಟ್ಟರೆ ಯಾವ ಯುದ್ಧವನ್ನೂ ನಾವು ಸೋಲಿಲ್ಲ. ಪಾಕಿಸ್ತಾನ ಡೇ 1 ಆಗಸ್ಟ್ 15, 1947 ನಮ್ಮ ಮೇಲೆ ದಾಳಿ ಮಾಡ್ತಾ ಬಂದಿದೆ. ಅವರಿಗೆ ದೇಶ ಕೊಟ್ಟಾಗಲೂ ಮರುದಿನವೇ ರೆಡ್ ಫೋರ್ಟ್ನ ಮೇಲೆ ದಾಳಿ ಮಾಡಲಿಕ್ಕೆ ಸಂಚು ರೂಪಿಸಿದವರು. 1998 ಭಾರತದಲ್ಲಿ ಒಂದು ದೊಡ್ಡ ವಿಸ್ಮಯ ನಡೆಯಿತು. ಎಲ್ಲರೂ ಬೆರಗಾದರು. ಯಾವುದಕ್ಕೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ಒಂದು ನ್ಯೂಕ್ಲಿಯರ್ ಟೆಸ್ಟ್ ಆಯಿತು ಪೋಖ್ರಾನಲ್ಲಿ, ರಾಜಸ್ಥಾನಲ್ಲಿ. ಜಗತ್ತಿನ ಎಲ್ಲ ದೇಶಗಳು ಬೆರಗಾಗುವ ರೀತಿಯಲ್ಲಿ ಆ ಟೆಸ್ಟ್ ಆಯಿತು. ಇಂಡಿಯಾ ಬಿಕೇಮ್ ಅ ನ್ಯೂಕ್ಲಿಯರ್ ನೇಷನ್. ಅಣುಶಕ್ತಿ ಇರುವಂಥ ದೇಶ ಆದ್ವಿ ನಾವು. ಆಗ ಬೇರೆ ಬೇರೆ ದೇಶಗಳಿಂದ ಒತ್ತಡಗಳು ಬಂದರೂ ಕೂಡ ನಾವು ಅದನ್ನು ಎದುರಿಸಿದ್ವಿ. ಕೆಲವು ತಿಂಗಳುಗಳಲ್ಲಿ ಪಾಕಿಸ್ತಾನವು ಕೂಡ ಅದು
ಅವರಾಗೆ ಮಾಡಿದ್ದಲ್ಲ, ಅಮೇರಿಕ ಮತ್ತು ಚೀನಾದ ಸಹಾಯ ತೆಗೆದುಕೊಂಡು ಅವರಲ್ಲಿಯೂ ಕೂಡ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಾರೆ. ಎರಡೂ ದೇಶಗಳು ಶತ್ರು ರಾಷ್ಟ್ರಗಳು, ನ್ಯೂಕ್ಲಿಯರ್ ನೇಷನ್ ಆಯಿತು. ಆಗ ಜಗತ್ತಿನಲ್ಲಿ ಒಂದು ಪ್ರಶ್ನೆ ಬಂತು, ಇವರು ಇನ್ನೂ ಈ ನ್ಯೂಕ್ಲಿಯರ್ ಬಾಂಬನ್ನು ಬಳಸಿದರೆ ಏನಾಗ್ಬೋದು ಅಂತ. ಆಗ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ನೇಹದ ಹೆಜ್ಜೆಯನ್ನು ಇಡ್ತಾರೆ. ಭಾರತ ಮತ್ತು ಪಾಕಿಸ್ತಾನ ನಮ್ಮ ಶತ್ರುತ್ವ ಮುಗಿಬೇಕು, ಇಲ್ಲಿಂದ ಸ್ನೇಹದ ಹೊಸ ಒಂದು ಶಕೆ ಆರಂಭ ಆಗಬೇಕು ಅನ್ನೋ ಮೊದಲ ಹೆಜ್ಜೆಯನ್ನು ಯಾರು ಇಡ್ತಾರೆ? ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡ್ತಾರೆ. ಅಮೆರಿಕದಲ್ಲಿ ಅಲ್ಲಿನ ಪ್ರಧಾನಮಂತ್ರಿ ಪಾಕಿಸ್ತಾನದ ಪ್ರಧಾನಮಂತ್ರಿ ನವಾಜ್ ಶರೀಫ್ನ ಭೇಟಿ ಆಗ್ತದೆ, ಒಪ್ಪಂದವನ್ನು ಮಾಡ್ತಾರೆ. ಎರಡೂ ದೇಶಗಳು ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಒಂದೇ ಚಿಂತನೆಯಲ್ಲಿ ಬರ್ತಾರೆ. ನವಾಜ್ ಶರೀಫ್ ಕೂಡ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಫೆಬ್ರವರಿ 1999ರಲ್ಲಿ ಮೊದಲನೇ ಬಾರಿ ದೆಹಲಿಯಿಂದ ಲಾಹೋರಿಗೆ ಒಂದು ಬಸ್ ಹೋಗ್ತದೆ. ಅಮನ್ ಕಿ ಆಶಾ ಅಂತ ಕರೀತಾರೆ ಅದನ್ನು. ಸ್ವತಃ ಅಟಲ್ ಬಿಹಾರಿ ವಾಜಪೇಯಿ ಅವರು ದೆಹಲಿಯಲ್ಲಿ ಬಸ್ಸನ್ನು ಏರಿ ಲಾಹೋರ್ ತಲುಪ್ತಾರೆ. ಇಡೀ ಜಗತ್ತಿಗೆ ಸ್ನೇಹದ ಒಂದು ಹೊಸ ಸಂದೇಶವನ್ನು ಭಾರತ ಕೊಡ್ತದೆ. ಮತ್ತು ಇಷ್ಟು ವರ್ಷ ಏನು ಶತ್ರುತ್ವ ಇತ್ತೋ ಅದನ್ನು ಮರೆತು ನಾವು ಸ್ನೇಹ ದೇಶಗಳಾಗಿ ಇರಬಹುದು ಅನ್ನೋದೊಂದು ಸಂದೇಶ ಹೋಗ್ತದೆ. ಆದರೆ ಅದೇ ಹೊತ್ತಿನಲ್ಲಿ ಪಾಕಿಸ್ತಾನದಲ್ಲಿ ಯಾವಾಗಲೂ ಅಲ್ಲಿಯ ಸರ್ಕಾರ ಮತ್ತು ಆರ್ಮಿ ಅದಕ್ಕೆ ಜಗಳ. ಒಂದು ರೀತಿ ಇಡೀ ದೇಶವನ್ನು ಕಂಟ್ರೋಲ್ ಮಾಡೋದು ಅಲ್ಲಿಯ ಆರ್ಮಿ. ಇವತ್ತಿಗೂ ಕೂಡ ಅಲ್ಲಿಯ ಆರ್ಮಿಯ ಚೀಫ್ ಆಗಿದ್ದಂಥ ಪರ್ವೇಜ್ ಮುಷರಫ್ ಇದನ್ನು ಸಹಿಸುವುದಿಲ್ಲ. ಭಾರತವನ್ನು ನಾವು ಬಿಡುವುದಿಲ್ಲ, ಭಾರತವನ್ನು ನಾಶ ಮಾಡಿಯೇ ಸಿದ್ಧಾಂತ ಯೋಚನೆ ಮಾಡ್ತಾನೆ. ಸಾಮಾನ್ಯವಾಗಿ ಆಗ ಈ ಚಿತ್ರಕ್ಕೆ ಬಂದದ್ದು ಕಾರ್ಗಿಲ್ ಜಾಗ, ಎತ್ತರದ ಪ್ರದೇಶ, ಸಿಯಾಚಿನ್ ಗ್ಲೇಷಿಯರ್. ಚಳಿ ಬಂದಾಗ -10 -20 ಡಿಗ್ರಿವರೆಗೆ ಹೋಗ್ತದೆ. ಅಲ್ಲಿ ಮನುಷ್ಯರಿಗೆ ಇರಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ಒಪ್ಪಂದ ಇತ್ತು. ಚಳಿಗಾಲದಲ್ಲಿ ಯಾರೂ ಅಲ್ಲಿ ಇರುವುದಿಲ್ಲ, ಬೇಸಿಗೆ ಕಾಲದಲ್ಲಿ ನಮ್ಮ ಜಾಗ ಏನಿದೆ ಪರ್ವತ ಶ್ರೇಣಿಯಲ್ಲಿ, ನಮ್ಮ ಜಾಗದಲ್ಲಿ ನಾವು ಗಾರ್ಡ್ ನಿಲ್ತೇವೆ, ನಿಮ್ಮ ಜಾಗದಲ್ಲಿ ನೀವು ನಿಲ್ಲಿ, ಚಳಿಗಾಲ ಬಂದಾಗ ನಾವಿಬ್ಬರು ವಾಪಸ್ ಹೋಗಬೇಕು ಅಂತ. ಆದರೆ ಮೇ ತಿಂಗಳಲ್ಲಿ ಅಲ್ಲಿ ಕುರಿ ಕಾಯುವವರು ಓಡಾಡಬೇಕಾದ್ರೆ ಕೆಲವು ಜನರು ಪರ್ವತ ಶ್ರೇಣಿಯಲ್ಲಿ ಇನ್ನೂ ಇದ್ದಾರಂತ ಗೊತ್ತಾಗ್ತದೆ. ಮತ್ತು ಅವರಿಗೆ ಇದು ಪಾಕಿಸ್ತಾನದವರಂತ ಗೊತ್ತಾಗ್ತದೆ. ಆಗ ಇಲ್ಲಿಂದ ಭಾರತದಿಂದ 4 ಸೈನಿಕರನ್ನು ಕಳಿಸ್ತಾರೆ. ಸೈನಿಕರು ಕಳಿಸಿದ್ದು ಮಾತ್ರ ಅವರ ದೇಹ ಮಾತ್ರ ವಾಪಸ್ ಬರ್ತದೆ. ಸೌರಭ್ ಕಾಲಿಯಾ ಅನ್ನೋ ಒಬ್ಬ ಸೈನಿಕನ ನೇತೃತ್ವದೊಂದಿಗೆ 4 ಜನ ಹೋಗ್ತಾರೆ. ಜಗತ್ತಲ್ಲಿ ಕಂಡರಿಯದ ಚಿತ್ರಹಿಂಸೆ ಕೊಡ್ತಾರೆ ಅವರಿಗೆ. ಮರ್ಮಾಂಗಗಳಿಗೆ ಹೊಡೆತ, ಕಿವಿಯನ್ನು, ಮೂಗನ್ನು, ಹಲ್ಲನ್ನು ಕೀಳ್ತಾರೆ, ಉಗುರುಗಳನ್ನು ಕೀಳ್ತಾರೆ. ಹೇಳಿ, ನಿಮ್ಮ ಸೀಕ್ರೆಟ್ ಹೇಳಿ ದೇಶದ್ದು ಅಂತ. ಆಣಿಯನ್ನು ತೆಗೆದು ಕಣ್ಣಿಗೆ ಹೊಡಿತಾರೆ. ಯೋಚನೆ ಮಾಡಿ, ಎಂಥ ಹಿಂಸೆ ಆದರೂ ಕೂಡ 4 ಜನರು ಕೂಡ ಒಂದೇ ಒಂದು ವಿಷಯ ಭಾರತದ ಬಗ್ಗೆ ಹೇಳುವುದಿಲ್ಲ. ತನ್ನ ಪ್ರಾಣವನ್ನು ಕೂಡ ಸಮರ್ಪಣೆ ಮಾಡಲಿಕ್ಕೆ ರೆಡಿ ಇರ್ತಾರೆ, ಆದರೆ ಭಾರತವನ್ನು ಬಿಟ್ಟು ಕೊಡುವುದಿಲ್ಲ. ಇಲ್ಲಿಂದ ಯುದ್ಧ ಶುರುವಾಗ್ತದೆ. ಗೊತ್ತಾಗ್ತದೆ, ನವಾಜ್ ಶರೀಫಿಗೆ ಗೊತ್ತಿರುವುದಿಲ್ಲ. ನವಾಜ್ ಶರೀಫ್ ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಪರ್ವೇಜ್ ಮುಷರಫ್ ಹತ್ರ ಕೇಳಿದಾಗ ಅವನು ಹೇಳ್ತಾನೆ, ಅದು ನಾವಲ್ಲ, ಅದು ನಿಮ್ಮದೇ ದೇಶದ ಕಾಶ್ಮೀರದವರು, ಭಯೋತ್ಪಾದಕರು, ನಾವಲ್ಲ ಅಂತ ಹೇಳ್ತಾರೆ. ಆದರೆ ಯೂನಿಫಾರ್ಮ್ ಇದ್ದದು, ಬಂದೂಕ್ ಇದ್ದದು, ಅವರು ನಡೆಸ್ತಾ ಇದ್ದ ಕಾರ್ಯಾಚರಣೆ ಟ್ರೈನ್ಡ್ ಮಿಲಿಟೆಂಟ್ಸ್ ಅಂತ ಗೊತ್ತಾಗ್ತದೆ. ಸ್ವತಃ CIA ಅಂದರೆ ಅಮೇರಿಕದ ಬೇಹುಗಾರಿಕೆ ಏಜೆನ್ಸಿಯವರು ನವಾಜ್ ಶರೀಫ್ಗೆ ಸ್ಯಾಟಲೈಟಿಂದ ತೆಗೆದಂಥ ಫೋಟೋ ತೋರಿಸ್ತಾರೆ. ಇದು ಪಾಕಿಸ್ತಾನದ ಸೈನಿಕರು, ಭಯೋತ್ಪಾದಕರಲ್ಲ, ಭಾರತೀಯರಲ್ಲ, ಪಾಕಿಸ್ತಾನದವರಂತ. 4-5 ವಾರಗಳು ಯುದ್ಧ ಪ್ರಾರಂಭ ಆಗ್ತದೆ. ಪ್ರಾರಂಭ ಆಗಿ ಭಾರತಕ್ಕೆ ಎಲ್ಲ ಶಸ್ತ್ರಗಳಿದ್ದರೂ ಕೂಡ ಗಡಿ ದಾಟಿ ಹೋಗ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರ್ತದೆ, ಅಂತಾರಾಷ್ಟ್ರೀಯ ಒತ್ತಡ ಇರ್ತದೆ. ಆದರೆ ಒಂದು ನೆನಪಿರಲಿ ಸ್ನೇಹಿತರೆ, ಯುದ್ಧ ಗೆಲ್ಲುವುದು ಶಸ್ತ್ರಗಳಲ್ಲ, ಯುದ್ಧ ಯಾವಾಗಲೂ ಗೆಲ್ಲುವುದು ಅಲ್ಲಿಯ ಸೈನಿಕರು.
ಅಮೆರಿಕ ಮೋಸ್ಟ್ ಡೆವಲಪ್ಡ್ ಕಂಟ್ರಿ, ಮೋಸ್ಟ್ ಅಡ್ವಾನ್ಸ್ಡ್ ಮಿಲಿಟ್ರಿ ಇಟ್ಕೊಂಡು, ಎಲ್ಲ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು, ಟೆಕ್ನಾಲಜಿಯನ್ನು ಇಟ್ಕೊಂಡು ವಿಯೆಟ್ನಾಂನ ಮೇಲೆ ದಾಳಿ ಮಾಡಿದಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಶಿವಾಜಿ ಮಹಾರಾಜರು ಔರಂಗಜೇಬನ ವಿರುದ್ಧ ಯಾವ ತಂತ್ರಗಾರಿಕೆ ಮಾಡಿದ್ರು, ಆ ತಂತ್ರಗಾರಿಕೆಯನ್ನು ವಿಯೆಟ್ನಾಂ ದೇಶ ಅಮೆರಿಕದ ವಿರುದ್ಧ ಮಾಡ್ತದೆ. ಗೆರಿಲ್ಲಾ ವಾರ್ಫೇರ್ ಅಂತ ಹೇಳ್ತೇವೆ ನಾವು. ಏನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ USA ವಾಪಸ್ ಹೋಗಬೇಕಾಯಿತು, ಯುದ್ಧವನ್ನು ಸೋಲ್ತದೆ. ಒಂದು ಸಣ್ಣ ದೇಶ ವಿಯೆಟ್ನಾಂ, ಯಾಕೆಂದರೆ ಅಲ್ಲಿ ಜನರು ಹಾಗಿದ್ರು, ಟೆಕ್ನಾಲಜಿ ಎಲ್ಲ. ಕೊನೆಗೆ ಈಗ ಟೈಗರ್ ಹಿಲ್ಸ್ ಅನ್ನು ಗೆದ್ದರೆ ಮಾತ್ರ ನಮಗೆ ಸಾಧ್ಯ ಅಂತ ಸಂದೇಶ ಬರ್ತದೆ. ಆಗ ವಿಕ್ರಮ್ ಬಾತ್ರಾ, ಲೆಫ್ಟಿನೆಂಟ್ ವಿಕ್ರಮ್ ಬಾತ್ರಾ, ನಾವು ಶಹನ್ಶಾ ಅನ್ನೋ ಸಿನಿಮಾ ಎಲ್ಲ ಬಂದಿತ್ತು, ನೋಡಿರ್ಬೋದು ನಾವು. ಲಕ್ಷ್ಯ ಅನ್ನೋ ಕೂಡ ರಿತಿಕ್ ರೋಷನ್ದು ಹಿಂದೆ ಒಮ್ಮೆ ಸಿನಿಮಾ ಬಂದಿತ್ತು. ಇದೆಲ್ಲವೂ ಕೂಡ ಕಾರ್ಗಿಲ್ನಿಂದ ಬಾರ್ಡರ್ ಸಿನಿಮಾ, ಅನೇಕ ಸಿನಿಮಾಗಳು ಬಂದಿದೆ. ಯಾರಿಗೂ ಗೊತ್ತಿಲ್ಲದ ಹಾಗೆ ಮನುಷ್ಯರು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪರ್ವತ ಶ್ರೇಣಿಯಲ್ಲಿ ಹತ್ತುಕೊಂಡು ಹೋಗ್ತಾರೆ ಇವರು. ರಾತ್ರಿ ಪಾಕಿಸ್ತಾನ ಸೇನೆ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಟೈಗರ್ ಹಿಲ್ಸ್ .5140 ಅದನ್ನು ವಶಪಡಿಸ್ಕೊಳ್ತಾರೆ. ವಶಪಡಿಸಿಕೊಂಡ ನಂತರ ಇಡೀ ಯುದ್ಧ ಭಾರತದ ಪರವಾಗಿ ನಿಲ್ತದೆ. ಅದರ ನಂತರ ನೆಕ್ಸ್ಟ್ ಪಾಯಿಂಟನ್ನು ಕ್ಯಾಪ್ಚರ್ ಮಾಡಬೇಕಾದ್ರೆ ವಿಕ್ರಮ್ ಬಾತ್ರಾ ಇನ್ನೊಂದು ಸೀನಿಯರ್ ಆಫೀಸರ್, ಅವರಿಗೆ ಫ್ಯಾಮಿಲಿ ಉಂಟು, ಮತ್ತು ಅವರಿದ್ದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತದೆ, ನಮ್ಮ ಸೈನ್ಯಕ್ಕೆ ಒಳ್ಳೆಯದಾಗ್ತದೆ, ಅವರ ಪ್ರಾಣ ಹೋಗಬಾರ್ದು ಅಂತ ತನ್ನ ಪ್ರಾಣವನ್ನೇ ಸಮರ್ಪಣೆ ಮಾಡ್ತಾನೆ. 2 ಗುಂಡೇಟು ತಿಂದರೂ ಕೂಡ ಎದ್ದು ನಿಂತು 5 ಪಾಕಿಸ್ತಾನ ಸೈನಿಕರನ್ನು ಈ ವಿಕ್ರಮ್ ಬಾತ್ರಾ ಮುಗಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ಇಡೀ ಅವನ ಏನು ಕಾರ್ಯಾಚರಣೆ ಇತ್ತೋ ಅದನ್ನು ಯಶಸ್ವಿಯಾಗಿ ನಡೆಸ್ತಾನೆ. ಸ್ವಲ್ಪ ದಿವಸದ ಹಿಂದೆ ಅವನ ಮನೆಗೆ ಹೋದಾಗ ತಕ್ಷಣ 18 ತಿಂಗಳ ನಂತರ ಬಂದಿದ್ದ ಮನೆಗೆ. ತಂದೆ ತಾಯಿ ಇಬ್ಬರು ಕೂಡ ಸ್ಕೂಲ್ ಟೀಚರ್. ಸಿಂಗಾಪುರಲ್ಲಿ ಕೆಲಸ ಸಿಕ್ಕಿದ್ದು ವಿಕ್ರಮನಿಗೆ. ಆದರೆ ಸೈನ್ಯದಿಂದ ಬಂದಾಗ ಸಿಂಗಾಪುರದ್ದು ಕೆಲಸ ತ್ಯಜಿಸ್ತಾನೆ, ಸೈನ್ಯಕ್ಕೆ ಸೇರ್ತಾನೆ. ಸೈನ್ಯಕ್ಕೆ ಸೇರಿ 18 ತಿಂಗಳ ನಂತರ ಮನೆಗೆ ಬರ್ತಾನೆ. ಬಂದ ಕೂಡಲೇ ಅವನ ಮಿತ್ರರು ಕೇಳ್ತಾರೆ, ಕಾರ್ಗಿಲಲ್ಲಿ ಏನೋ ವ್ಯತ್ಯಾಸ ಆಗ್ತದೆ, ನೀನು ಹೋಗ್ಬೇಕಂತೆ ಅಂತ. ಆಗ ಅವನು ಹೇಳ್ತಾನೆ, ಏನಿದೆ, ಸ್ವಲ್ಪ ದಿವಸ ಬಿಟ್ಟು ವಾಪಸ್ ಬರ್ತೇನೆ ನಾನು. ಬಂದಾಗ ಒಂದು ತಿರಂಗಾ झंडವನ್ನು ಕೈಯಲ್ಲಿ ಇಟ್ಕೊಂಡು ಬರ್ತೇನೆ, ಇಲ್ಲಾದರೆ ತಿರಂಗಾ झंडा ನನ್ನ ಸುತ್ತಕೊಂಡಿರ್ತದೆ, ಅದರ ಜೊತೆಯಲ್ಲಿ ನಾನು ಬರ್ತೇನೆ ಅಂತ. ಏನು ಶವವಾಗಿ ಆದರೂ ಬರ್ತೇನೆ ಅಂತ ಮನಸ್ಸಿನಲ್ಲಿ ಇಟ್ಕೊಂಡೇ ಹೋದ. ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡಿದ. ಪರಮವೀರ್ ಚಕ್ರ ಸಿಗ್ತದೆ ಅವನಿಗೆ. ಮನೋಜ್ ಕುಮಾರ್ ಪಾಂಡೆ ಯುದ್ಧ ಭೂಮಿಯಲ್ಲಿ ನಿಂತಾಗ ಒಬ್ಬನೇ ಇದ್ದಾನೆ. 10 ಪಾಕಿಸ್ತಾನ ಭಯೋತ್ಪಾದಕರು, ಮಿಲಿಟೆಂಟ್ಗಳು ಬರ್ತಾ ಇದ್ದಾರೆ. ಆಪರೇಷನ್ ವಿಜಯ್ ಇನ್ನೂ ಮುಗಿಲಿಲ್ಲ, ಅವನಿಗೆ ಕೊಟ್ಟ ಕೆಲಸ ಮುಗಿಲಿಲ್ಲ. ಅವನೊಂದು ಮಾತು ಹೇಳ್ತಾನೆ, ನನ್ನ ಕೆಲಸ ಮುಗಿಸುವ ಮುಂಚೆ ಏನಾದರೂ ಮರಣ ನನ್ನ ಮುಂದೆ ಬಂದರೆ ನಾನು ಮರಣವನ್ನು ಸಾಯಿಸ್ತೇನೆ ಅಂತ ಹೇಳ್ತಾನೆ. 10 ಗುಂಡುಗಳು ಬಿದ್ದಾಗಲೂ ಕೂಡ ತನ್ನ ಬಂದೂಕನ್ನು ಬಿಡುವುದಿಲ್ಲ. ತನ್ನ ಕೆಲಸ ಮುಗಿದ ನಂತರವೇ ತಿರಂಗವನ್ನು ಹಾರಿಸಿ ಮನೋಜ್ ಕುಮಾರ್ ಪಾಂಡೆ ತನ್ನ ಪ್ರಾಣವನ್ನು ಅರ್ಪಣೆ ಮಾಡ್ತಾನೆ. 500ಕ್ಕಂತೂ ಹೆಚ್ಚು ಸೈನಿಕರು ಪ್ರಾಣಾರ್ಪಣೆ ಮಾಡ್ತಾರೆ. ದೀರ್ಘವಾಗಿ ನಡೆದ ಯುದ್ಧ ಮುಗಿದು ಕೊನೆಗೆ ಭಾರತ ವಿಜಯಶಾಲಿ ಆಗ್ತದೆ. ಒಂದು ಮುಖ್ಯ ಏನಂತ ಹೇಳಿದರೆ, ಈ ಹಿಂದೆ ನಡೆದ ಎಲ್ಲ ಯುದ್ಧಗಳಲ್ಲಿ ಭಾರತ ವಿಜಯ ಸಾಧಿಸಿತ್ತು. ಆದರೆ ಈ ಯುದ್ಧದಲ್ಲಿ ಪಾಕಿಸ್ತಾನದ ನಿಜವಾದ ಮುಖವಾಡವನ್ನು ಜಗತ್ತಿಗೆ ತೋರಿಸಿತ್ತು. ಪಾಕಿಸ್ತಾನ ಏನು ಅಂತ ಜಗತ್ತಿಗೆ ಗೊತ್ತಾಯಿತು. ಕಾರ್ಗಿಲ್ನಿಂದ ಹಿಡಿದು ಆಪರೇಷನ್ ವಿಜಯ್ ಏನಾಗಿತ್ತೋ ಅಲ್ಲಿಂದ ಹಿಡಿದು ಮೊನ್ನೆ ಪಹಲ್ಗಾಮ್ನಲ್ಲಿ ನಡೆದ ಘಟನೆಗೆ ಅದಕ್ಕೆ ಉತ್ತರ ಕೊಡಲಿಕ್ಕೋಸ್ಕರ ನಡೆದಂಥ ಆಪರೇಷನ್ ಸಿಂಧೂರ್ವರೆಗೂ ಕೂಡ ಭಾರತೀಯ ಸೇನೆ ಇದೆ. ಜಗತ್ತಿನಲ್ಲಿ ಇರುವಂಥ ಬೆಸ್ಟ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಆರ್ಮಿ ಇನ್ ದ ವರ್ಲ್ಡ್ ಆಗಿದೆ ಇವತ್ತು. ಅದರ ಬಗ್ಗೆ 2 ಸಂಶಯವಿಲ್ಲ ಇವತ್ತು ನಮಗೆ. ಯಾರು ಬೇಕಾದರೂ ಹೇಳ್ಬೋದು. 16 ದೇಶಗಳಿಗೆ ಇವತ್ತು ಟ್ರೈನಿಂಗ್ ಯಾರು ಕೊಡ್ತಾರೆ ಅಂತ ಹೇಳಿದ್ದು ಇವತ್ತು ಇಂಡಿಯನ್ ಆರ್ಮಿ ಕೊಡ್ತಾ ಇದೆ. ನಮ್ಮಲ್ಲಿರುವಂಥ ಕೆಲವು 20 ವರ್ಷ 30 ವರ್ಷ ಹಳೆಯ ಜೆಟ್ಟನ್ನು ಹಿಡ್ಕೊಂಡು ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಮೋಸ್ಟ್ ಅಡ್ವಾನ್ಸ್ಡ್ ರೀಸೆಂಟ್ ಅಮೇರಿಕನ್ ಜೆಟ್ಗಳನ್ನು
ಕೆಳಗೆ ಹಾಕಿದ್ದೇವೆ ನಾವು, ಉದುರಿಸಿದ್ದೇವೆ ನಾವು. ಅದು ನಮ್ಮ ಸೈನಿಕರ ತಾಕತ್ತು. ಆದರೆ ಅನೇಕರಿಗೆ ಅನಿಸ್ಬೋದು 27 ವರ್ಷ ಆಗಿದೆ, ಇವತ್ತು ಯಾಕೆ ಅದನ್ನು ನೆನಪು ಮಾಡಬೇಕು, ಯುದ್ಧ ನಡೀತಾ ಇದೆ ಇಲ್ವಲ್ಲ. ಜಾನ್ ಎಫ್ ಕೆನೆಡಿ ಅಮೆರಿಕದ ಹಿಂದಿನ ರಾಷ್ಟ್ರಾಧ್ಯಕ್ಷ ಆಗಿದ್ದ. ಅವನೊಂದು ಮಾತು ಹೇಳಿದ್ದ, ಆಸ್ಕ್ ನಾಟ್ ವಾಟ್ ದ ಕಂಟ್ರಿ ಕ್ಯಾನ್ ಡೂ ಫಾರ್ ಯು, ಬಟ್ ಆಸ್ಕ್ ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಕಂಟ್ರಿ ಅಂತ. ನಾನು ನನ್ನ ದೇಶಕ್ಕೋಸ್ಕರ ಏನು ಮಾಡಬಹುದು, ನಾನು ನನ್ನ ದೇಶಕ್ಕೋಸ್ಕರ ಏನು ಮಾಡಬಹುದು ಅನ್ನೋ ಪ್ರಶ್ನೆ ಕೇಳಲಿಕ್ಕೋಸ್ಕರ ನಾವು ಸ್ವತಃ ನಮಗೇನೆ ನಾವು ಕೇಳಬೇಕಾಗಿದೆ. ಇದು ನಿರಂತರವಾಗಿ ನಮ್ಮ ಜೀವನದ ಉದ್ದಕ್ಕೂ ಕೇಳಬೇಕಾಗಿದೆ. ಅದನ್ನು ನೆನಪು ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮ ಇಟ್ಟಿರುವಂಥದ್ದು. ಅನೇಕರು ಇವತ್ತು ಇಲ್ಲಿಂದ ಸೇನೆಗೆ ಹೋಗುವವರು ಇರ್ಬೋದು, ಗೊತ್ತಿಲ್ಲ ನನಗೆ. ಆದರೆ ನಾವು ಯಾವ ಕ್ಷೇತ್ರಕ್ಕೂ ಹೋದರೂ ಕೂಡ ನಾಳೆ ನಮ್ಮ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು. ಇದನ್ನು ನಮ್ಮ ನೆನಪಿನಲ್ಲಿಡಬೇಕು. ಆಗ ಹೇಳಿದರು ಭಗವದ್ಗೀತೆಯ ಬಗ್ಗೆ, ರಾಮಾಯಣದ ಬಗ್ಗೆ. ಇವತ್ತು ಜಗತ್ತಿಗೆ ಅದನ್ನು ಕೊಡ್ಬೋದಾ ನಾವು? ಇವತ್ತಿನ ದಿನದಲ್ಲಿ ಭಗವದ್ಗೀತೆ ಬೇಕಾ? ಪ್ರಶ್ನೆ ಇದೆ ಅಲ್ಲ ಒಂದು. ಯಾಕೆ ಓದಬೇಕು ನಾವು? 5000 ವರ್ಷ ಆಯಿತು, ಔಟ್ಡೇಟ್ ಆಗಿರಬೇಕಲ್ಲ. ಆದರೆ ಇವತ್ತು ಜಗತ್ತಿನ ಶ್ರೇಷ್ಠ ಸೈಕಲಾಜಿಕಲ್ ಯೂನಿವರ್ಸಿಟೀಸ್ ಹೇಳ್ತದೆ, ಜಗತ್ತಿನ ಮೊದಲನೆಯ ಮತ್ತು ಅತ್ಯಂತ ಶ್ರೇಷ್ಠವಾದ ಸೈಕ್ಯಾಟ್ರಿಗೆ ಸಂಬಂಧಪಟ್ಟ ಪುಸ್ತಕ ಇದ್ದರೆ ಅದು ಭಗವದ್ಗೀತೆ ಅಂತ. ಯಾಕೆ ಅಂತ ಹೇಳಿದರೆ, ಯುದ್ಧದ ನಡುವೆ ಕೃಷ್ಣ ಹೋಗಿ ಅರ್ಜುನನನ್ನು ನಿಲ್ಲಿಸ್ತಾನೆ. ಅರ್ಜುನ ಆ ಸಮಯದ ಅತ್ಯಂತ ಸ್ಟ್ರಾಂಗೆಸ್ಟ್ ವಾರಿಯರ್, ಅವನು ಶಾರೀರಿಕವಾಗಿ ಗಟ್ಟಿದ್ದ. ಆದರೆ ತನ್ನ ಬಂಧುಗಳನ್ನು ನೋಡಿದಾಗ ಬಿಲ್ಲು ಬಾಣ ಎತ್ತಬೇಕಾದ್ರೆ ಕೈ ನಡುಗ್ತದೆ. ಕೈ ನಡುಗಬೇಕಾದ್ರೆ ಇಟ್ ಈಸ್ ನಾಟ್ ಅ ಫಿಸಿಕಲ್ ಸಿಂಪ್ಟಮ್, ಇಟ್ ಇಸ್ ಅ ಸೈಕಲಾಜಿಕಲ್ ಸಿಂಪ್ಟಮ್. ಶರೀರ ಗಟ್ಟಿಲ್ಲ ಅಂತ ಕೈ ನಡಗಲಿಲ್ಲ, ಒಂದು ಮನಸ್ಸು ಗಟ್ಟಿಲ್ಲ ಅಂತ ನಡಗಿತು. ಆಗ ಶ್ರೀಕೃಷ್ಣ ಧರ್ಮ ಯಾವುದು ಅಧರ್ಮ ಯಾವುದು, ಯಾಕೆ ನೀನಿನ್ನ ಕರ್ತವ್ಯ ಮಾಡಬೇಕಂತೇನು ಬೋಧಿಸಿದ್ದೋ ಅದು ಇವತ್ತು ಜಗತ್ತಿನ ಅತ್ಯಂತ ಶ್ರೇಷ್ಠ ಸೈಕ್ಯಾಟ್ರಿದು ಟೆಕ್ಸ್ಟ್ ಆಗಿದೆ. ರಾಮಾಯಣ 10,000 ವರ್ಷಕ್ಕಿಂತ ಜಾಸ್ತಿ ಆಯಿತು. ಇವತ್ತು ಅದರ ಬಗ್ಗೆ ನಾವು ರಿಸರ್ಚ್ ಮಾಡ್ಬೋದಾ? ಮಾಡಬೇಕಾ? ಪುಷ್ಪಕ ವಿಮಾನ ಅಂತ ಕೇಳಿದ್ದೇವೆ ನಾವು ರಾವಣನ ಹತ್ರ. ಅಂದರೆ ವಿಮಾನ ಇತ್ತು. ಶ್ರೀಲಂಕಾದಲ್ಲಿ ಇವತ್ತು ನಮಗೆ ಏರ್ಪೋರ್ಟ್ ಸಿಕ್ಕಿದೆ, ಅಂಡರ್ ವಾಟರ್ ಇದೆ. ಹಾಗಾದರೆ ಏರ್ಪೋರ್ಟ್ ಉಂಟು, ಏರೋಪ್ಲೇನ್ನ ಉಲ್ಲೇಖ ಇದೆ ಅಂತ ಹೇಳಿದರೆ ಒಂದು ಏರೋಪ್ಲೇನ್ ಇದ್ದಿರಬೇಕಲ್ಲ. ಯಾವ ಟೆಕ್ನಾಲಜಿ ಇರ್ಬೋದು? IC ಇಂಜಿನ್ಸ್ ಯೂಸ್ ಮಾಡಿದ್ರಾ? EV ಯೂಸ್ ಮಾಡಿದ್ರಾ? ಯಾವ ಫ್ಯೂಯಲ್ ಯೂಸ್ ಮಾಡಿದ್ರು? ನಮಗೆ ಗೊತ್ತಿಲ್ಲ ಇವತ್ತಿನವರೆಗೆ. ರಾಮ ಸೇತುವಿನ ಉಲ್ಲೇಖವೂ ಇದೆ. ರಾಮ ಸೇತುವನ್ನು ಕೂಡ ನಾಸಾ ಇವತ್ತು ಕನ್ಫರ್ಮ್ ಮಾಡಿದೆ. ಆದರೆ ಆ ಸಂದರ್ಭದಲ್ಲಿ ಕಪಿಸೈನ್ಯ ಸೇರಿ ಯಾವ ಇಂಜಿನಿಯರಿಂಗ್ ಟೆಕ್ನಾಲಜಿ ಯೂಸ್ ಮಾಡಿ ಹೇಗೆ ಕಲ್ಲಿನಲ್ಲಿ ಬೋಯನ್ಸಿ ಬಂತು? ತೇಲಿತ್ತಲ್ಲ ಕಲ್ಲುಗಳು, ಯಾಕೆ ಆಯ್ತಿದು? ನಳಮಧ್ಯ ನೀಲ ಯಾವ ಇಂಜಿನಿಯರಿಂಗ್ ಯೂನಿವರ್ಸಿಟಿಯಲ್ಲಿ ಕಲ್ತಿದ್ರವರು? ಏನು ಟೆಕ್ನಾಲಜಿ ಯೂಸ್ ಮಾಡಿದ್ರು? ಇದರ ಬಗ್ಗೆ ಇವತ್ತು ರಿಸರ್ಚ್ ಮಾಡಬೇಕಲ್ಲ. ಯಾರು ಮಾಡುವುದು? ಅಷ್ಟು ಮಾತ್ರ ಅಲ್ಲ, ಜಗತ್ತಿಗೆ ರಾಮಾಯಣದಂಥ ಶ್ರೇಷ್ಠ ಕಾವ್ಯ ಯಾಕೆ ಬೇಕು? ಇಡೀ ದಶಾವತಾರದಲ್ಲಿ ಮೋಸ್ಟ್ ವೀಕ್ ಕ್ಯಾರೆಕ್ಟರ್ ಅಂದರೆ ವಿಷ್ಣುವಿನ ಅವತಾರಗಳಲ್ಲಿ ಯಾರು ಅಂತ ಹೇಳಿರೋದು ಶ್ರೀರಾಮಚಂದ್ರ. ಏನೂ ಸೂಪರ್ ನ್ಯಾಚುರಲ್ ಪವರ್ಸ್ ಇರಲಿಲ್ಲ ಅವನ ಹತ್ರ. ಸಾಮಾನ್ಯ ನಮ್ಮ ಹಾಗೆ ಇದ್ದವನವನು. ನಾವು ನೀವು ಹೇಗಿದ್ವೋ ಹಾಗೆ ನಿಂದದವನು. ಆದರೂ ಕೂಡ ಅತ್ಯಂತ ಶ್ರೇಷ್ಠವಾದ ಅವತಾರ ಯಾಕೆ ಅಂತ ಹೇಳಿದರೆ, ಸಾಮಾನ್ಯ ಮನುಷ್ಯನಾಗಿದ್ದರೂ ಕೂಡ ಎಂಥ ಕಷ್ಟ ಬಂದರೂ ಕೂಡ ಯಾವುದೇ ಸಂದರ್ಭದಲ್ಲಿ ಸತ್ಯ ನ್ಯಾಯ ಧರ್ಮವನ್ನು ಬಿಡಲಿಲ್ಲ ಅವನು. ಅದನ್ನು ಎಂಥ ಕಷ್ಟ ಬಂದರೂ ಕೂಡ ಹೇಗೆ ಎದುರಿಸಬೇಕು ಅಂತ ಮೌಲ್ಯಗಳನ್ನು ಇವತ್ತು ಕಲಿಸಿಕೊಟ್ಟಿದ್ದಾನೆ. ನಮಗೆ ಇವತ್ತು ಬೇಕಾಗಿರುವುದು ರಾಮನ ಹಾಗೆ ಬಟ್ಟೆ ಹಾಕಬೇಕು, ರಾಮನ ಹಾಗೆ ಜೀವನ ನಡೆಸಬೇಕು, ರಾಮನ ಹಾಗೆ ಆಹಾರ ತಿನ್ನಬೇಕು ಅನ್ನೋದಲ್ಲ, ಆದರೆ ರಾಮನ ಹಾಗೆ ಮೌಲ್ಯಯುತ ಜೀವನ ನಡೆಸಬೇಕಂತ ಇರುವಂಥದ್ದು. ಅದಕ್ಕೋಸ್ಕರ ರಾಮಾಯಣ ಬೇಕು. ಆಯುರ್ವೇದ ಇವತ್ತು ಅನೇಕರು ವಿದೇಶಿಗರಲ್ಲ, ನಮ್ಮ ದೇಶದವರೇ ಹೇಳ್ತಾ ಇದ್ದಾರೆ ಇಟ್ ಈಸ್ ಸೂಡೋ ಮೆಡಿಕಲ್ ಸೈನ್ಸ್ ಅಂತ. ಅದು ಸುಮ್ಮನೆ ಬೋಗಸ್ ಆಯುರ್ವೇದ ಅಂತ. ಆದರೆ ಸಾವಿರಾರು ವರ್ಷದಿಂದ ಇದೆ ಅಲ್ಲ ಇಲ್ಲಿ. ಜಗತ್ತಿನಲ್ಲಿ ಡಯಾಬಿಟೀಸ್ಗೆ ಇವತ್ತಿಗೂ ಕೂಡ ಕ್ಯೂರ್ ಇಲ್ಲ. ಆದರೆ ಮೂತ್ರ ರೋಗಗಳ ಪಟ್ಟಿಯಲ್ಲಿ ಸುಶ್ರುತ ಅವತ್ತು
8 ಸಿಂಪ್ಟಮ್ಸನ್ನು ಕೊಟ್ಟಿದ್ದಾನೆ. ಇವತ್ತು ಆಲೋಪತಿಯಲ್ಲಿ 2 ಸಿಂಪ್ಟಮ್ಸ್ ಇರುವಂಥದ್ದು, ಆಯುರ್ವೇದದಲ್ಲಿ 8 ಸಿಂಪ್ಟಮ್ಸ್ ಅವತ್ತು ಕೊಟ್ಟು ಇದನ್ನು ಹೇಗೆ ಅವಾಯ್ಡ್ ಮಾಡಬಹುದು ಅಂತ ಆಯುರ್ವೇದಿಕ್ ಟೆಸ್ಟಲ್ಲಿ ಇರಬೇಕಾದ್ರೆ ಇವತ್ತು ಜಗತ್ತಿಗೆ ಅವಶ್ಯಕತೆ ಇದೇ ಇಲ್ವ ಇದು? ಹಾಗಾದರೆ ಇದನ್ನು ರಿಸರ್ಚ್ ಮಾಡಿ, ಇವತ್ತು ಅನೇಕರು ನಾವು ಸರ್ಚ್ ಮಾಡ್ತೇವೆ ತುಂಬ, ಯಾಕೆಂದರೆ ಗೂಗಲ್ ಇದೆ ನಮ್ಮ ಹತ್ರ. ಅದರ ರಿಸರ್ಚ್ ಮಾಡಬೇಕಾಗಿದೆ, ಇದನ್ನು ಜಗತ್ತಿಗೆ ಹೇಗೆ ನಾವು ಕೊಡಬೇಕು. ಅಷ್ಟು ಮಾತ್ರ ಅಲ್ಲ, ನಾವು ಯಾವ ಕ್ಷೇತ್ರಕ್ಕೆ ಹೋದರೂ ಕೂಡ ನಮ್ಮತನ, ನಮ್ಮ ದೇಶ, ನಮ್ಮ ಸಮಾಜ ಇದನ್ನು ಮುಂದೆ ಇಟ್ಟು ನಾವು ಸದೃಢರಾಗುವುದು ಮಾತ್ರ ಅಲ್ಲ, ಇನ್ನೊಬ್ಬರಿಗೂ ಹೇಗೆ ಒಳ್ಳೆಯದು ಮಾಡ್ಬೋದು ಯೋಚನೆ ಮಾಡಬೇಕಾಗಿದೆ. ನಮ್ಮ ಸುತ್ತಮುತ್ತ ತುಂಬ ಉದಾಹರಣೆಗಳು ಸಿಗ್ತದೆ. ಕಳೆದೊಂದು 10-12 ವರ್ಷದಲ್ಲಿ ಯಾರಿಗೆಲ್ಲ ಪದ್ಮಶ್ರೀ, ಪದ್ಮ ವಿಭೂಷಣ, ಇಂಥ ಪದ್ಮ ಅವಾರ್ಡ್ಸ್ ಯಾರಿಗೆಲ್ಲ ಸಿಕ್ಕಿದೆ ಒಮ್ಮೆ ಲಿಸ್ಟ್ ನೋಡುವ. ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ ದಶರಥ್ ಮಾಂಜಿ, ಬಿಹಾರದಲ್ಲಿ ಹಾಸ್ಪಿಟಲ್ಗೆ ತನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗಬೇಕಾದ್ರೆ ಒಂದು ಪರ್ವತ ಮಧ್ಯದಲ್ಲಿದೆ, ರಸ್ತೆ ಸುತ್ತಾಡಿಕೊಂಡು ಹೋಗಬೇಕು ಅಂತ ಹೇಳಿದಾಗ ದಾರಿಯಲ್ಲಿ ಹೆಂಡತಿ ತೀರ್ಕೊಳ್ತಾಳೆ. ಆಮೇಲೆ ಯೋಚನೆ ಬರ್ತದೆ ಅವನಿಗೆ, ಪ್ರಾಯಶಃ ಈ ರೋಡ್ ಟನಲ್ ಇರ್ತಿದ್ರೆ ಪರ್ವತದ ಮಧ್ಯದಲ್ಲಿ ನಾನು ಬೇಗ ಹೋಗ್ತಿದ್ನೇನೋ, ನನ್ನ ಹೆಂಡತಿ ಉಳಿತಿದ್ಲೇನೋ ಅಂತ ಯೋಚನೆ ಬಂತು. 20 ವರ್ಷಕ್ಕಿಂತ ಹೆಚ್ಚು ಒಬ್ಬನೇ ಮನುಷ್ಯ ಒಂದು ದೊಡ್ಡ ಪರ್ವತವನ್ನು ಗೆದ್ದು ಬಿಡ್ತಾನೆ, ಪರ್ವತದ ದೊಡ್ಡ ಟನಲ್ ಮಾಡ್ತಾನೆ. ಇವತ್ತು ಅವನನ್ನು ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಗುರುತಿಸಿದೆ. ಯಾವಾಗ ಅಂತ ಹೇಳಿದರೆ 20 ವರ್ಷಗಳ ಕಾಲ ಜನರು ಅವನನ್ನು ಹುಚ್ಚನಂತೆಯೇ ಕರೆದದ್ದು. ಇದೆಲ್ಲ ಸಾಧ್ಯ ಬಂದ, ಆದರೆ ಒಬ್ಬನೇ ಒಬ್ಬ ಅವನ ಸಂಕಲ್ಪದೊಂದಿಗೆ ತನಗೋಸ್ಕರ ಅಲ್ಲ, ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ ಮಾಡಿದ. ಆ್ಯಂಬುಲೆನ್ಸ್ ಮ್ಯಾನ್ ಆಫ್ ಇಂಡಿಯಾ ಅಂತ ಗೂಗಲ್ ಮಾಡಿ, ಕರೀಮುಲ್ ಹಕ್ ಅಂತ ಸಿಗ್ತದೆ. ಆ್ಯಂಬುಲೆನ್ಸ್ ಇಲ್ಲದಿರುವ ಕಾರಣ ತನ್ನ ತಾಯಿ ತೀರ್ಕೊಳ್ತಾಳೆ, ಕೆಲಸ ಮಾಡುವಾಗ ನನ್ನ ಕೆಲಸ ಮಾಡ್ತಾ ಇರುವವರೊಬ್ಬರು ತೀರ್ಕೊಳ್ತಾರೆ. ಅವನ ಮನಸ್ಸಿಗೆ ಯೋಚನೆ ಬರ್ತದೆ ಇಲ್ಲಿ ಆ್ಯಂಬುಲೆನ್ಸ್ ಸೇವೆ ಬೇಕು ಅಂತ. ಅವನ ಹತ್ರ ಹಣ ಇರುವುದಿಲ್ಲ, ಒಂದು ಹಳೆ ಬೈಕ್ ಇರ್ತದೆ, ಬೈಕಿಗೆ ಪೇಂಟ್ ಹಚ್ಚಿ ಅದನ್ನು ಆ್ಯಂಬುಲೆನ್ಸ್ ಆಗಿ ಮಾಡ್ತಾನೆ. ಸಾವಿರಾರು ಜನರ ಪ್ರಾಣವನ್ನು ಒಬ್ಬನೇ ಉಳಿಸಿದ್ದಾನೆ. ಇವತ್ತು ಬಜಾಜ್ ಅವನನ್ನು ಗುರುತಿಸಿ ಒಂದು ಬೈಕೆಲ್ಲ ಕೊಟ್ಟು ಸನ್ಮಾನ ಮಾಡ್ತಾರೆ. ಆದರೆ ಸನ್ಮಾನಕ್ಕೋಸ್ಕರ ಮಾಡಿದ್ದಲ್ಲ ಅವನು. ಒಂದು ವ್ಯವಸ್ಥೆ ಇಲ್ಲಿ ಕೊರತೆ ಇದೆ, ಸಮಾಜಕ್ಕೆ ಅವಶ್ಯಕತೆ ಇದೆ, ಅದಕ್ಕೆ ನಾನು ಅದನ್ನು ಮಾಡ್ಬೋದಾದ ಪ್ರಶ್ನೆ ಅವನು ಕೇಳಿರುವಂಥದ್ದು, ವಾಟ್ ಐ ಕ್ಯಾನ್ ಡೂ ಫಾರ್ ಮೈ ಕಂಟ್ರಿ ಅಂತ. ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ ನಾವು, ಜಾದವ್ ಪಯಾಂಗ್ ಅಂತ. ನದಿ ತೀರಕ್ಕೆ ಹೋಗ್ತಾನೆ, ಪ್ರವಾಹ ಬಂದು 100-100 ಹಾವುಗಳು ಸತ್ತಿರ್ತದೆ ನದಿ ತೀರದಲ್ಲಿ, ಕೆಲವು ಪ್ರಾಣಿಗಳು ಸತ್ತಿರ್ತದೆ. ಯಾಕೆ ಪ್ರವಾಹ ಬರ್ತದೆ ಅಂತ ಪ್ರಶ್ನೆ ಹಾಕ್ತಾನೆ. ಯಾಕೆಂದರೆ ಅಲ್ಲಿ ಅನೇಕ ವರ್ಷದಿಂದ ಇದ್ದ ಮರಗಳನ್ನು ಕಡಿತಾರೆ. ಒಬ್ಬನೇ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿ 1360 ಎಕರೆ ಜಾಗದಲ್ಲಿ ದೊಡ್ಡದಾದ ಒಂದು ಕಾಡನ್ನು ಬೆಳೆಸ್ತಾನೆ ಅವನು, ಒಬ್ಬನೇ ವ್ಯಕ್ತಿ. ಇವತ್ತು ಮೊಲೈ ಫಾರೆಸ್ಟ್ ಅಂತ ಹೇಳ್ತಾರೆ ಅದನ್ನು, ಇವತ್ತು ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಗುರುತು ಒಬ್ಬ ವ್ಯಕ್ತಿ ಮನಸ್ಸು ಮಾಡಿ ವಾಟ್ ಐ ಕ್ಯಾನ್ ಡೂ ಫಾರ್ ಮೈ ಕಂಟ್ರಿ ಅಂತ ಯೋಚನೆ ಮಾಡಿಕೊಂಡು ಮಾಡಿದ್ದಾನೆ. ಹಾಗಾಗಿ ಕಾರ್ಗಿಲ್ ವಿಜಯ್ ದಿವಸ್ ಅಂತ ಬರುವಾಗ ನಾವು ಯಾವ ಕ್ಷೇತ್ರಕ್ಕೆ ಹೋದರೂ ಕೂಡ ನಮ್ಮ ದೇಶಕ್ಕೋಸ್ಕರ ಏನು ಮಾಡ್ಬೋದು ಅಂತ ಒಂದು ಪ್ರಶ್ನೆ ಕೇಳಬೇಕು. ಇದು ಒಳ್ಳೆಯ ಸಂದರ್ಭ, ಇದು ಗುರುಪೂರ್ಣಿಮೆ. ನಾವು ಇಲ್ಲಿಂದ ಶಿಕ್ಷಣ ಕಲಿತಾ ಇರಬೇಕಾದ್ರೆ ಶಿಕ್ಷಣದ ನಂತರವೂ ಕೂಡ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ನ ಮಕ್ಕಳು ಸಮಾಜದ ಬೇರೆ ಬೇರೆ ದಿಕ್ಕಿನಲ್ಲಿ ವಿದೇಶದಲ್ಲಿಯೂ ಹೋಗಿಯೂ ಕೂಡ ತನ್ನ ದೇಶಕ್ಕೋಸ್ಕರ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತ ಮುಂದೊಂದು ದಿನ ಆಗುವಂತಾಗಲಿ ಅಂತ ಇವತ್ತು ನಾವು ಗುರುಗಳ ಹತ್ರ ಪ್ರಾರ್ಥನೆ ಮಾಡ್ತಾ, ಗುರುಗಳ ಹತ್ರ ಆಶೀರ್ವಾದ ತೆಗೊಳ್ಳು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇದುವರೆಗೂ ಕಾರ್ಗಿಲ್ ಯುದ್ಧದ ಯಶೋಗಾಥೆಯನ್ನು ನಮ್ಮೆಲ್ಲರಿಗೂ ಕಣ್ಣಿಗೆ ಕಟ್ಟುವಂತೆ ಮಾತಿನಲ್ಲಿ ಪೋಣಿಸಿಕೊಟ್ಟಂತಹ ಶ್ರೀಯುತ ಸೂರಜ್ ಕುಮಾರ್ ಇವರಿಗೆ ಮನದಾಳದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಕಿರು ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಶ್ರೀಮತಿ ಡಾಕ್ಟರ್ ರಶ್ಮಿ ಕೆ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಅಂತಿಮ ಘಟ್ಟ ಧನ್ಯವಾದ ಸಮರ್ಪಣೆ ನಡೆಸಿಕೊಡಲಿಕ್ಕಿರುವವರು ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಶ್ರೀಯುತ ಪ್ರಣವ್ ಭಟ್ ಇವರು. ಗುಡ್ ಈವ್ನಿಂಗ್, ಎಲ್ರಿಗೂ ನಮಸ್ಕಾರ. ರಾಜೇಶ್ವರಿ ಶಿಕ್ಷಣ ಪ್ರತಿಷ್ಠಾನ, ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜಿನ ನೇತೃತ್ವದಲ್ಲಿ ಗುರುವಂದನ ಮತ್ತು ಕಾರ್ಗಿಲ್ ವಿಜಯ ದಿನಾಚರಣೆಯ ಈ ಪುಣ್ಯ ಸಂದರ್ಭದಲ್ಲಿ
ಕಾರ್ಯಕ್ರಮದ ಕೊನೆಯ ಹಂತವಾಗಿ ಧನ್ಯವಾದ ಹೇಳೋದಕ್ಕೆ ನಾನು ನಿಮ್ಮ ಮುಂದೆ ಇದ್ದೇನೆ. ಇದಕ್ಕೂ ಕೂಡ ಅತ್ಯದ್ಭುತವಾದಂತಹ ಕಾರ್ಯಕ್ರಮವಾಗಿತ್ತು. ಐ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ಯುವರ್ ಎಂಥೂಸಿಯಾಸಮ್ ಆ್ಯಸ್ ವೆಲ್. ಒಂದೇ ಒಂದು ಮಾತು ಹೇಳಿ ನನ್ನ ಕರ್ತವ್ಯಕ್ಕೆ ನಾನು ಹೋಗ್ತಾ ಇದ್ದೇನೆ. ಗುರು ಅಂದರೆ ನಿಜಕ್ಕೂ ಏನಂತ ಕೇಳ್ತಾ ಇದ್ರು ಕೆಲವು ಮಕ್ಕಳು ಇವತ್ತು. ಸೊ ಐ ಜಸ್ಟ್ ವಾಂಟ್ ಟು ಸೇ ಓನ್ಲಿ ಒನ್ ಥಿಂಗ್. ಗುರು ಅಂದರೆ ಏನು? ಗು ಅನ್ನೋದು ಒಂದು ಕತ್ತಲೆ ಅಂತ ಅರ್ಥ. ಗು ಅನ್ನೋದು ಅಜ್ಞಾನ ಅನ್ನುವಂಥ ಅರ್ಥ. ರು ಅಂದರೆ ಸಿಂಪಲ್ ಆಗಿ ಜ್ಞಾನ ಅಥವಾ ಬೆಳಕೆ ಅನ್ನುವಂಥ ಅರ್ಥ. ಸೊ ಅಜ್ಞಾನದಿಂದ ಜ್ಞಾನದೆಡೆಗೆ ಕೊಂಡೊಯ್ಯುವಂತಹ ಶ್ರೇಷ್ಠವಾದಂತಹ ವ್ಯಕ್ತಿತ್ವ, ವಾಟ್ ವಿ ಕಾಲ್ ಪರ್ಸನಾಲಿಟಿ ಇನ್ ಇಂಗ್ಲೀಷ್, ಅವರನ್ನು ನಾವು ಗುರು ಅಂತ ಹೇಳ್ತೇವೆ. ಸೊ ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬಂದಿರುವಂತಹ ಡಾಕ್ಟರ್ ಶ್ರೀ ಪವನ್ ಕಿರಣ್ ಕೆರೆ ಅವರು ನಮ್ಮ ಜೊತೆ ಇದ್ದರು. ಅವರು ನಿಜಕ್ಕೂ ಕೂಡ ಗುರು ಹೇಗಿರಬೇಕು, ಯಾರಾಗಿರಬೇಕು, ಇತರರಿಗೆ ಹೇಗೆ ಮಾದರಿಯಾಗಿರಬೇಕು ಅನ್ನುವಂತಹ ವಿಚಾರಗಳನ್ನು ತಿಳಿಸಿದರು. ಅವರಿಗೆ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಜೊತೆಗೆ ಕಾರ್ಗಿಲ್ ವಿಜಯ ದಿನಾಚರಣೆ, ನಮ್ಮ ಕಾರ್ಗಿಲ್ ಯುದ್ಧ, ಅದರ ನಂತರ ಹಲವು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಆಗಿರ್ಬೋದು ಅಥವಾ ಹಲವು ವಿಚಾರಗಳ ಬಗ್ಗೆ, ವ್ಯಕ್ತಿತ್ವಗಳ ಬಗ್ಗೆ ನಮ್ಮ ಜೊತೆ ವಿಚಾರಗಳನ್ನು ಹಂಚಿಕೊಂಡಂತಹ ಶ್ರೀ ಸೂರಜ್ ಮಂಗಳೂರು ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ನಮ್ಮ ಮುಂದೆ ಹಲವಾರು ಅತಿಥಿಗಳಿದ್ದಾರೆ, ಅಭ್ಯಾಗತರಿದ್ದಾರೆ, ಗಣ್ಯರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಒಂದೇ ಮಾತಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇಷ್ಟು ಹೊತ್ತು ನಿಜಕ್ಕೂ ಕೂಡ ಈ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವವರು ನಮ್ಮ ಗುರುಗಳು. ಪ್ರತಿಯೊಬ್ಬರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಸಂಸ್ಥೆಯ ಪರವಾಗಿ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಯು ಡೆಫಿನೆಟ್ಲಿ ಮೀನ್ಸ್ ಅ ಲಾಟ್ ಫಾರ್ ಅಸ್. ನಮ್ಮ ಜೊತೆ ವಿದ್ಯಾರ್ಥಿಗಳು, ಮಿತ್ರರು ನಮ್ಮ ಜೊತೆ ಇದ್ದೀರಿ. ನಿಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದೀರಿ. ಯು ಲಿಸನ್ಡ್ ವೆರಿ ವೆಲ್. ದೇವಿ ಪ್ರಸಾದ್ ಸರ್, ನಮ್ಮ ಚೇರ್ಮನ್ ಸರ್ ಹೇಳಿದಾಗೆ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನ ನೀವು ನಡೆಸಿಕೊಟ್ಟಿದ್ದೀರಿ. ಇದೇ ಥರ ಕ್ಲಾಸಲ್ಲಿ ಮುಂದೆಯೂ ಕೂಡ ನಮ್ಮ ಜೊತೆ ನೀವು ಇರಬೇಕು ಅನ್ನೋಂಥ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಚಿಲ್ಡ್ರನ್. ನಮ್ಮ ಜೊತೆ ನಾನ್ ಟೀಚಿಂಗ್ ಸ್ಟಾಫ್ಗಳು, ಚೀಫ್ ವಾರ್ಡನ್ ಅವರು, ಜೊತೆಗೆ ವಾರ್ಡನ್ ಅವರು, ನಮ್ಮ ಸಂಸ್ಥೆಯ ಪ್ರತಿಯೊಬ್ಬ ನಾನ್ ಟೀಚಿಂಗ್ ಸ್ಟಾಫ್ಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್. ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು, ಹಾಗೆ ಪ್ರಾಂಶುಪಾಲರು, ಇವರೆಲ್ಲರಿಗೂ ಆತ್ಮೀಯ ವಂದನೆಗಳನ್ನು ತಿಳಿಸ್ತಾ ಇದೀಗ ಎಲ್ಲ ವಿದ್ಯಾರ್ಥಿಗಳು ಎದ್ದು ನಿಂತು ವಂದೇ ಮಾತರಂ ಮತ್ತು ರಾಷ್ಟ್ರಗೀತೆಯನ್ನು ಹಾಡಬೇಕು. ಅದರೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಅಂಥೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರಶ್ಮಿ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ, ವಂದೇ ಮಾತರಂ. ಶುಭ್ರ ಜ್ಯೋತ್ಸ್ನಾ ಪುಲಕಿತಯಾಮಿನಿ, ಕುಸುಮಿತ ಧ್ರುಮದಳ ಶೋಭಿನಿ, ಸುಹಾಸಿನಿ ಸುಮಧುರ ಭಾಷಿನಿ, ಸುಖದಾಂ ವರದಾಂ ಮಾತರಂ, ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈರ್ಧೃತ ಕರ ಕರವಾಲೆ, ಅಬಲಾ ಕೆನು ಮಾಯತ ಬಲೆ, ಬಹುಬಲಧಾರಿಣೀಂ ನಮಾಮಿ ತಾರಿಣೀಂ, ರಿಪುದಲವಾರಿಣೀಂ ಮಾತರಂ, ವಂದೇ ಮಾತರಂ. ತುಮಿ ವಿದ್ಯಾಂ ತುಮಿ ಧರ್ಮಾಂ, ತುಮಿ ಹೃದಿ ತುಮಿ ಮರ್ಮಾಂ, ತ್ವಂ ಹಿ ಪ್ರಾಣಾಃ ಶರೀರೆ, ಬಾಹುತೆ ತುಮಿ ಮಾ ಶಕ್ತಿ, ಹೃದಯೇ ತುಮಿ ಮಾ ಭಕ್ತಿ, ತೋಮಾರೈ ಪ್ರತಿಮಾ ಗಡಿ ಮಂದಿರೆ ಮಂದಿರೆ, ವಂದೇ ಮಾತರಂ. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ, ಕಮಲಾಂ ಕಮಲದಳ ವಿಹಾರಿಣಿ, ವಾಣಿ ವಿದ್ಯಾದಾಯಿನಿ,
राष्ट्रगीत शुरू कर। जनगण मन अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल बंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभ आशीष मागे, गाहे तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे।